ನಿನ್ನೆ ದಿವಸ ರಾಮ ಭರತರ ನಡುವೆ ಇರುವಂಥ ಆ ತ್ಯಾಗದ ಒಂದು ಸ್ಪರ್ಧೆ ಅಂತ ಹೇಳಬೇಕು. ಅಸಾಧ್ಯ ಅದು. ಅದನ್ನೇ ನಾನು ಕೊನೆಗೆ ಹೇಳಿದೆ, ಡಿ ವಿ ಜಿಯವರು ಕಗ್ಗದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಅತಿ ಹೆಚ್ಚು ಪದ್ಯಗಳನ್ನು ಬರೆದದ್ದು ಅಂದರೆ ಭರತನಿಗೋಸ್ಕರನೇ. 6 ಪದ್ಯಗಳನ್ನು ಬರೆದಿದ್ದಾರೆ. ಒಂದಾದ್ಮೇಲೆ ಒಂದೇ ಕಡೆಗೆ ಬರುವಂಥದ್ದು ಅದು. ಬಹುಶಃ ನನಗನ್ಸುತ್ತೆ ಅದನ್ನು ಬರೆಯುವಾಗ ರಾಮಾಯಣ ಮನಸ್ಸಲ್ಲಿ ಆಗ್ತಾನೆ ಓದಿದ್ದು ಹಸಿಯಾಗಿರ್ಬೇಕದು. ಅದು ಎಷ್ಟು ಚೆಂದ ಬರೆದಿದ್ದಾರೆ. ಒಂದು ಪದ್ಯ ಮಾತ್ರ ನಿನ್ನೆ ಹೇಳಿದೆ, ಒಡರಿಸುವನೆಲ್ಲವನ್ ಅದಾವುದೂ ತನದಲ್ಲ, ಬಿಡನೊಂದನು ರಾಜ್ಯ ತನದಲ್ಲವೆಂದು, ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ, ಕಡುಯೋಗಿ ಭರತನಲ ಮಂಕುತಿಮ್ಮ. ಒಬ್ಬ ಯೋಗಿ ಹೇಗಿರ್ತಾನೆ ಅಂದರೆ ತನ್ನದಲ್ಲ ಅಂತಾನೆ, ಮತ್ತು ಕೆಲಸ ತಪ್ಪಿಸೋದಿಲ್ಲ, ಎಲ್ಲ ಕೆಲಸಗಳನ್ನು ಮಾಡ್ತಾನೆ, ಸ್ವತಂತ್ರವಾಗಿ ಮಾಡ್ತಾನೆ, ಅದರ ವಿಧೇಯತೆಯನ್ನು ಸಲ್ಲಿಸ್ತಾನೆ ಅಂತ. ಮುಂದಿನ ಪದ್ಯ ಇನ್ನೂ ಚೆಂದ ಅದು. ಅರಸ ಅಡವಿಗೈದಿದೊಡಂ ಅವನಿತ್ತ ಪಾದುಕೆಗಳು ಒರೆಯದೊಡಂ ಏನನು, ತಾ ವರದಿ ಒರೆದು ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಭರತನವಲಿರು ನೀನು ಮಂಕುತಿಮ್ಮ ಅಂತ. ಎಷ್ಟು ಚಂದ ಮಾತು. ಅರಸ ಅಡವಿಗೈದಿದೊಡಂ, ಅರಸ ಅಡವಿಗೆ ಹೋಗಿದ್ದಾನೆ. ಅವನಿತ್ತ ಪಾದುಕೆಗಳು ಒರೆಯದೊಡಂ ಏನನು, ಅವನು ಪಾದುಕೆಗಳನ್ನು ತಂದಿದ್ದಾನೆ. ಪಾದುಕೆಗಳು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇಲ್ಲ ಅವನಿಗೆ, ಪಾದುಕೆಗಳಿದ್ದಾವಷ್ಟೇ. ಅವು ಏನೂ ಹೇಳದೆ ಹೋದರೂ ಕೂಡ ತಾ ವರದಿ ಒರೆದು, ತಾನೆಲ್ಲ ರಿಪೋರ್ಟ್ ಮಾಡಿ ಏನೇನು ಮಾಡಬೇಕು ಇದ್ದಾನೆ ರಾಜ ಅನ್ನೋ ಹಾಗೆ, ದೊರೆತನದ ಭಾರವನ್ನು ಹೊತ್ತು, ದೊರೆತನದ ಎಲ್ಲ ಭಾರವನ್ನು ಹೊತ್ತಿದ್ದಾನೆ. ಆದರೆ ದೊರೆಯಾಗದ ಭರತನ ಒಲಿರು ನೀನು ಮಂಕುತಿಮ್ಮ. ದೊರೆ ಕೆಲಸ ಮಾಡ್ತಾನೆ, ದೊರೆ ಮಾಡುವಂಥ ಎಲ್ಲ ಕೆಲಸವನ್ನು ಮಾಡಿದರೂ ದೊರೆ ಆಗೋದಿಲ್ಲ ಅಂತ. ಇದು ಬಹಳ ಅದ್ಭುತ ಕೆಲಸ ಇದು. ನಮ್ಮಲ್ಲಿ ಸಾಮಾನ್ಯವಾಗಿ ಯಾರಾದರೂ ಕೆಲಸದ ಮೇಲೆ ಹೋದರೆ ಇನ್ಚಾರ್ಜ್ ಅಂತ ನೇಮಿಸ್ತಾರೆ. ಅವ್ರು ಬರೋ ತನಕ ಇವ್ರು ನೋಡ್ಕೋಬೇಕು ಅಂತ. ಅವಾಗೇನು ಮಾಡ್ತಾರೆ, ಸಾಮಾನ್ಯವಾಗಿ ಅವ್ರು ಬಂದು ನಾನು ಮಾಡ್ಕೊಳ್ಳಿ ಬಿಡ್ರಿ, ನಮಗೆ ಯಾಕೆ ಬೇಕದು, ಇಟ್ಬಿಡೋಣ, ಯಾವುದು ಸುಲಭ ಇದೆ ಮಾಡಿರಿ, ಕಷ್ಟ ಆಯ್ತಿದ್ದು ಬರಲಿ, ಅವ್ರು ಮಾಡ್ಕೋತಾರೆ ಅವರು. ಸಾಮಾನ್ಯವಾಗಿ ಹಂಗಿರುವಾಗ ಇಲ್ಲಿ 14 ವರ್ಷದ ಮೇಲೆ ಬರುವಂಥ ರಾಜ 14 ವರ್ಷ ಅಡವಿಯಲ್ಲಿದ್ದಾನೆ. ಆದರೆ ಪ್ರತಿಯೊಂದು ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಭರತನ ಒಲಿರು ನೀನು ಮಂಕುತಿಮ್ಮ. ದೊರೆ ಆಗಲಿಲ್ಲ, ಅದರ ದೊರೆತನದ ಭಾರವನ್ನು ಬಿಡಲಿಲ್ಲ ಅಂತ. ಇದು ನಾನೊಂದು ವಿಷಯ ಕಂಡದ್ದು. ನನಗೆ ಹತ್ತಿರದಲ್ಲಿ ಧಾರವಾಡದಲ್ಲಿ ಆದಂಥ ಒಂದು ಘಟನೆ ಇದು. ಒಬ್ಬರು ವ್ಯಾಪಾರ ಮಾಡ್ತಾಯಿದ್ರು. ಈ ಮನೆಗೆ ಜವಳಿ ತೊಗೊಂಡು ಹೋಗಿ ಮಾರುವಂಥ ವ್ಯಾಪಾರ ಮಾಡ್ತಿದ್ರು. ಆಮೇಲೆ ಒಂದು ದೊಡ್ಡ ಜವಳಿ ಅಂಗಡಿ ತಕ್ಕೊಂಡ್ರು. ಚೆನ್ನಾಗಿ ನಡೆದಿತ್ತು. ಅಪ್ಪ ಅಮ್ಮ ಯಜಮಾನರು ಮುಖ್ಯ ವ್ಯಾಪಾರ ಮಾಡೋರು, ಅವರಿಗೆ ಹೆಂಡತಿ 2 ಮಕ್ಕಳು, ಸಣ್ಣ ವಯಸ್ಸಿನವರು. ಒಂದು ಸಲ ಏನಾಯಿತೋ ಈ ವ್ಯಾಪಾರದಲ್ಲಿ ಆಗೋದು ಏರು ಹೇಳಾಗುತ್ತಲ್ಲ, ಒಂದು ಸಲ ಆಗಿ ಪೂರ್ತಿ ದಿವಾಳಿ ಹಂತಕ್ಕೆ ಬಂದುಬಿಟ್ರು. ಪಾರಾಗಬೇಕು ಅಂತ ಸಾಲ ತೊಗೊಂಡ್ರು, ಸ್ನೇಹಿತರ ಕಡೆಯಿಂದ ಅಲ್ಲಿ ಇಲ್ಲಿ ಸಾಲ ತೊಗೊಂಡ್ರು. ಮತ್ತಿಷ್ಟು ಅಧೋಗತಿಗೆ ಹೋಯ್ತು ಬಿಸ್ನೆಸ್. ಆಗ ಸಾಲ ಕೊಟ್ಟವ್ರು ಬಿಡ್ತಾರೆ, ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು, ಕೋರ್ಟಿಗೆ ಕೇಸ್ ಹಾಕಿದರು. ಆಗ ಕೋರ್ಟಿಂದ ವಾರೆಂಟ್ ಬಂತು, ಅರೆಸ್ಟ್ ವಾರೆಂಟ್ ಬಂತು, ಇವ್ರಿಗೆ ಅರೆಸ್ಟ್ ಮಾಡಬೇಕು ಅಂತ. ಈ ಮನುಷ್ಯ ಇಷ್ಟು ಒಳ್ಳೆ ಚೆನ್ನಾಗಿ ಬದುಕಿದಂಥ ಮನುಷ್ಯ ಅರೆಸ್ಟ್ ವಾರೆಂಟ್ ಬಂದು ಜೈಲಿಗೆ ಹೋಗ್ತೀನಲ್ಲ ಅಂಥೇಳಿ ಅವ್ನಿಗೆ ಏನು ಅನ್ನಿಸ್ತೋ ಮನೆ ಬಿಟ್ಟು ಓಡಿ ಹೋಗ್ಬಿಟ್ರು. ಅಪ್ಪ ಅಮ್ಮ ಇದ್ದಾರೆ ಮನೆಯಲ್ಲಿ, ಹೆಂಡತಿ 2 ಮಕ್ಕಳು. ಅಪ್ಪ ಅಮ್ಮನ ಪ್ರೆಷರ್ ತಡ್ಕೊಳ್ಳೋಕ್ಕಾಗಲಿಲ್ಲ. ತಂಗಿ ಬಂದು ಅಪ್ಪ ಅಮ್ಮನ ಕರ್ಕೊಂಡು ಹೋಗ್ಬಿಟ್ಲು. ಇಲ್ಲಿ ಮನೆ ನೋಡಿದ್ರೆ ಹೆಂಡತಿ ಯಾಕೆ ಇಲ್ಲಿ ಹೋಗ್ಬೇಕು ಪಾಪ, 2 ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು. ಇವ್ರ ಮನೆಯಲ್ಲೂ ಹುಡುಗ ಇರ್ತಾ ಇದ್ದ, ಎಲ್ಲೋ ರಾಜಸ್ಥಾನದಿಂದ ಬಂದು ಹುಡುಗ. ಅವನು ಇವನು ಕೆಲಸದಲ್ಲೆಲ್ಲ ಸಹಾಯ ಮಾಡಿಕೊಂಡು ಪ್ಯಾಕ್ ಮಾಡೋದು, ತೊಗೊಂಡು ಹೋಗೋದು, ಹೊತ್ಕೊಂಡು ಹೋಗೋದು, ಕೆಲಸ ಮಾಡುವಂಥ ಹುಡುಗ. ಈಗ ಹೆಂಡತಿಗೆ ಏನಾಯಿತು, 2 ಮಕ್ಕಳನ್ನು ಸಾಕೋದಲ್ದು ಇವನೊಬ್ಬನ ಸಾಕಬೇಕಲ್ಲ, ಬಿಸ್ನೆಸ್ ಇಲ್ಲ. ಈಗ ಏನು ಮಾಡಬೇಕು? ಆ ಹುಡುಗ ಹೇಳಿದ, ಅಮ್ಮ ಚಿಂತೆ ಮಾಡಬೇಡಿ, ನಾನು ಏನೋ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ, ತಾನು ಒಂದು ಬೇರೆ ಕಂಪ್ನಿ ಹೆಸರಿತ್ತಲ್ಲ, ಅಂಗಡಿ ಹೆಸರಿತ್ತು, ಹೇಗಿದ್ರು ಹೆಸರು ಒಂದೇ ಉಳಿದದ್ದು, ಇನ್ನೇನು ಉಳಿದಿಲ್ಲ ಅಲ್ಲಿ. ಅದೇ ಹೆಸರು ಮೇಲಿಂದ ಮತ್ತೆ ವ್ಯಾಪಾರ ಶುರು ಮಾಡಿದ. ತಾನು ಹೊತ್ಕೊಂಡು ಊರಿಗೆ ಹೋಗ್ಬೇಕು, ಸಾಮಾನು ಹೊತ್ಕೊಂಡು ಹೋಗಬೇಕು. ತಂದು
ತನ್ನ ಜೀವನ ಚಿಂತೆ ಮಾಡಲಿಲ್ಲ. ಆ ತಾಯಿದು ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಿಡಿಸ್ಲಿಲ್ಲ. ಮಾಡಿಕೊಂಡು ಒಂದು ಬಿಸ್ನೆಸ್ ಡೈವರ್ಸಿಫಿಕೇಷನ್, ಆ ಕಡೆ ಈ ಕಡೆ ಬದಲಾವಣೆ ಮಾಡಿಕೊಂಡು 3-4 ಬಿಸ್ನೆಸ್ ಶುರು ಮಾಡಿ ಒಂದು 10-12 ವರ್ಷ ಆಗೋದ್ರೊಳಗೆ ಭಾರಿ ಶ್ರೀಮಂತರು ಆಗೋ ಪರಿಸ್ಥಿತಿ ಬಂತು. ಆ ಮಕ್ಕಳಿಗೆಲ್ಲ ಚೆನ್ನಾಗಿ ಶಿಕ್ಷಣ ಕೊಡಿಸಿದ, ಒಳ್ಳೆ ಶಾಲೆಗೆ ಹೋದರು. ಅವ್ರ ಮನೇಲಿ ತನ್ನ ಕೆಲಸ ತಾನೇ ಮಾಡೋನು. ಒಂದು ದಿವಸ ಕುರ್ಚಿ ಮೇಲೆ ಕೂಡ್ತಿರ್ಲಿಲ್ಲ, ಹೊರಗಡೆ ಅದೊಂದು ಗುಮಾಸ್ತರ ಟೇಬಲ್ ಇರ್ತದಲ್ಲ ಸಣ್ಣದು, ಅದನ್ನ ಇಟ್ಕೊಂಡು ಅಲ್ಲೇ ಕೂಡೋದು, ಅಂಗಡಿಗೆ ಹೋಗೋದು, ವ್ಯಾಪಾರ ಮಾಡೋದು, ಎಲ್ಲ ಹಣಕಾಸು ಬರೆದಿಡೋದು. ಈ ಮಗಳು ದೊಡ್ಡವಳು, ಹಿರಿಯ ಮಗಳಿದ್ಲಲ್ಲ, ಆಕೆಗೆ ಮದುವೆ ಮಾಡೋ ಪ್ರಸಂಗ ಬಂತು. ಹುಡುಗನ ನೋಡಿದರು. ಅದರ ಮನೆಯಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಆ ತಾಯಿಗೆ ಗಂಡ ಬದುಕಿದ್ದಾನೋ ಇಲ್ಲೋ ಗೊತ್ತಿಲ್ಲ, ಪತ್ತೇನೇ ಇಲ್ಲ. 13-14 ವರ್ಷ ಆಯ್ತು, ಬಂದಿಲ್ಲ. ಪೇಪರಲ್ಲಿ ನೋಟಿಫಿಕೇಷನ್ ಹಾಕ್ಸಿದ್ರು, ಈ ಹುಡುಗಿ ಮದುವೆ ಇದೆ ಅಂತ. ಅದಕ್ಕೆ ಎಲ್ಲಿದ್ದರು ಬರಬೇಕು ನೀವು ಅಂತ. ಇವನು ಹಾಕಿಸಿದವನ ನಂಬಿಕೆ ಎಷ್ಟು ಗಟ್ಟಿಯಾಗಿತ್ತು ಅಂದರೆ, ಎಲ್ಲೋ ನೋಡ್ತಾ ಇರೋರು ಅಂತ. ಆಲ್ ಇಂಡಿಯಾದಲ್ಲಿ ಎಲ್ಲ ಕಡೆ ಬರೋಂಗೆ ಎಲ್ಲ ಪೇಪರಲ್ಲಿ ಖರ್ಚು ಮಾಡಿ ಹಾಕ್ಸ್ತಾ ಅಡ್ವರ್ಟೈಸ್ಮೆಂಟು, ಮಗಳು ಮದುವೆ ಇದೆ ನೀವು ಬರಬೇಕು ಅಂತ. ನೋಡಿ, ಆ ಧರ್ಮಕರ್ಮ ಸಂಯೋಗ ಅದು. ಆ ಮನುಷ್ಯ ಎಲ್ಲೋ ನೋಡಿದ್ದಾನೆ, ನೋಡಿಬಿಟ್ಟು ಊರಿಗೆ ಬಂದರೆ ಸಂಭ್ರಮದಲ್ಲಿ ಅವನು ಕೂಡಿಸಿ ಯಜಮಾನ ಬಂದಿದ್ದಾನೆ ಅಂತ ಹೇಳಿ ತನ್ನ ಅಂಗಡಿ ಕೀಲಿಕೆ ಎಲ್ಲ ಕೊಟ್ಟು, ಸ್ವಾಮಿ ನೋಡಿ ಇಷ್ಟಾಗಿದೆ ಅಂತ ಹೇಳಿ ಮಗಳು ಮದುವೆ ಮಾಡಿದರು. ಗಂಡ ಹೆಂಡತಿ ಕೂತ್ಕೊಂಡು ಇವನು ಹೇಳ್ದ, ನೋಡಪ್ಪ ನಂದಲ್ಲ ಇದು, ನಾನು ಓಡಿ ಹೋದವನು. ಅವನು ಸಾಲ ತೀರಿಸಿದ್ದಾನೆ, ಕೋರ್ಟ್ ಕೇಸ್ ಮುಗಿದು ಹೋಗಿದೆ. ಅಷ್ಟಲ್ಲದೆ ಒಂದು ಶ್ರೀಮಂತಿಕೆ ಬರುವಷ್ಟರ ಮಟ್ಟಿಗೆ ವ್ಯಾಪಾರ ಮಾಡಿದ್ದಾನೆ. ನಿಂದಪ್ಪ ಇದು, ನಂದಲ್ಲ ಇದು, ಎಲ್ಲ ನಿನಗೆ ಸೇರಬೇಕಾದದ್ದು ಅಂತ. ಆತ ಹೇಳ್ದ, ಇಲ್ಲ ಸ್ವಾಮಿ, ನಿಮ್ಮ ಹೆಸರಿಟ್ಟುಕೊಂಡೇ ಮಾಡಿದ್ದೆ ನಾನು ಇದನ್ನು. ಆದ್ದರಿಂದ ನಾನು ಏನೂ ತೊಗೊಂಡಿಲ್ಲ ಇದುವರೆಗೂ. ನೀವು ನಂಬಲಿಕ್ಕೆಲ್ಲ ಹೇಳಿದರೆ ಆತ ಮದುವೆ ಕೂಡ ಆಗಿರಲಿಲ್ಲ, ಹಾಗೆ ಉಳ್ಕೊಂಡ. ಆಗಿಬಿಟ್ರೆ ತನ್ನ ಅಟೆನ್ಷನ್ ಬೇರೆ ಕಡೆ ಹೋಗ್ತದೆ ಅಂತ ಹೇಳಿ ಇದಿಟ್ಕೊಂಡು ಸಂಸಾರ ಮಾಡಿ ಗಟ್ಟಿ ಮಾಡಿ ಆ ತಾಯಿ ಅಳುತ್ತಿದ್ಲು. ಈ ಹುಡುಗ ಇಲ್ಲದೆ ಹೋದರೆ ನಾವು ಹೇಗೆ ಬದುಕ್ತಿದ್ದೀವೋ ಗೊತ್ತಿಲ್ಲ ಅಂತ. ಆದರೆ ಅವನು ಹೇಳ್ತಾನೆ, ಲೆಕ್ಕ ಕೊಟ್ಟದ್ದು ಬರೆದಿಟ್ಟಿದ್ದಾನೆ. ತಾವು ನೋಡಿರ್ಬೇಕು, ಹಳೆ ಕಾಲದಲ್ಲಿ ಆ ಕೆಂಪು ಬಟ್ಟೆದು ಹಾಕಿದ್ದು ಅಕೌಂಟ್ಸ್ ಬುಕ್ ಬರೀತಾ ಇದ್ರು, ಮೇಲೆ ಸ್ವಸ್ತಿಕ್ ಮಾರ್ಕ್ ಹಾಕಿಡೋದು. ಪ್ರತಿ ವರ್ಷಕ್ಕೊಂದು ಲೆಜರ್. ಎಷ್ಟು ವರ್ಷ ಯಜಮಾನ ಇರಲಿಲ್ವೋ ಅಷ್ಟು ವರ್ಷದ ಲೆಜರ್ ಬುಕ್ ಇಟ್ಟಿದ್ದಾನೆ. ನೋಡಿ ಇಷ್ಟು ಖರ್ಚಾಯಿತು, ಸರಿ ಇದೆಯಾ ನೋಡಿ, ತಪ್ಪಾಗಿದ್ದರೆ ಹೇಳಿ ಏನಾಗಿದೆ ಅಂತ. ತಪ್ಪೇನು ಕಂಡು ಹಿಡಿಯೋದು ಅದರೊಳಗೆ? ಅಷ್ಟು ದುಡ್ಡು ಮಾಡಿ ಇಟ್ಟಿದ್ದಾನೆ. ಆದರೆ ಹುಡುಗ ಒಂದು ಪೈಸಾ ತಗೊಳ್ಳಿಲ್ಲ, ನಾನು ನಿಮಗೆ ಸೇವಕನಾಗೇ ಇರ್ತೀನಿ ಸರ್, ಹಾಗೆ ಬದುಕ್ತೀನಿ ಅಂತ. ಇದು ಅಲ್ವಾ ಇದು? ಯಜಮಾನ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಭರತನಿಗೆ 14 ವರ್ಷಕ್ಕೆ ಬರ್ತಾನೆ ಅಂತ ಒಂದು ನಂಬಿಕೆ ಇತ್ತು. ಇವನು ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಆ ಬಿಸ್ನೆಸ್ಸನ್ನು ಬೆಳೆಸಿ, ಅವ್ರ ಹೆಸರಲ್ಲೇ ಬೆಳೆಸಿ ಪ್ರತಿಯೊಂದು ವ್ಯವಸ್ಥೆ ಮಾಡಿ ಇಡೋದಿಲ್ಲ. ಇದು ಅಪರೂಪ ಅಲ್ವಾ? ಅದಕ್ಕೆ ಹೇಳೋದು, DVG ಹೇಳೋದು, ದೊರೆತನದ ಭಾರವನ್ನು ಹೊತ್ತು ದೊರೆಯಾಗದ ಆ ಭರತನ ಒಲಿರು ನೀನು ಮಂಕುತಿಮ್ಮ. ಆ ಭರತನ ಹಾಗಿರೋಕ್ಕಾದರೆ ಎಷ್ಟು ಚೆನ್ನಾಗಿರ್ತದೆ. ಇನ್ನೊಂದು ಮುಂದಿನ ಪದ್ಯ, ಒಡೆಯನೆಂದೋ ಬಂದು ಕೇಳುವನು. ಒಡೆಯನು ಎಂದೋ ಬಂದು ಕೇಳುವನು, ಎಂದೋ ಬಂದು ಕೇಳ್ತಾನೆ, ಅದಕ್ಕುತ್ತರವ ಕೊಡಬೇಕು ತಾನು ಎನ್ನುವವಲು. ರುಜಿತೆಯಿಂದ ಒಡಿಲ ಜಾಣಿನ ಜೀವಶಕ್ತಿಗಳನ್ನೆಲ್ಲವನು ಮುಡಿಪಿಕೊಟ್ಟನು ಭರತ ಮಂಕುತಿಮ್ಮ. ರಾಮ ಕೇಳ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಆದರೆ ಎಂದೋ ಒಡೆಯ ಬರ್ತಾನೆ, ಬಂದು ಕೇಳ್ತಾನೆ, ಏನು ಮಾಡಿದ್ಯೋ ಅಂತ ಕೇಳ್ತಾನೆ. ಅದಕ್ಕೆ ಉತ್ತರ ತಾನು ಕೊಡಬೇಕು ಅನ್ನುವ ಹಾಗೆ ಭರತ ರುಜಿತೆಯಿಂದ ಒಡಿಲ ಜಾಣಿನ ಜೀವಶಕ್ತಿಗಳೆಲ್ಲವನು ಮುಡಿಪು ಕೊಟ್ಟನು ಭರತ ಮಂಕುತಿಮ್ಮ. ಆ ಪದ ನೋಡಬೇಕು, ಮುಡಿಪು ಕೊಟ್ಟ ಅಂತ. ತನ್ನ ಜೀವನವನ್ನು ಒತ್ತೆ ಇಟ್ಬಿಟ್ಟ. ಅದಕ್ಕೋಸ್ಕರ ಎಂದೋ ಬಂದು ಕೇಳ್ತಾನೆ ರಾಜ, ಅವನು ಹೇಳಬೇಕು ಅನ್ನೋ ರೀತಿಯಲ್ಲಿ ತನ್ನ ಎಲ್ಲ ಬುದ್ಧಿಶಕ್ತಿಗಳನ್ನು, ಜೀವಶಕ್ತಿಗಳನ್ನು ಅದಕ್ಕೆ ಕೊಟ್ಟುಕೊಟ್ಟ ಅಂತ. ದೊರೆತನದ ಜಟಿಲಗಳ, ಕುಟಿಲಗಳ, ಕಠಿಣಗಳ, ಆ ಪದದ ವಿನ್ಯಾಸ ನೋಡ್ಬೇಕು, ಎಷ್ಟು ಚೆನ್ನಾಗಿದೆ ಅನ್ನಿಸ್ತದೆ ನನಗೆ. ದೊರೆತನದ ಜಟಿಲಗಳ, ಕುಟಿಲಗಳ, ಕಠಿಣಗಳ ಭರತನ ಉಳಿಸಿದನೇ ರಾಮನ ತೀರ್ಪಿಗೆಂದು. ನಾನು ಇನ್ಚಾರ್ಜ್ ಅಂತ ಹೇಳಿದ್ದೆಲ್ಲ, ಅವ್ರು ಬರಲಿಬಿಡ್ರಿ, ಅವ್ರು ಮಾಡ್ಕೋತಾರೆ ಅನ್ನೋ ಹಾಗೆ. ಭರತನ ಉಳಿಸಿದನೇ ರಾಮನ ತೀರ್ಪಿಗೆಂದು ಅರಿವಿಗಿಹ ಕರ್ತವ್ಯ ಭಾರವನು ತಾನರಿತು ಧುರವ ಧರಿಸಿದನವನು ಮಂಕುತಿಮ್ಮ. ತನ್ನ ತಿಳುವಳಿಕೆಗೆ ಎಷ್ಟು ಸರಿ ಅನಿಸುತ್ತೋ ಅಷ್ಟು ತಿಳುವಳಿಕೆಯನ್ನು ಹಾಕಿ ತನ್ನದೇ ರಾಜ್ಯ ಅನ್ನೋ ಹಾಗೆ ನಡೆಸಿದ. ಆದರೆ ತನ್ನದಲ್ಲ ಅಂತ ಗೊತ್ತಿದ್ದು. ದೊರೆತನದ ಜಟಿಲಗಳ, ಕುಟಿಲಗಳ, ದೊರೆತನ ಸುಲಭ ಅಲ್ಲ, ಅದು ಭಾಳ ಕಷ್ಟದ್ದು. ಜಟಿಲತೆಯೂ ಇದೆ, ಕುಟಿಲತೆಯೂ ಇದೆ, ಕಠಿಣತೆಯೂ ಇದೆ ಅದರೊಳಗೆ. ಅದು ಎಲ್ಲವನ್ನು ಭರತನ ಉಳಿಸಿದನೇ ರಾಮನ ತೀರ್ಪಿಗೆಂದು. ರಾಮ ತೀರ್ಪು ತಗೊಳ್ಳಿ ಅಂತ ಉಳಿಸಲಿಲ್ಲ. ಅರಿವಿಗಿಹ ಕರ್ತವ್ಯ ಭಾರವನ್ನು ತಾನರಿತು, ತನ್ನ ಬುದ್ಧಿಗೆ ತಿಳಿದ ಮಟ್ಟಿಗೆ ಕರ್ತವ್ಯ ಭಾರವನ್ನು ತಿಳಿದುಕೊಂಡು ಧುರವ ಧರಿಸಿದನವನು ಮಂಕುತಿಮ್ಮ, ಈ ರಾಜ್ಯವನ್ನು ನಡೆಸಿದವನು ಅಂತ.
ನಮಗೆ ಬುದ್ಧಿ ಹೇಳ್ತಾರೆ ಡಿ ವಿ ಜಿ. ಈಗ ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು ಸತ್ಯ ಭಕ್ತಿಯ ಸೇವೆಗೈದವಂ ಭರತಂ, ನಿತ್ಯ ಜೀವನದಿ ನೀನು ಆ ನಯವನ್ನನುಸರಿಸೋ ಸತ್ವದಾಸೆಯ ನೀಗಿ ಮಂಕುತಿಮ್ಮ. 4 ಪದ್ಯ ಆದ್ಮೇಲೆ 5ನೇ ಪದ್ಯ ನಮಗೆ ಹೇಳ್ತಾರೆ, ಪ್ರತ್ಯಕ್ಷವಿಲ್ಲದ ಸ್ವಾಮಿಯಂ ನೆನೆದು, ಕಣ್ಣು ಮುಂದೆ ಇಲ್ಲದೇ ಇದ್ದಂಥ ರಾಜನನ್ನು ನೆನೆಸಿಕೊಂಡು ಸತ್ಯ ಭಕ್ತಿಯ ಸೇವೆಗೈದವಂ ಭರತಂ, ಸತ್ಯ ಮತ್ತು ಭಕ್ತಿಯಿಂದ ಆ ಸೇವೆಗೈದವನು ಭರತ. ನಿತ್ಯ ಜೀವನದಿ ನೀನು ಆ ನಯವನ್ನು ಅನುಸರಿಸೋ, ನಿನ್ನ ಜೀವನದ ನೀನು ಅಂಥ ನಯ ಅನುಸರಿಸಪ್ಪ ಅಂತ ಹೇಳಿ ಸತ್ವದಾಸೆಯ ನೀಗಿ ಮಂಕುತಿಮ್ಮ. ಕೊನೆಯದು ಎಷ್ಟು ಸಿಂಬಾಲಿಕಾಗಿ ಹೇಳ್ತಾರೆ, ಧರೆಯೇ ಕೋಸಲ. ಈ ಭೂಮಿ ಇದೆಯಲ್ಲ, ಜಗತ್ತು ಇದೇ ಕೌಶಲ ದೇಶ, ರಾಮನ ದೇಶ ಇದು. ಪರಬ್ರಹ್ಮನೇ ರಘುವರನು, ಭಗವಂತನೇ ರಾಮ ಅಂತ ತಿಳ್ಕೊ. ಈ ಜಗತ್ತು ಕೋಸಲ ದೇಶ, ಮೇಲಿರುವಂಥ ಭಗವಂತ ರಾಮ ಅಂತ ತಿಳ್ಕೊ. ಭರತನ ಒಲು ಅನುಪಾಲನ ಕ್ರಿಯರು ನಾವು ಭರತನ ಹಾಗೆ ಅನುಪಾಲನೆ ಮಾಡಿಕೊಂಡಿರುವಂಥವ್ರು. ಅರಸನೂಳಿಗ ನಮ್ಮ ಸಂಸಾರದ ಆಡಳಿತ. ನಮ್ಮ ಸಂಸಾರ ಅಂದರೆ ಅರಸನ ಊಳಿಗ, ಅದು ನಮ್ಮ ಸಂಸಾರ ಅಂತ ಅನ್ಕೋತೀನಿ. ನಾನು ಸಂಸಾರ ಚೆನ್ನಾಗಿ ಬದುಕಿದ್ರೆ ಆ ರಾಜನಿಗೆ ಸರಿಯಾಗಿ ಸೇವೆ ಮಾಡಿದಂಗಾಯ್ತು. ರಾಜನಿಗೆ ಸೇವೆ ಮಾಡೋದು ಅಂದರೆ ನನ್ನ ಸಂಸಾರ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು. ಅರಸನೂಳಿಗ ನಮ್ಮ ಸಂಸಾರದ ಆಡಳಿತ ಹರುಷದಿ ಸೇವಿಸಲೋ ಮಂಕುತಿಮ್ಮ. ಇದು ಕಡೆ ಮಾತು ಬಹಳ ಮುಖ್ಯ. ಯಾವಾಗಲೂ ಕಗ್ಗದಲ್ಲಿ ಕಡೆಯ ಅರ್ಧ ಸಾಲಿದೆಯಲ್ಲ ಬಹಳ ಚುರುಕಾಗಿರ್ತದೆ. ಈ ಜೀವನ ಗೊಣಕೊಂಡು ಬದುಕೋದಲ್ಲ, ಅದು ಸಂಭ್ರಮದಿಂದ ಬದುಕಬೇಕು. ಒದ್ದಾಡಿಕೊಂಡು ಸಾಕು ಮಾಡೋ ಜನ್ಮ ಅಂತ ಬದುಕೋದು ಎಷ್ಟು ದಿವಸ ಅದು. ಅದಕ್ಕೆ ಹೇಳ್ತಾರೆ, ಇಷ್ಟೆಲ್ಲ ಇದ್ದರೂ ಕೂಡ ಅರಸನೂಳಿಗ ನಮ್ಮ ಸಂಸಾರದ ಆಡಳಿತ. ನಮ್ಮ ಸಂಸಾರದ ಆಡಳಿತ ಅಂದರೆ ಆ ರಾಜನ ಸೇವೆ ಮಾಡಿದ ಹಾಗೆ, ಅದನ್ನು ಗೊಣಕೊಂಡು ಮಾಡಬೇಡ ಸೇವೆ ಅಂಥೇಳಿ. ಹರುಷದಿ ಸೇವಿಸೆಲ್ಲೋ ಮಂಕುತಿಮ್ಮ. ಸಂತೋಷವಾಗಿ ಬದುಕಪ್ಪ ಸಂಸಾರ ಮಾಡೋದು. ಆ ಸಂಸಾರ ಹೆಂಗೆ ಮಾಡಬೇಕು ಅಂತ ಮುಂದೆ ಕೆಲವು ಚಿತ್ರಗಳು ಬರ್ತವೆ, ಅದನ್ನು ಗಮನಿಸೋಣ. ಭಾಳ ಚೆನ್ನಾಗಿರುವಂಥದ್ದು. ನಾ ಕೆಲವುಗಳನ್ನು ಇಡೀ ರಾಮಾಯಣ ಹೇಳ್ತಾ ಹೋಗಬೇಕು ಅಂದರೆ ಬಹುಶಃ 2 ವರ್ಷ ಹೇಳಬೇಕಾಗ್ತದೆ. ಇದು ಕೆಲವು ಸೂತ್ರಪ್ರಾಯವಾಗಿರುವಂಥ ಕೆಲವನ್ನು ನಾನು ಆರಿಸ್ಕೊಂಡಿದ್ದೇನೆ. ಒಂದು ಪ್ರಶ್ನೆ ಬರ್ಬೋದು, ಇದನ್ನೇ ಯಾಕೆ ಆರಿಸ್ಕೊಂಡ್ರಿ, ಇನ್ನೊಂದು ಆರಿಸ್ಕೋಬೋದಾಗಿತ್ತಲ್ಲ ಅಂತ ಅನ್ಬೋದು. ಆದರೆ ಅದು ನನ್ನ ಆಯ್ಕೆ, ಅದು ಹಾಗೆ ಇರ್ತದೆ. ಹೋದಾಗ ಅದನ್ನ ಯಾಕೆ ತೊಗೊಳ್ಳಿಲ್ಲ, ಅಂಗಡಿಯಲ್ಲಿ ಸಿತ್ತಲ್ಲ, ಅದು ತಾವು ಹೋಗಿದ್ರೆ ತೊಗೋಬೋದಾಗಿತ್ತು. ನಾನು ಹೋಗಿರೋದ್ರಿಂದ ನಾನು ಆರಿಸ್ಕೊಂಡದ್ದು. ನಾನು ಕೆಲವೊಂದು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾನು ಮೊದಲನೇ ದಿವಸ ಹೇಳಿದ ಹಾಗೆ 2 ದೃಷ್ಟಿಯಿಂದ ರಾಮಾಯಣ ನೋಡಬೇಕು. ರಾಮನ ಪಾತ್ರ ನೋಡೋದಾದರೆ 2 ದೃಷ್ಟಿಯಿಂದ. ಒಂದು ಮಹಾವಿಷ್ಣು ಬಂದಿದ್ದಾನೆ ಅಂತ ನೋಡುವಂಥದ್ದು. 2ನೇದು ಒಬ್ಬ ಮನುಷ್ಯ ಆದರ್ಶನಾಗಿ ದೊಡ್ಡ ಪದಕ್ಕೆ ಹೋದ ಅಂತ ಹೇಳೋ ಹಾಗೆ. ನಾವು ಭಗವಂತನ ರಾಮನನ್ನು ಮನುಷ್ಯನನ್ನಾಗಿ ಆದರ್ಶ ಮಾನವ ಅಂತ ತಗೊಳ್ಬೇಕೋ, ಅಥವಾ ಭಗವಂತನೇ ಕೆಳಗಿಳಿದು ಬಂದ. ಭಗವಂತ ಬಂದಿದ್ದಾನೆ ಅಂದರೆ ಚೌಕಾಶಿ ಇಲ್ಲೇ ಇಲ್ಲ. ಅವನು ಏನೂ ಮಾಡೋ ಕಾರಣ ಇರಲಿಲ್ಲ. ಅಲ್ಲಿ ಕೂತಲ್ಲಿ ಚಕ್ರ ಬಿಟ್ಟರೆ ರಾವಣ ಸತ್ತು ಹೋಗ್ತಿದ್ದ. ಆದರೆ ಇಲ್ಲಿ ಬಂದು ಮನುಷ್ಯರ ಹಾಗೆ ಒದ್ದಾಡಿ ಸಂತೋಷಪಟ್ಟು ಈ ಜೀವನದ ಕಷ್ಟ ಕೋಟಲ್ಲಿ ಅನುಭವಿಸಿದ್ದು ಅದಕ್ಕೆ ಅಂದರೆ ನಮಗೆ ಪಾಠ ಆಗಲಿ ಅಂತ. ಆದ್ದರಿಂದ ನಾನು ನೋಡ್ಕೊಂಡಿರೋದ್ರೊಳಗೆ ಯಾವ್ಯಾವ ಘಟನೆಗಳಿಂದ ನನಗೆ ಪ್ರಚೋದನೆ ಸಿಕ್ತು, ನನ್ನ ಬದುಕಿನ ಸ್ವಲ್ಪ ಹಸನ ಮಾಡ್ಕೊಳ್ಳೋಕ್ಕಾಯಿತು ಅನ್ನೋ ದೃಷ್ಟಿಯಿಂದ ಆರಿಸ್ಕೊಂಡದ್ದು. ಈಗ ಮುಂದಿನ ಭಾಗ ನಾನು ತಗೋಬೇಕಾದದ್ದು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರದು ಲೆಕ್ಚರ್ಸ್ ಆನ್ ರಾಮಾಯಣ ಅಂತ ಇದೆ. ತಾವು ಓದಬೇಕಾದಂಥ ಪುಸ್ತಕ. ಒಂದು ಬೇರೆ ದೃಷ್ಟಿಯಿಂದ ನೋಡಿದಂಥದ್ದು. ಅದನ್ನು ಕೆಲವು ಭಾಗ ಇಟ್ಕೊಂಡು ನಾನು ನೋಡಿದ್ದು. ರಾಮನಲ್ಲಿ ಕೂಡ ಕೆಲವೊಂದು ಸಲ, ತುಂಬ ಸಲ, ಕೆಲವು ಕಡೆ ಮನುಷ್ಯ ಸ್ವಭಾವದ ಪ್ರದರ್ಶನ ಮಾಡ್ತಾನೆ ರಾಮ ಅಂತ. ಸಾಮಾನ್ಯ ಮನುಷ್ಯರ ಹಾಗೆ ಮಾತಾಡ್ಬಿಡ್ತಾನಲ್ಲ ಅಂತ ಮಾತು ಬರ್ತದೆ. ಅವತಾರ ಪುರುಷ ಅನ್ನುವಂಥ ರಾಮ ಎಷ್ಟೊಂದು ಧೀರೋದಾತ್ತವಾಗಿ ಅತ್ಯಂತ ಧರ್ಮದ ಉತ್ಕಟತೆಯಲ್ಲಿ ಬದುಕೋನಾಗಿದ್ದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ತೀರಾ ಸಾಮಾನ್ಯ ಮನುಷ್ಯರ ಹಾಗೆ ಮಾತಾಡ್ತಾನೆ. ಇದು ಬಹಳ ಮುಖ್ಯ. ಇದನ್ನು ವಾಲ್ಮೀಕಿಗಳು ತೋರಿಸಿಕೊಡುವಂಥ ರೀತಿ ಅನನ್ಯವಾದದ್ದು. ಅವ್ರು ಮುಚ್ಚಿಡೋದಿಲ್ಲ, ಅದನ್ನು ತೋರಿಸ್ತಾರೆ, ಎತ್ತಿ ತೋರಿಸ್ತಾರೆ. ಕೆಲವೊಂದು ಕಡೆಗೆ ಅವ್ರ ಭಾಷೆ ನೋಡಿದರೆ ರಾಮ ಕೂಡ ಸಾಮಾನ್ಯರ ಹಾಗೆ ಮಾತಾಡ್ತಾನೆ, ರಾಮಾನ್ಯರ ನಡ್ಕೋತಾನೆ ಕೆಲವೊಂದು ಸಲ ಅಂತ ತೋರಿಸ್ಬೇಕಾಗ್ತದೆ. ಈ ಮಾನವ ಸಹಜವಾದಂಥ ಗುಣ ರಾಮನ ಪಾತ್ರದ ಔನ್ನತ್ಯವನ್ನು ಕಮ್ಮಿ ಮಾಡೋದಿಲ್ಲ ಅನ್ನೋದನ್ನು ನೆನಪಿಟ್ಕೋಬೇಕು. ರಾಮ ಕೂಡ ಹಾಗೆ ಸಾಮಾನ್ಯರ ಹಾಗೆ ಮಾತಾಡಿಬಿಟ್ರೆ ರಾಮ ಸಣ್ಣವನಾಗಲಿಲ್ಲ. ಅದು ಯಾಕೆ ಹಂಗೆ ಆಗ್ತದೆ ಅಂತ, ಎಂಥಿಂಥ ಉದಾತ್ತ ವ್ಯಕ್ತಿಗಳು ಕೂಡ ಯಾವುದೋ ಜೀವನದ ಒಂದು ಸಂದರ್ಭದಲ್ಲಿ ಮನಸ್ಸು ನೊಂದೋ
ಏನೋ ಆಗಿ ಒಂದು ಸಣ್ಣ ಮಾತು ಬಂದ್ಬಿಡ್ಬೋದು. ಅದು ಅವ್ರ ವ್ಯಕ್ತಿತ್ವವನ್ನು ಕಮ್ಮಿ ಮಾಡೋದಿಲ್ಲ. ಜೀವನ ಪರ್ಯಂತ ಅದೇ ಥರ ಸ್ವಭಾವದವರಾಗಿದ್ದರೆ ಮಾತು ಬೇರೆ. ಉತ್ಕಟ ಸ್ವಭಾವದಲ್ಲಿದ್ದವರು ಯಾವುದೋ ಒಂದು ಕ್ಷಣ ಮನುಷ್ಯ ಸ್ವಭಾವ ಬರಬಹುದು. ಅದನ್ನು ಎತ್ತಿ ತೋರಿಸಿದ್ದಾರೆ ವಾಲ್ಮೀಕಿಗಳು. ಈ ಮಹಾತ್ಮರ ಜೀವನದಲ್ಲಿ ಕೂಡ ತಲ್ಲಣಗಳು ಬರ್ತಾವೆ ಅನ್ನೋದನ್ನು ವಾಲ್ಮೀಕಿಗಳು ತೋರಿಸೋಕೆ ಪ್ರಯತ್ನ ಮಾಡಿದ್ದಾರೆ. ಅಂದರೆ ತಲ್ಲಣಗಳು ನಮಗೆ ಮಾತ್ರ ಬರೋದಿಲ್ಲ, ದೊಡ್ಡವರ ಜೀವನದಲ್ಲಿ ಕೂಡ ತಲ್ಲಣಗಳಾಗ್ತವೆ ಅನ್ನೋ ತೋರಿಸ್ತಾರೆ. ಒಂದು 2 ಘಟನೆ ತಗೋತೀನಿ, ಜಾಸ್ತಿ ಬೇಡ. ಈಗ ರಾಮ ಸರಿಯೂ ನದಿಯನ್ನು ದಾಟಿ ಈ ಕಡೆ ಬಂದುಬಿಟ್ಟಿದ್ದಾನೆ. ಕೊನೆಗೆ ಗುಹಾನ ಭೇಟಿ ಆದಮೇಲೆ ವಾಪಸ್ ನೀನು ಹೋಗು ಅಂತ ಸುಮಂತ್ರನಿಗೆ ಹೇಳ್ತಾನೆ. ಸುಮಂತ್ರಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ನಿನ್ನ ಜೊತೆಗೆ ಇದ್ದು ಬಿಡ್ತೇನೆ, ಹೋಗೋದೇನು ಅಲ್ಲಿ ಬೇಕಾಗಿಲ್ಲ ನನಗೀಗ, ನನ್ನ ಅವಶ್ಯಕತೆ ಯಾರಿಗೂ ಇಲ್ಲ ಅಲ್ಲಿ, ಯಾಕಂದರೆ ದಶರಥ ಹಿಂಗಾಗಿದ್ದಾನೆ, ನಾನು ಹೋಗೋಲ್ಲ ಅಂತ ಹೇಳ್ತಾನೆ. ಕೆಲವೊಮ್ಮೆ ಕೆಲಸದ ಸಾಧನೆಗೆ ಬುದ್ಧಿವಂತಿಕೆ ಮಾತುಗಳನ್ನು ಆಡಬೇಕಾಗ್ತದೆ. ತಾವೆಲ್ಲ ಗಮನಿಸಿದ್ದೀರಿ ಜೀವನದಲ್ಲಿ ಕೆಲವೊಂದು ಸಲ ಪ್ರಸಂಗದಲ್ಲಿ ಕೆಲವೊಂದು ಸಲ ಬುದ್ಧಿವಂತಿಕೆ ಮಾತಾಡಬೇಕಾಗ್ತದೆ. ಹಾಗೆ ರಾಮ ಆಡೋ ಪ್ರಸಂಗ ಭಾಳ ಚೆನ್ನಾಗಿದೆ. ಸುಮಂತ ಹೋಗೋದಿಲ್ಲ ಅಂತ ಹಠ ಹಿಡಿದಾಗ ಅವನು ಒಪ್ಪಿಸ್ಲಿಕ್ಕೆ ಬಹಳ ಜಾಣತನದಿಂದ ರಾಮ ಮಾತಾಡ್ತಾನೆ, ಭಾಳ ಜಾಣತನದಿಂದ ಮಾತಾಡ್ತಾನೆ. ಅವನು ಹೇಳೋದು ಹೆಂಗಿದೆ ನೋಡಿ. ಸುಮಂತ್ರ, ನಾನು ನಿನಗೆ ಹಿಂತಿರುಗಿ ಹೋಗೆಂದು ಹೇಳಲು ಅನೇಕ ಕಾರಣಗಳಿವೆ. ಒಂದಲ್ಲ, ಬೇಕಾದಷ್ಟು ಕಾರಣ ಕೊಡ್ಬೋದು ಯಾಕೆ ಹಿಂದೆ ಹೋಗಬೇಕು ಅಂಥೇಳಿ. ಅದರಲ್ಲಿ ಮುಖ್ಯವಾದದ್ದು ಯಾವುದು ಗೊತ್ತೇ? ನನ್ನ ಚಿಕ್ಕಮ್ಮನಾದ ಕೈಕೇಯಿ ಕನಿಕರವೇ ಇಲ್ಲದಂಥ ಕ್ರೂರ ಮನಸ್ಸಿನವಳು. ಇದು ಪ್ರತಿಯೊಂದು ವಾಲ್ಮೀಕಿ ರಾಮಾಯಣದ ಮಾತುಗಳಿವು. ನನ್ನ ಚಿಕ್ಕಮ್ಮ ಕೈಕೇಯಿ ಕನಿಕರವೇ ಇಲ್ಲದ ಕ್ರೂರ ಮನಸ್ಸಿನವಳು. ನಾನು ಕಾಡಿಗೆ ಹೋಗಿರುವುದನ್ನು ಕುರಿತು ಆಕೆಗೆ ಸಂದೇಹ ಉಂಟಾಗಿ ಬಿಟ್ಟರೆ ನನ್ನ ತಂದೆಗೆ ಕಷ್ಟವಲ್ವೇ? ನೋಡಿ ಎಷ್ಟು ಚೆನ್ನಾಗಿದೆ ಅದು. ಇದು ಹೇಗೆ ಚಂದ ಪ್ಲ್ಯಾನ್ ಮಾಡೋದಂದರೆ, ಈಗಾಗಲೇ ಸುಮಂತ್ರನಿಗೆ ಕೈಕೇಯಿ ಮೇಲೆ ಭಾರಿ ಸಿಟ್ಟಿದೆ, ಸಿಟ್ಟು ವಿಪರೀತ ಇದೆ, ಅವನು ಬೈದು ಬಂದಿದ್ದಾನೆ. ಈಗ ಯಾರಾದರೂ ಇನ್ನೊಬ್ಬರನ್ನು ಬೈತಾ ಇದ್ದರೆ ಅವರು ನೀವು ಬೈದರೆ ಸ್ನೇಹ ಆಗಲ್ವಾ? ಯಾರನ್ನೊಬ್ಬರನ್ನು ಚೆನ್ನಾಗಿ ಬೈತಿದ್ರೆ, ಎಲ್ರಿ ಹಾಗಿಲ್ಲ ಚೆನ್ನಾಗಿದ್ದಾರೆ ಸುಮ್ಮನೆ ಕುತ್ಕೊಳ್ರಿ ನೀವೇನು ಹೇಳ್ತೀರಿ ಅಂತ ಬೈತಾರೆ ನಮಗೆ. ನೀವು ಅವ್ರ ಜೊತೆಗೆ ಬೈಯೋಕ್ಕೆ ಹೋದರೆ ಇಬ್ಬರು ಸ್ನೇಹ ಆಗಿಬಿಡುತ್ತೆ. ಇದು ಕೋರಸ್, ಅದು ಇಬ್ಬರು ಕಡೆ ಬೈಯೋದು. ಅದಕ್ಕಿಂತ ಇನ್ನೊಂದು, ಸುಮಂತ್ರನಿಗೆ ದಶರಥನ ಮೇಲೆ ಅನನ್ಯವಾದಂಥ ವಿಶ್ವಾಸ ಭಕ್ತಿ ಇದೆ, ರಾಜ ಅಂತ. ಅದು ಎಷ್ಟು ಚೆನ್ನಾಗಿ ಬಳಸ್ಕೋತಾನೆ ರಾಮ ಅಂದರೆ, ಕೈಕೇಯಿ ಕ್ರೂರ ಮನಸ್ಸಿನವಳು ಅಂತ ನಿಮ್ಗೆ ಗೊತ್ತಿದೆಯಪ್ಪ. ನಾನು ಕಾಡಿಗೆ ಹೋಗಿಲ್ಲ ಅಂತ ಅನ್ನಿಸ್ಬಿಟ್ರೆ ನನ್ನ ತಂದೆಗೆ ತೊಂದರೆ ಕೊಡಲ್ವ ಆಕೆ? ನನ್ನ ತಂದೆ ಅಂದರೆ ಯಾರು? ನಿಮ್ಮ ಯಜಮಾನ. ಅವನಿಗೆ ಕಷ್ಟ ಆಗುತ್ತಲ್ಲ. ಅಂದರೆ ಅವನಿಗೆ ಕಷ್ಟ ಆಗೋದು ಇಷ್ಟ ಇಲ್ಲ ಸುಮಂತ್ರನಿಗೆ, ಆದರೆ ಕೈಕೇಯಿ ಬಗ್ಗೆ ಒಳ್ಳೆಯ ಮನಸ್ಸು ಇಲ್ಲ. ಎರಡೂ ಸೇರಿಸ್ಕೊಂಡು ಹೇಳಬೇಕು. ಇದರ ಪರಿಣಾಮ ದಶರಥ ಅನುಭವಿಸ್ಬೇಕಾಗ್ತದೆ. ಆದ್ದರಿಂದ ನೀನು ಹಿಂತಿರುಗಿ ಹೋಗಿ ಇಲ್ಲಿ ನಡೆದದ್ದನ್ನೆಲ್ಲ ವಿವರವಾಗಿ ಹೇಳು ಕೈಕೇಯಿಗೆ. ಏನೇನಾಯಿತು, ಹೇಗೆ ಬಿಟ್ಟು ಬಂದೆ ಅಂತೆಲ್ಲ ಹೇಳು. ಹೇಳಿದರೆ ತಂದೆ ಮಾತಿನಂತೆ ನಾನು ನಡೆದಿದ್ದೇನೆ ಅಂತ ಕೈಕೇಯಿಗೆ ಖಚಿತ ಆಗ್ತದೆ. ಖಚಿತ ಆದರೆ ನನ್ನ ತಂದೆಯ ಒಳಿತಿಗಾಗಿ ನೀನು ಇಷ್ಟು ಮಾಡಬೇಕಪ್ಪ ನೀನು ಅಂತ ಹೇಳ್ತಾನೆ. ಅದು ಹೇಳಿದ ಮೇಲೆ ಸುಮಂತ್ರ ಹೊರಡ್ತಾನೆ. ಇದು ಹೇಗಿದೆ, ಮೊದಲು ಎಷ್ಟು ಹೋಗು ಅಂದ್ರೆ ಬೇಡ ಬೇಡ ಅಂತಾನೆ. ಈ ಹಾದಿ ಬುದ್ಧಿವಂತಿಕೆ ಮಾತಿದು. ಅವನಿಗೆ ಸುಮಂತ್ರನಿಗೆ ದಶರಥನ ತೊಂದರೆ ಆಗಬಾರ್ದು ಅಂತಂದು ಮನಸ್ಸಿದೆ, ಕೈಕೇಯಿ ಮೇಲೆ ಸಿಟ್ಟಿದೆ. ಅವೆರಡನ್ನೂ ಸೇರಿಸ್ಕೊಂಡು ಕೈಕೇಯಿ ಏನು ಮಾಡಿಬಿಡ್ತಾಳೋ ಗೊತ್ತಿಲ್ಲಪ್ಪ, ನಮ್ಮ ಅಪ್ಪನಿಗೆ ನಾನು ಹೋಗೇ ಇಲ್ಲ ಅಂದ್ಕೊಂಡ್ಬಿಟ್ರೆ ಏನು ಮಾಡೋದು, ನೀನೊಬ್ಬ ಸಾಕ್ಷಿ ಇದೆಯಪ್ಪ ನಾನು ಹೋಗಿದ್ದೀನಿ ಅಂತ ಹೋಗಿ ಹೇಳು ಅಂದ್ರೆ ಒಪ್ಕೋತಾಳೆ, ನನ್ನ ತಂದೆ ಆರಾಮಾಗಿರ್ತಾರೆ ಅಂತ. ಹಾಗಾದರೆ ಕೈಕೇಯಿ ಬಗ್ಗೆ ರಾಮನ ನಿಜವಾದ ಅಭಿಪ್ರಾಯ ಏನು? ರಾಮ ಸುಳ್ಳು ಹೇಳಿಲ್ವೇ? ಹಾಗಾದರೆ ಕೈಕೇಯಿ ಕ್ರೂರ ಮನುಷ್ಯನವಳು ಅಂತ ಹೇಳ್ತಾನಲ್ಲ, ಇಲ್ಲ ಅಂತ ಹೇಳಬೇಕು. ತಾಯಿ ಬಗ್ಗೆ ಅನಾದರ ಇರಲಿಲ್ಲ ಆತನಿಗೆ, ಅತಿಯೂ ಪ್ರೀತಿ ಇತ್ತು. ತಾವು ರಾಮಾಯಣದಲ್ಲಿ ಕಂಡಿದ್ದೀವಿ. ಮೊದಲು ಆತನಿಗೆ ಕೈಕೇಯಿ ಮೇಲೆ ಅಸಾಧ್ಯ ಪ್ರೀತಿ, ಕೈಕೇಯಿಗೂ ಅವನ ಮೇಲೆ ವಿಪರೀತ ಪ್ರೀತಿ ಇತ್ತು. ಅದೆಲ್ಲ ಗೊತ್ತಿದೆ. ಆದರೆ ಅವನು ಹೇಳ್ತಾನೀಗ, ಅಕಸ್ಮಾತ್ತಾಗಿ ಯಾವತ್ತೂ ಒಂದು ಸಲ ಬೇಜಾರಿನ ಮಾತು ಬರಬಹುದು. ತಾವು ಗಮನಿಸಿದೆ, ನಮ್ಮೆಲ್ಲರ ಮನೆಯಲ್ಲಿ ಆಗುವಂಥದ್ದಿದು. ಮನೆ ಮುಂದೆ ರಸ್ತೆ, ಸಣ್ಣ ಮನೆ, ಅಲ್ಲಿ ಅಮ್ಮ ಮಕ್ಕಳು ಎಲ್ಲ ಇದ್ದಾರೆ. ಆ ಮಗುಗೇನೋ ತಲೆ ಬಂತು, ಸೊ ಈ ಅಂತ ರಸ್ತೆಗೆ ಓಡಿ ಬಂದುಬಿಡುತ್ತೆ. ಓಡಿ ಬಂದಾಗ ಒಂದು ಕಾರ್ ಬಂತು. ಇನ್ನು ಸ್ವಲ್ಪ ಆದರೆ ಹಾಯ್ದೆ ಬಿಡ್ತಿತ್ತು ಕಾರು ಮಗುಗೆ. ಅವನು ಬ್ರೇಕ್ ಹಾಕಿ ನಿಲ್ಲಿಸ್ದ. ಒಳಗಿದ್ದಂಥ ತಾಯಿ ಎದೆ ಝಲ್ ಅಂತದೆ. ಓಡಿ ಬಂದು ಏನು ಮಾಡ್ತಾಳೆ ಆಕೆ? ಮಗುನ ಪ್ರೀತಿಯಿಂದ ಯಾಕಪ್ಪ ಹೆಂಗೆ ಹೋದೆ ಅಂತಾಳ. ಎರಡು ಬಿಡ್ತಾಳೆ. ಮೊದಲು ಸಾಯ್ತಿದ್ಯಲ್ಲೋ ಕಾರ್ ಬಿಡಕ್ಕೆ ಹೋಗಿ. ಇಲ್ಲ, ಆಕೆ ಮಗು ಸಾಯಬೇಕು ಅಂತ ಇಲ್ಲ,
ಆದರೆ ಆ ಆತಂಕದೊಳಗೆ ಒಂದು ಮಾತು ಬಂದ್ಬಿಡ್ತದೆ. ಮಗು ಒಂದೆರಡು ಹೊಡಿತಾಳೆ, ಹೊಡೆದದ್ದು ಪ್ರೀತಿಯಿಂದ ಹೊಡೆದದ್ದು, ಅದು ನೋಡಿ ಹೆಂಗಿದೆ ಪರಿಸ್ಥಿತಿ. ಅದು ಸಿಟ್ಟಿಂದ ಹೊಡೆದದ್ದಲ್ಲ, ಕೋಪದಿಂದ ಹೊಡೆದದ್ದಲ್ಲ, ಆ ಕ್ಷಣಕ್ಕೆ ಬರುವಂಥದ್ದು. ಯಾವುದೋ ಒಂದು ಕ್ಷಣಕ್ಕೆ ಮಾತು ಬಂದದ್ದು ಅವನ ನೈಜ ಸ್ವಭಾವ ಅಂತ ಅಲ್ಲ, ರಾಮನ ಸ್ವಭಾವ ಅಲ್ಲ. ಆದ್ದರಿಂದ ಈಗ ಸುಮಂತ್ರನ ಕಳಿಸೋದಕ್ಕೆ ಮಾಡಿದಂಥ ತಕ್ಷಣದ ಉಪಾಯ ಅಂತ ನಾವು ಭಾವಿಸ್ಬೇಕು. ಅಂಥ ಉಪಾಯಗಳನ್ನು ನಾವು ಬೇಕಾದಷ್ಟು ಕಡೆ ಮಾಡಿರ್ತೀವಿ, ನಮ್ಮ ಜೀವನದಲ್ಲೇ ಮಾಡ್ತೀವಿ. ಒಂದು ದಿವಸ ಮಧ್ಯಾಹ್ನ ಕೂತಿದ್ದೀರಿ, ಭಾನುವಾರ ಊಟ ಮಾಡಿ ಒಂದು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ, ಕೆಲಸ ಮಾಡಬೇಕು ಅಂತ, ಯಾರನ್ನೋ ಭೇಟಿ ಆಗಬೇಕಂತಾನೋ ಅಥವಾ ಏನೋ ಬರೀಬೇಕು, ಏನೋ ಓದಬೇಕು ಇವತ್ತು ಅಂತ ಪ್ಲ್ಯಾನ್ ಹಾಕ್ಕೊಂಡು ಕೂತಿದ್ದೀರಿ. ಆ ಹೊತ್ತಿಗೆ ಯಾರೊಬ್ಬರು ಫೋನ್ ಮಾಡ್ತಾರೆ ನಿಮಗೆ. ಏನು ರೀ ಮಧ್ಯಾಹ್ನ ಫ್ರೀ ಇದ್ದೀರಾ, ಬರ್ಬೇಕಂತಿದ್ದೀವಿ ನಾವೆಲ್ಲ 4-5 ಜನ ನಿಮ್ಮ ಮನೆಗೆ. ಸುಮ್ಮನೆ ಎಷ್ಟೋ ದಿವಸ ಹರಟೆ ಹೊಡೆದಿಲ್ಲ, 1-2 ತಾಸು ಹರಟೆ ಹೊಡೆದು ಹೋಗೋಣ ಅಂತ ಬರ್ಬೇಕಂತಿದ್ದೀವಿ ನಿಮ್ಮ ಮನೆಗೆ ಅಂತಾರೆ. ನಿಮಗೆ ವಿರಾಮ ಇದ್ದರೆ ತೊಂದರೆ ಇಲ್ಲ, ಆದರೆ ಏನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಿ, ಬರೀಬೇಕೋ ಓದಬೇಕೋ ಏನೋ ಹೇಳಬೇಕು ಅಥವಾ ಯಾರ್ದೋ ಮನೆಗೆ ಭೇಟಿ ಆಗಬೇಕು ಅಂತ ಒಂದು ವಿಚಾರ ಇಟ್ಕೊಂಡಿದ್ದೀರಿ. ಆವಾಗ ಏನು ಮಾಡ್ತೀರಿ ನೀವು? ಇವತ್ತೇ ಬರ್ತಿದ್ದೀರಾ? ಅಯ್ಯೋ ನಾವು ಹೊರಗೆ ಹೊರಟಿದ್ದೀನಲ್ರಿ. ಎಲ್ಲೂ ಹೋಗಿರಲ್ಲ, ನೀವು ಮನೇಲೇ ಇರ್ತೀರಿ ಅಂದಲ್ವಾ? ಇದು ಸುಳ್ಳು. ಈ ಸುಳ್ಳಿಂದ ಅನಾಹುತ ಏನಿಲ್ಲ, ಯಾರಿಗೂ ತೊಂದರೆ ಇಲ್ಲ. ಆದರೆ ನಿಮಗೆ ಅನುಕೂಲ ಏನಾಯಿತು ಅಂದರೆ ಅಷ್ಟು ಟೈಮ್ ಬೇರೆದಕ್ಕೆ ಬಳಸೋಕೆ ಅನುಕೂಲ ಆಯಿತು. ಇದ್ದಿದ್ರೆ ಹರಟೆ ಹೊಡೆಯೋಕ್ಕೆ ನಿಮಗೂ ಮನಸ್ಸಿದ್ರೆ ಫ್ರೀ ಇದ್ದರೆ ಮಾಡ್ಬೋದಾಗಿತ್ತೇನೋ. ಆದರೆ ಯಾವುದೋ ಒಂದು ಜರೂರಿನ ಕೆಲಸ ನಿಮಗಿದ್ದಾಗ ಅವ್ರ ಸ್ನೇಹಿತರು ಬರೋದು ಬೇಡ ಅಂತಿಲ್ಲ, ಆದರೆ ಇವತ್ತು ಬರೋದು ಬೇಡ ಆಗಿದೆ, ನಿಮಗೆ ಇವತ್ತು ಬರೋದು ಬೇಡ ಆಗಿದೆ. ಅದಕ್ಕೇನು ಮಾಡ್ತೀರಿ? ಅಯ್ಯೋ ಇವತ್ತೇ ಬರ್ತೀರಾ, ನಾನು ಹೊರಗೆ ಹೊರಟಿದ್ದೇನಲ್ರಿ, ಮುಂದಿನ ಭಾನುವಾರ ಕೂತ್ಕೊಳ್ಳೋಣ ತಗೊಳ್ರಿ ಅಂದರೆ ನೀವು ಸುಳ್ಳು ಹೇಳಿದ್ದಾಯಿತು. ಆದರೆ ಸುಳ್ಳಿನಿಂದ ಯಾರಿಗೂ ತೊಂದರೆ ಆಗಲಿಲ್ಲ, ಅದನ್ನು ಪ್ರಯೋಜನ ಆಯಿತು. ಆದ್ದರಿಂದ ರಾಮ ಹೇಳಿದ್ದು ಹಾಗೆ. ನಮ್ಮ DVG ಅವರ ಜೀವನದಲ್ಲಿ ಒಂದು ಘಟನೆ ಭಾಳ ಚೆಂದ ಹೇಳ್ತಾರೆ. ಒಂದು ಸಲ DVG ಅವ್ರ ಜೊತೆಗೆ ಯಾರೋ ಬಂದಿದ್ದಾರೆ ಮಾತಾಡೋಕ್ಕೆ. ಆತ ಸ್ವಲ್ಪ ಕಿರಿಕಿರಿ ಮನುಷ್ಯ ಇರಬೇಕು, ಹೋಗ್ತಾನೇ ಇಲ್ಲ, ಒಂದು ಸಮ ಮಾತಾಡ್ತಿದ್ದಾನೆ. ಕೊನೆಗೆ ಬನ್ನಿ ಬನ್ನಿ ಅಂತ ಕರ್ಕೊಂಡು ಗೇಟ್ವರೆಗೂ ಕರ್ಕೊಂಬಂದರು. ಇನ್ನೂ ಗೇಟ್ ದಾಟಿ ಹೋಗ್ತಾ ಇಲ್ಲ ಮನುಷ್ಯ. ಆ ಹೊತ್ತಿಗೆ ದಿನ ಅವ್ರ ಮನೆಗೆ ಹೋಗ್ತಿರುವಂಥ ಪದ್ಮನಾಭನ್ ಅವ್ರು ಬಂದರು. ದಿನ ಹೋಗೋರು DVG ಮನೆಗೆ ಆಲ್ಮೋಸ್ಟ್. ಪದ್ಮನಾಭನ್ ಅವ್ರು ಬರೋದು ನೋಡಿದ ತಕ್ಷಣ ಗುಂಡಪ್ಪನವ್ರು ಏನು ಮಾಡಬೇಕು? ಓಹೋ ಶ್ರೀಮಾನ್ ಪದ್ಮನಾಭನವರು ಬರಬೇಕು, ಭಾಳ ಸಂತೋಷ, ಏನು ಕುಚೇಲನ ಮನೆ ಕೃಷ್ಣ ಬಂದಂಗೆ ಆಯ್ತಲ್ಲ ಅಂತಂದರು. ಅವ್ರಿಗೆ ಆಶ್ಚರ್ಯ, ನನಗ್ಯಾಕೆ ಇಷ್ಟು ವಿಪರೀತ ಮರ್ಯಾದೆ, ನಾ ದಿನ ಬರೋನು, ನನಗ್ಯಾಕೆ ಇಷ್ಟು ಮರ್ಯಾದೆ ಅಂತ. ಇವ್ರು ಬರಬೇಕು 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 ಅವ್ರ ಮನೆಗೆ, ಕುಚೇಲನ ಮನೆ ಕೃಷ್ಣ ಬಂದ ಹಾಗೆ ಅಂತ ಅಂದು. ಆಯಿತು ಬನ್ನಿ ನೀವು ಹೊರಡಿಯನ್ನ ಅಂತ ಕಳಿಸಿದ್ರಿ ಇವ್ರನ್ನ. ಪದ್ಮನಾಭನ್ ಕೇಳಿದ್ರಂತ, ನನಗ್ಯಾಕೆ ಇಷ್ಟು ವಿಪರೀತ ಆದರ ಆತಿಥ್ಯ ಇವತ್ತು ನನಗೆ ಅಂತ. DVG ಹೇಳಿದ್ದು ಏನಿಲ್ಲಪ್ಪ, ಆಗಮಾರ್ಥ ಅಂತೂ ದೇವಾನಾಂ ಗಮನಾರ್ಥ ಅಂತೂ ರಾಕ್ಷಸಂ, ಅಷ್ಟೇ. ಗಂಟೆ ಬಾರಿಸ್ಬೇಕಾದ್ರೆ ಹೇಳ್ತೀವಿ, ಗಂಟೆ ಬಾರಿಸಿದಾಗ ದೇವತೆಗಳೆಲ್ಲ ಬರ್ತಾರೆ, ರಾಕ್ಷಸರೆಲ್ಲ ಹೋಗ್ತಾರೆ ಅಂತ. ಈತ ಹೋಗ್ತಾ ಇಲ್ಲ, ಅದು ಕಳಿಸ್ಬೇಕಾಗಿತ್ತು, ನೀವು ಬರಬೇಕಾಗಿತ್ತು ಒಳಗೆ, ಅದಕ್ಕೆ ನಾ ಹಿಂಗೆ ಮಾಡಿದೆ ಅಂತ. ಇದು DVG ಸುಳ್ಳು ಹೇಳಿದ್ರೆ ಹಾಗಾದರೆ? ಇಲ್ಲ, ಅನಾದರ ಇಲ್ಲ, ಅವರಿಗೆ ಸಾಕಾಗಿದೆ, ಎಷ್ಟು ಮಾತಾಡೋದು, ಇದು ಸಾಕು. ಅದು ಅವ್ರ ಟೈಮಿಗೆ ಭಾಳ ಪ್ರೀಷಿಯಸ್ ಆಗಿರುವಂಥದ್ದು, ಆದ್ದರಿಂದ ಕಳಿಸ್ಬೇಕು. ಅದಕ್ಕೆ ಬನ್ನಿ 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 ಅಂದರೆ ಯಾರೋ ದೊಡ್ಡವರು ಬಂದರೂ ನೀವು ಹೊರಡಿ ಇನ್ನ ಅಂತ ಹೇಳಬೇಕು. ಆದ್ದರಿಂದ ಆ ಕ್ಷಣಕ್ಕೆ ಪದ್ಮನಾಭನ ತುಂಬ ದೊಡ್ಡವರನ್ನಾಗಿ ಮಾಡಿ ಕೂಡಿಸಿದರು. ಹಾಗೆ ಆ ಕಾಲಕ್ಕೆ ಹೊಳೆದಂಥ ತಕ್ಷಣದ ಉಪಾಯ ಹೊರತಾಗಿ ಅದು ಮೋಸ ಅಲ್ಲ ಅಂತ. ಇನ್ನೊಂದು ವಿಷಯ ರಾಮನಲ್ಲಿ ಬರುವಂಥದ್ದು, ಈ ನಾಯಕತ್ವ ಅನ್ನುವಂಥದ್ದು ಬಹಳ ಕಷ್ಟದ ಪರಿಸ್ಥಿತಿ ಇದು, ಬಹಳ ಕಷ್ಟದ ಪರಿಸ್ಥಿತಿ ಇದು. ಆದವರಿಗೆ ಗೊತ್ತು ಏನು ಹಣೆ ಬಾರ ಅಂತ. ಹಿಂದಿರೋದು ಬಹಳ ವಾಸಿ ಗುಂಪಿನಲ್ಲಿ. ಮೇಲೆ ನಿಂತಿರ್ತಾನಲ್ಲ, ಎಲ್ಲರ ಕಣ್ಣಿಗೆ ಬೀಳ್ತಾನೆ ನಾಯಕ. ಆತನ ನಡೆ ನುಡಿ ಪ್ರತಿಯೊಂದನ್ನು ಸಮಾಜ ಗಮನಿಸುತ್ತೆ, ಪ್ರತಿಯೊಂದು ನಡೆ ಗಮನಿಸುತ್ತೆ. ನೀವು ನಂಬಲಿಕ್ಕಿಲ್ಲ, ನಾಯಕನಾದವನಿಗೆ ಅಳೋದಕ್ಕೂ ಆಗಲ್ಲ. ಹೀ ಕಾಂಟ್ ಇವನ್ ಕ್ರೈ, ಆ ಪರಿಸ್ಥಿತಿ ಇರ್ತದೆ. ಈಗ ಜನ ನೋಡ್ತಿರ್ತಾರೆ, ನಾಯಕ ಹತ್ತಿಬಿಟ್ರೆ ಹೇಗೆ ಅಂತಿರ್ತದೆ. ಹೀಗಾಗಿ ಎಷ್ಟೋ ಬಾರಿ ತನ್ನ ನೈಜ ಭಾವನೆಗಳನ್ನು ಹೊರಗೆ ತೋರ್ಸೋಕೆ ಆಗೋದೇ ಇಲ್ಲ ನಾಯಕರಿಗೆ. ಒಳಗಡೆ ತುಂಬ್ಕೊಂಡ್ಬಿಡ್ಬೇಕಾಗುತ್ತೆ, ಹೊರಗಡೆ ಏನು ಮಾಡೋಕ್ಕಾಗಲ್ಲ. ಆ ಒಳತೋಟಿಗಳು ಇಲ್ಲ ಅಂತಲ್ಲ ನಾಯಕರಿಗೆ, ಒಳತೋಟಿಗಳಿದ್ದಾವೆ, ಆದರೆ ಅದು ಅವಕಾಶ ಆದಾಗ ಮಾತ್ರ ಹೊರಗೆ ಬರ್ತಾವೆ, ಇದ್ದರೆ ಬರೋಲ್ಲ. ಆವಾಗ ಮನುಷ್ಯ ಸ್ವಭಾವದ ಭಾವನೆಗಳು ಬರೋದು ಒಬ್ಬರೇ ಇದ್ದಾಗ. ನಾನು ಕೇಳಿದ್ದುಂಟು, ನೋಡಿಲ್ಲ, ಆ ಅವಕಾಶ ಸಿಗಲಿಲ್ಲ ನನಗೆ. ಸಿಂಗಪುರದಲ್ಲೋ ಶಾಂಘಾಯ್ದಲ್ಲೋ 2 ಕಡೆ ಒಳಗೆ ಒಂದು ಡ್ರ್ಯಾಗನ್ ಹಾಲ್ ಅಂತ ಕಟ್ಟಿದ್ದಾರೆ. ವಿಚಿತ್ರ ಅದು, ಡ್ರ್ಯಾಗನ್ ಹಾಲ್ ಅಂತ ಹೆಸರು ಅದಕ್ಕೆ. ಅದು ಏನಿಲ್ಲ, ಒಂದು ದೊಡ್ಡ ಸಣ್ಣ ರೂಮ್ ಇದೆ, ಕೋಣೆ ಇದೆ, ತುಂಬ ಕೊಳಕಿದೆ ಒಳಗಡೆ. ಅದರೊಳಗೆ 3 ಲೇಯರ್ ಬಿಲ್ಡಿಂಗ್ ಕಟ್ಟಿದ್ದಾರೆ, ಗೋಡೆ ಕಟ್ಟಿದ್ದಾರೆ. ಒಳಗಡೆ ಏನಾದರೂ ಹೊರಗಡೆ ಸದ್ದು ಕೇಳಿಸಲ್ಲ, ಆ ಥರ ಇದೆ. ಒಳಗಡೆ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು ನೀವು. ಸುಮಾರು $50 $60 ಕೊಟ್ಟು ಹೋಗಬೇಕು.
ಎದಕ್ಕೆ ಹೋಗಬೇಕು? ಒಳಗಡೆ ಏನೂ ಇಲ್ಲ ಅಲ್ಲಿ. $50 ಕಟ್ಟಿ ಒಳಗಡೆ ಹೋಗಿ ಈ ಬಾಗಿಲು ಹಾಕ್ಕೊಂಡು, ಒಳಗಡೆ ಇನ್ನೊಂದು ಗೋಡೆ ಅದು ಬಾಗಿಲು ಹಾಕ್ಕೊಂಡು, ಇನ್ನೊಂದು ಬಾಗಿಲು ಹಾಕ್ಕೊಂಡು, ಒಳಗಡೆ ಏನು ಮಾಡ್ತಾರೆ ಅಂದರೆ ಹೋಂದು ಕಿರ್ಚಾಡ್ತಾರೆ, ಗೋಡೆ ಹೋಗಿ ಒದೀತಾರೆ, ಶರ್ಟ್ ಬಿಚ್ಚಿ ಕೂಗಾಡ್ತಾರೆ. ಎದಕ್ಕೆ? ಮತ್ತು ಹೊರಗೆ ಬರ್ಬೇಕಾದ್ರೆ ಸೂಟ್ ಹಾಕ್ಕೊಂಡು ಸ್ಮೈಲಿಂಗ್ ಬರ್ಬೇಕು ಹೊರಗಡೆ. ಅದು ಇಮೋಷ್ನಲ್ ಕೆಥಾರ್ಸಿಸ್ ಎಲ್ಲೊಂದು ಕಡೆ ಆಗಬೇಕದು. ಆ ಒಳಗಡೆ ಒತ್ತಡ ಎಷ್ಟಿದೆ ಅಂದರೆ ಎಲ್ಲೋ ಹೊರಗಡೆ ಹೋಗಬೇಕದು. ಮುಖವಾಡ ಹಾಕ್ಕೊಂಡು ಎರಡು ದಿವಸ ಬದುಕೋಕ್ಕಾಗತ್ತೆ. ಮುಖವಾಡ ಹಾಕ್ಕೊಂಡು ಬದುಕೋದು, ಒಂದ್ಸಲ ಹೇಳಿದ್ದೆ ನಾನು, ಮುಖವಾಡ ಹಾಕ್ಕೊಂಡು ಬದುಕೋದೇ ಕಷ್ಟ. ಒಂದೇ ಮುಖಾನೇ ಸಾಕಾಗಿ ಹೋಗಿದೆ ನಮ್ಮದು. ಇನ್ನು ಮತ್ತೊಂದು ಮುಖವಾಡ ಹಾಕ್ಕೊಂಡ್ರೆ ಬದುಕೋದು ಹೇಗೆ? ಹೇಳಿದ್ದೆ ಅನಿಸುತ್ತೆ, ನೆನಪಿಲ್ಲ ನನಗೆ. ಈ ಒಂದು ವಠಾರ ಅಂತಿರ್ತದಲ್ಲ, ನಮ್ಮ ಕಡೆ ಎಲ್ಲ ವಠಾರ ಜಾಸ್ತಿ. ಅಂದರೆ ಒಂದೇ ಗೋಡೆ ಹೊಂದ್ಕೊಂಡಂಥ ಒಂದು 8-10 ಮನೆ ಇರ್ತದೆ ಕಾಮನ್ನಲ್ಲಿ. ಹಾಗೆ ಇರ್ತದೆ. ಒಂದು ಮನೆ ಖಾಲಿ ಇತ್ತು. ಆ ಖಾಲಿ ಮನೆಗೆ ಒಬ್ಬರು ಹೊಸದಾಗಿ ಮದುವೆಯಾದ ದಂಪತಿಗಳು ಬಂದರು. ಹೊಸದಾಗಿ ಮದುವೆಯಾದ ದಂಪತಿಗಳು ಬಂದ ತಕ್ಷಣ ಉಳಿದವ್ರ ಕಿವಿ ಕಣ್ಣು ಚುರುಕಾಯಿತು. ವಠಾರದಲ್ಲಿರುವಂಥ ಬೇರೆಯವರಿಗೆ ಹೊಸದಾಗಿ ಮದುವೆ ಆಗಿದ್ದಾರೆ. 2 ದಿವಸ ಆಯಿತು, ಏನು ಜಗಳಾಡಲಿಲ್ಲ ಅವರು. 8 ದಿವಸ ಆದರೂ ಜಗಳಾಡಲಿಲ್ಲ. ಇವ್ರಿಗೊಂಥರ ದುಃಖ ಆಯಿತು. 8 ದಿವಸ ಆದರೂ ಜಗಳಾಡಲಿಲ್ಲ, ಇದೆಂಥ ದಂಪತಿಗಳು ಇವರು ಅಂತ. ಆಯಿತು, ಇವತ್ತಿಲ್ಲ ನಾಳೆ ಜಗಳಾಡ್ತಾರೆ ಅಂತ ಹೇಳಿ ಆ ಗೋಡೆ ಕಿವಿ ಹೆಚ್ಚಿ ಕೂತಿದ್ರು ಎಲ್ಲರೂ. 1 ತಿಂಗಳಾದರೂ ಜಗಳ ಇಲ್ಲ. ಅವ್ರ ಮನೆಯಿಂದ ಬರೀ ನಗೋ ಸಬ್ಬಳು ಕೇಳಿಸ್ತಿತ್ತಂತೆ, ಜೋರ ನಗೋ ಸಪ್ಪಳು. ಗಂಡ ನಗಬೇಕು, ಹೆಂಡ್ತಿ ನಗಬೇಕು. ಇದೆಂಥ ಗಡ್ಡ ಹೆಂಡ್ತೀರಿ, 6 ತಿಂಗಳಾದರೂ ಇನ್ನೂ ಜಗಳಾಡ್ತಾ ಇಲ್ಲ, ನಗ್ನಗ್ತಾ ಇದ್ದಾರೆ ಇವರು ಅಂತ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ನಗು ಇನ್ನೂ ಜೋರೇ ಆಗ್ತಾ ಇದೆ, ಜಗಳ ಮಾತೇ ಇಲ್ಲ. ಅವ್ರು ಒಂದ್ಸಲ ಅಂತರೂ ಇಂಥ ಆದರ್ಶ ದಂಪತಿಗಳು ನಾವೆಲ್ಲೂ ನೋಡಿಲ್ಲ. ಮದುವೆಯಾಗಿ 5 ವರ್ಷ ಆದರೂ ಜಗಳಾಡಲ್ಲ ಅಂದರೆ ಏನ್ರಿ ಇದು? ಅದಕ್ಕೆ ಹೇಳಿ ಒಂದು ತೀರ್ಮಾನ ಮಾಡಿ, ಒಂದು ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಿ, ಆ ಲೋಕಲ್ ಜಡ್ಜ್ ಇರ್ತಾರಲ್ಲ, ಡಿಸ್ಟ್ರಿಕ್ಟ್ ಜಡ್ಜ್, ಅವ್ರನ್ನ ಕರೆದು ಅವ್ರ ಅಧ್ಯಕ್ಷತೆಯೊಳಗೆ ಇವ್ರಿಗೆ ಸನ್ಮಾನ ಮಾಡಿದ್ರಂತೆ. ಆದರ್ಶ ದಂಪತಿಗಳು ಮದುವೆಯಾಗಿ 5 ವರ್ಷ ಕೂಡ ಜಗಳಾಡಿಲ್ಲ, ಎಷ್ಟು ಚೆನ್ನಾಗಿ ಬದುಕಿದ್ದಾರೆ ಇವರು ಅಂತ ಪ್ರಶಸ್ತಿ ಎಲ್ಲ ಕೊಟ್ಟರು. ಮುಂದೆ ಇನ್ನೂ 10 ವರ್ಷ ಆಯಿತು, ಇನ್ನೂ ಜಗಳ ಇಲ್ಲ. 15 ವರ್ಷ 16 ವರ್ಷ ಆದರೂ ಜಗಳ ಇಲ್ಲ. ಒಂದು ಪವಾಡ ಆಗ್ಬಿಟ್ಟು ಜನ ಅಂದರು, ಆದರ್ಶ ಬಿಡ್ರಿ, ಅವ್ರು ನಮ್ಮ ಲೆಕ್ಕ ತೊಗೋಬೇಡಿ, ಅವ್ರು ಬೇರೆ ಇದ್ದಾರೆ ಅವರು ಅಂತಂದರು. ಒಂದು ಸಲ ಈ ಜಡ್ಜ್ ಇದ್ದಾರಲ್ಲ, ಸಿವಿಲ್ ಜಡ್ಜ್ ಇದ್ದವರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನೋ ಆಗಿರ್ಬೇಕು, ಮೇಲೆ ಪ್ರಮೋಷನ್ ಆಗಿ ಅವ್ರ ಮುಂದೆ ಒಂದು ಕೇಸ್ ಬಂತು. ಏನು ಕೇಸು? ಡೈವರ್ಸ್ ಕೇಸ್, ವಿವಾಹ ವಿಚ್ಛೇದನ ಕೇಸ್ ಬಂತು. ಅವ್ರು ಯಾರ್ದು ನೋಡಿದ್ರೆ ಇವ್ರದು. ಆದರ್ಶ ದಂಪತಿಗಳು ಅಂತ ಯಾರಿಗೆ ಬಿರುದು ಕೊಟ್ಟಿದ್ರೋ ಅವ್ರ ಡೈವರ್ಸ್ ಕೇಸು. ನಂಬೋಕೆ ಆಗಲಿಲ್ಲ ಮನುಷ್ಯನಿಗೆ. ಆತ ಕೋರ್ಟಲ್ಲಿ ಕರೀಲಿಲ್ಲ, ತನ್ನ ಚೇಂಬರಿಗೆ ಕರೆಸಿದ್ರು ಅವರಿಬ್ಬರನ್ನು. ಅಲ್ರಿ, ಏನಪ್ಪ ನೀವು ಇಷ್ಟು ಆದರ್ಶವಾಗಿದ್ದವರು, ಇಷ್ಟು ವರ್ಷ ಜಗಳಾಡಿಲ್ಲ, ನಗನಗ್ತಾ ಇದ್ದೀರಿ, ಯಾಕೆ ಡೈವರ್ಸ್ ಆಗಬೇಕು ನಿಮಗೆ, ವಿಚ್ಛೇದನ ಯಾಕೆ ಬೇಕು ಅಂತ ಕೇಳಿದ್ರಂತೆ. ಗಂಡ ಹೇಳಿದ, ನನ್ನ ತಾಳ್ಮೆಗೂ ಒಂದು ಮಿತಿ ಇದೆಯಲ್ಲ ಸರ್, ನನ್ನ ತಾಳ್ಮೆಗೆ ಒಂದು ಮಿತಿ ಇದೆಯಲ್ಲ ಸರ್ ಅಂದ. ಏನು ತಾಳ್ಮೆ ಕಳ್ಕೊಳ್ಳೋಂಗೆ ಏನಾಯ್ತು ನಿಮ್ಮದು ಅಂತ ಕೇಳಿದ. ಅವ್ರು ಹೇಳಿದ್ರು, ನಿಮ್ಗೆ ಗೊತ್ತಿಲ್ಲ ಸ್ವಾಮಿ, ನಾವೇನು ಮಾಡ್ತಿದ್ವಿ ಅಂತ ಒಪ್ಪಂದ ಮಾಡ್ಕೊಂಡಿದ್ವಿ ನಾವು. ಲಗ್ನ ದಿವಸನೇ ನಾವು ಜಗಳಾಡೋಂಗಿಲ್ಲ. ನನ್ನ ಮೇಲೆ ಆಕೆ ಕೋಪ ಬಂದರೆ ಮನೆಯಲ್ಲಿ ಕೈಯಲ್ಲಿ ಯಾವ ಸಾಮಾನು ಸಿಗ್ತೋ ತೊಗೊಂಡು ಎಸಿಬೇಕು ನನ್ನ ಕಡೆಗೆ, ಬೇಕಾದ ಎಸಿಬೋದು. ಅದು ನನಗೆ ಬಡಿದ್ರೆ ಆಕೆ ನಗ್ತಾ ಇದ್ಲು, ಹೆಂಗೆ ಹೊಡಿತು ಅಂತ. ಅದನ್ನು ತಪ್ಸ್ಕೊತಿದ್ದೆ, ಬಗ್ಗಿ ತಪ್ಸ್ಕೊಂಡಾಗ ನಾನು ನಗ್ತಿದ್ದೆ. ನೀವು ಹೊರಗಡೆ ನಗೋ ಸಪ್ಪಳ ಕೇಳಿಸ್ತಾ ಇತ್ತಲ್ಲ, ಅದು ಕೇಳಿಸಿದ್ದು. ಅದು ನನಗೆ ಬಡ್ದಾಗ ಆಕೆ ನಗ್ತಿದ್ದು, ತಪ್ಪಿಸ್ಕೊಂಡಾಗ ನಾನು ನಗ್ತಿದ್ದೆ. ಆವಾಗೆಲ್ಲ ನಾನು ಸಣ್ಣವನಿದ್ದೆ, ಆಕೆ ಒಗದಾಗೆಲ್ಲ ತಪ್ಪಿಸ್ಕೊತಾ ಇದ್ದೆ. ಈಗ ನನಗೆ ವಯಸ್ಸಾಯಿತು ಸ್ವಾಮಿ, ಮೊಳಕಾಲು ಹಿಡ್ಕೋತಾ ಇದೆ. ಆಕೆ ಒಗದು ಆಕೆ ಗುರಿ ಚೆನ್ನಾಗಿ ಆಗಿಬಿಟ್ಟಿದೆ, ನನಗೆ ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೀಗಾಗಿ ಎಷ್ಟು ಅಂತ ಹೊಡೆಸ್ಕೊಳ್ಳಿ ಸ್ವಾಮಿ, ನಾನು ಡೈವರ್ಸ್ ಕೊಡಿ ಅಂತ. ಇದು ಮುಖವಾಡ ಅಲ್ವಾ? ಇದು ಹೊರಗಡೆ ನಗು, ಒಳಗಡೆ ಇರೋದು ತಲ್ಲಣ ಅದು. ಆದ್ದರಿಂದ ಈ ಮುಖವಾಡಗಳು ನಡೆಯೋದಿಲ್ಲ. ಆದರೆ ನಾಯಕರಾದವ್ರಿಗೆ ಬೇರೆ ಹಾದಿ ಇಲ್ಲ. ನೋಡಿ ಹೇಗಿದೆ, ಸುಮಂತ್ರ ಹೊರಟು ಹೋದ ಮೇಲೆ 3 ಜನ ಉಳಿದದ್ದು. ನಾನು ಹೇಳಿದೆ, 3ನೇ ದಿವಸ ರಾತ್ರಿ ಮಾತ್ರ ಅದು ನಿಜವಾದ ವನವಾಸದ ರಾತ್ರಿ. ಯಾರೂ ಇಲ್ಲ, ಸುಮಂತ್ರ ಇಲ್ಲ, ರಥ ಇಲ್ಲ, ಯಾರೂ ಇಲ್ಲ. ಅವತ್ತಿನ ದಿವಸ ಎಷ್ಟು ಚೆನ್ನಾಗಿದೆ ನೋಡಿ. ಮೊದಲನೇ ಬಾರಿಗೆ ರಾಮ ಹಗುರಾಗಿ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ಅವಕಾಶ ಸಿಕ್ತು. ಇದುವರೆಗೂ ಧರ್ಮ ವಿಗ್ರಹ ಆಗಿ, ನಾಯಕನಾಗಿ ತನ್ನ ಭಾವನೆಗಳನ್ನು ಅದುಮಿ ಇಟ್ಟಂಥ ರಾಮ ಇದುವರೆಗೂ ಯಾವ ಚಪಲತೆಗೆ ಬಲಿ ಆಗಬಾರ್ದು ಅಂತ ತುಂಬ ಶ್ರಮ ಪಟ್ಟಿದ್ದ. ಮುಖದ ಮೇಲೆ ಯಾವ ಭಾವನೆಯೂ ತೋರಿಸಿರಲಿಲ್ಲ. ಆಯಿತು ರಾಜ್ಯ ಬೇಡಪ್ಪ, ನೀನು ಕಾಡಿಗೆ ಹೋಗು ಅಂದ್ರೆ ಆಯ್ತಮ್ಮ ಹಾಗೆ ಮಾಡ್ತೀನಿ ಅಂದ. ಮುಖದ ಮೇಲೆ ತೋರಿಸ್ಕೊಳ್ಳಿಲ್ಲ. ತಾವು ನೋಡಿದ್ದು ಹೋಸಲ ಮಾತಾಡೋದು ಹೇಳಿದೆ ನಾನು. ಹೋಗಬೇಕಾದ್ರೆ ಆ ಸಾಂಬಾರ ಪದಾರ್ಥ ಇಟ್ಟಲ್ಲಿ ಸುತ್ತ ಹಾಕ್ಕೊಂಡು ಹೋಗ್ತಾನೆ, ನೋಡ್ಕೊಂಡು ಹೋಗ್ತಾನೆ. ಮುಖದ ಮೇಲೆ ಏನೂ ತೋರಿಸ್ಕೊಳ್ಳಲ್ಲ.
ಅಮ್ಮ ದುಃಖಪಟ್ಟರು ತೋರಿಸ್ಕೊಳ್ಳಲ್ಲ. ಇಷ್ಟೆಲ್ಲ ಭದ್ರನಾಗಿದ್ದಂಥವನು ಎಲ್ಲರೂ ಅವನಿಗೇನು ಹೇಳಿದರು, ಬೇಡ ಬಿಡು, ಹೋಗಬೇಡ ನೀನು ಅಂತ ಹೇಳಿದರು. ಆದರೆ ತಾನು ನಂಬಿಕೊಂಡಿದ್ದಂಥ ಧರ್ಮವನ್ನು ಪಾಲಿಸಬೇಕು ಅಂತ ಹಠದಿಂದ ಯಾವುದು ತನ್ನ ನಡೆಯಲ್ಲಿ ಒಂದು ಚೂರು ತಪ್ಪಾಗಲಾರದಾಗಿ ಬಿಗಿಯಾಗಿ ಬದುಕಿದ್ದ. ಒಂದು ಸಲ ಎಲ್ಲವೂ ಹೋದ ಮೇಲೆ ನಾವು ನೋಡಿದ್ದೇವೆ ಎಷ್ಟೋ ಸಲ ದೊಡ್ಡ ದೊಡ್ಡ ನಾಯಕರು ಆ ಹೊತ್ತಿಗೆ ಗೊತ್ತಾಗಲ್ಲ, ನಂತರ ಪ್ರಸಂಗ ಮುಗಿದು ಒಬ್ಬರೇ ಇದ್ದಾಗ ಬಿಕ್ಕಿ ಬಿಕ್ಕಿ ಅಳುತ್ತಾರೆ. ಮಾಸ್ತಿ ಬರೆದಂಥ ಪುಸ್ತಕ ಓದಬೇಕು ನೀವು, ಭಾವದಲ್ಲಿ ಬರೀತಾರೆ. ಮಾಸ್ತಿ ದೊಡ್ಡ ಸ್ಥಾನದಲ್ಲಿದ್ದವರು, ರೆವಿನ್ಯೂ ಕಮಿಷನರು ಏನೋ ಆಗಿದ್ದರು. ಅಂಥ ದೊಡ್ಡ ಸ್ಥಾನದಲ್ಲಿದ್ದಾಗ ಯಾವುದೋ ಒಂದು ಮಾತು ಆಗಲಿಲ್ಲ ಅಂತ ರಾಜೀನಾಮೆ ಕೊಟ್ಟೆ ಬಂದರು. ಕೊಡಬೇಕಾದ್ರೆ ಗಂಭೀರವಾಗಿದ್ದಂಥ ಮಾಸ್ತಿ ಮಹಾರಾಜರಿಗೆ ಹೇಳಿ ತಮ್ಮ ರಾಜೀನಾಮೆ ಕೊಟ್ಟು ನಾನು ಬಿಡುಗಡೆ ಮಾಡಿ ಅಂತ ಕೇಳ್ಕೊಂಬಂದರು. ಮನೆಗೆ ಬಂದಮೇಲೆ ಭಾವದಲ್ಲಿ ಬರೀತಾರೆ, ಅತ್ಯಂತ ಪ್ರಾಮಾಣಿಕವಾದಂಥ ಜೀವನ ಚರಿತ್ರೆ ಅದು. ಮನೆಗೆ ಬಂದು ಹೇಳ್ತಾರೆ, ಎಲ್ಲರೂ ಹೋದ್ಮೇಲೆ ಬಾಗಿಲು ಹಾಕ್ಕೊಂಡು ಗಟ್ಟಿಯಾಗಿ ಕೂಕ್ಕೊಂಡು ಅತ್ತೆ ಅಂತ ಬರೀತಾರೆ. ಅತ್ತೆ ನಾನು, ಯಾಕಂದರೆ ಒಳ್ಳೆ ಕೆಲಸ, ಸಮಾಜದಲ್ಲಿ ಮರ್ಯಾದೆ ಇತ್ತು, ಸಾಕಷ್ಟು ದುಡ್ಡು ಬರ್ತಾಯಿತ್ತು ಕೆಲಸದಿಂದ, ಅದು ಎಲ್ಲವೂ ಹೋಯ್ತಲ್ಲ ಅಂತ ಹೇಳಿ ಗಟ್ಟಿಯಾಗಿ ಕೂಕ್ಕೊಂಡು ಅತ್ತೆ ಅಂತ ಬರೀತಾರೆ ಬಾಗಿಲು ಹಾಕ್ಕೊಂಡು. ಅಲ್ಲಿ ಅಳೋಕ್ಕಾಗಲ್ಲ, ಸಮಾರಂಭದಲ್ಲಿ ಅಳೋಕ್ಕಾಗಲ್ಲ, ಮನೆಗೆ ಬಂದು ಎಲ್ಲವೂ ಹೋದಾಗ ಅಳೋಕ್ಕೆ ಶುರು ಮಾಡ್ತಾರೆ. ಹಾಗೆ ಏಕಾಂತದಲ್ಲಿ ಬಂದಿಯಾಗಿದ್ದಂಥ ಭಾವನೆಗಳು ಒಬ್ಬನೇ ಆದಾಗ ಹೊರಗೆ ಬಂತು. ಏನು ಹೇಳ್ತಾನೆ ಮಾತು ರಾಮ ನೋಡಿ. ಕೃತಕಾಮಾತು ಕೈಕೇಯಿ ತುಷ್ಟಾ ಭವತು ಮರ್ಹತಿ ಸಾಹಿ ದೇವಿ ಮಹಾರಾಜಂ ಕೈಕೇಯಿ ರಾಜ್ಯ ಕಾರಣಾತ್ ಅಪಿನ ಚಾವಯೇತ್ ಪ್ರಾಣಾನ್ ದೃಷ್ಟ್ವಾ ಭರತಮಾಗತಂ. ಕೆಲವು ಸಲ ಮಾತು ಹೆಂಗೆ ತಪ್ಪಿಬಿಡ್ತದೆ ಅಂತ ಈಗ ಹೇಳ್ತಾರೆ. ಕೃತಕಾಮಾತು ಕೈಕೇಯಿ ತುಷ್ಟಾ ಭವತು ಮರ್ವತಿ. ಈಗ ಕೈಕೇಯಿ ತನ್ನ ಅಭೀಷ್ಟ ಸಿದ್ಧಿ ಆಯಿತು ಅಂತ ತುಂಬ ಸಂತೋಷ ಪಟ್ಟಿರಬೇಕು. ಅಲ್ಲಿ ಮೊದಲು ಬೈದಿಲ್ಲ, ಕೈಕೇಯಿನ ಎಲ್ಲೂ ಬೈದಿಲ್ಲ. ಇಲ್ಲಿ ಬಂದು ಹೇಳ್ತಾನೆ ತನ್ನ ಅಭೀಷ್ಟ ಆಯಿತು ಅಂತ ಹೇಳಿ ತುಂಬ ಸಂತೋಷ ಪಟ್ಟಿರಬೇಕು. ಭರತ ಬಂದ ಮೇಲಂತೂ ಆಕೆಯು ರಾಜ್ಯ ಹಂಬಲದಿಂದ ಮಹಾರಾಜನ ಪ್ರಾಣವನ್ನು ಹಿಂಡದೆ ಬಿಡ್ತಾಳೆಯೇ. ಭರತ ಬಂದ ತಕ್ಷಣ ರಾಜ್ಯ ಬೇಕಲ್ಲ ಆಕೆಗೆ, ಅದಕ್ಕೇನು ಮಾಡ್ತಾರೆ, ರಾಜನ ಪ್ರಾಣವನ್ನೇ ಹಿಂಡಿ ಬಿಡ್ತಾಳೆ ಅಂತ ಕೈಕೇಯಿ ಬಗ್ಗೆ ಮಾತಾಡ್ತಾನೆ. ಮುಂದಿನ ಮಾತು ನೋಡಿ ಹೇಗಿದೆ. ನನ್ನ ತಂದೆ ಆದರೂ ವಯಸ್ಸಾದವನು, ಕಾಮಕ್ಕೆ ವಶನಾಗಿ ಹತೋಟಿ ತಪ್ಪಿದವನು. ಇದು ರಾಮನ ಮಾತು. ಕಾಮಕ್ಕೆ ವಶನಾಗಿ ಹತೋಟಿ ತಪ್ಪಿದವನು, ಕೈಕೇಯಿ ಕೈಗೆ ಸಿಕ್ಕಿ ಹಾಕಿಕೊಂಡು ಇನ್ನು ಯಾವ ಗತಿ ಪಡುತ್ತಾನೋ ಗೊತ್ತಿಲ್ಲ ನನಗೆ ಅಂತ. ಇನ್ನು ಯಾವ ಗತಿ ಪಡ್ತಾನೋ ಅಂತ. ತಂದೆ ಬಗ್ಗೆ ಕಾಳಜಿ ಇದೆ, ಆದರೆ ತಂದೆ ಕಾಮಮೋಹಿತನಾಗಿದ್ದಾನೆ ಅನ್ನೋದನ್ನು ಹೇಳೋದು ತಪ್ಪಿಸೋದಿಲ್ಲ. ತನ್ನ ಬಗ್ಗೆ ಹೇಳ್ಕೊತಾನೆ. ಲೋಕದ ಇತರ ಮಕ್ಕಳು ಹಾಗಿದ್ದೀನೇನ್ರಿ ನಾನು, ಬೇರೆ ಮಕ್ಕಳು ಹಂಗಿದ್ದೀನ ನಾನು? ತಂದೆಯ ಮಾತನ್ನು ಎಂದೂ ಮೀರದಂಥವನು ನಾನು. ಉಳಿದ ಮಕ್ಕಳಂಗೆ ಹೇಳ್ದು ಮಾಡದೇ ಇರೋಕ್ಕಾಗತ್ತಾ? ಹಾಗಿದ್ದೀನಿ ನಾನು. ಅಂತಹ ಪುತ್ರನಾದ ನನ್ನನ್ನೇ ತಂದೆ ತೊರೆದು ಬಿಟ್ಟನಲ್ವೇ. ತಂದೆ ಬಗ್ಗೆ ಆಕ್ಷೇಪ. ಇಂಥ ಮಗ, ಸಣ್ಣ ಪುಟ್ಟ ಮಗ ಅಲ್ಲ, ಎಂದೂ ತಂದೆ ಮಾತು ಮೀರಲಾರ್ದಂಥ ಮಗ ನಾನಿದ್ದೀನಿ, ಅಂಥ ನನ್ನ ಮಗನೇ ತೊರೆದು ಬಿಟ್ಟನಲ್ಲ ನಮ್ಮ ತಂದೆ ಅಂತ ದುಃಖ ಮಾಡಿ ತನ್ನ ಸ್ಥಿತಿಯನ್ನು ಭರತನ ಸ್ಥಿತಿ ಜೊತೆಗೆ ಹೋಲಿಸ್ಕೊಂಡು ಆಡುವಂಥ ಮಾತು ನೋಡಿ. ನಾನು ಎಲ್ಲವನ್ನು ಕಳ್ಕೊಂಡವನಾಗಿ ಹೆಂಡತಿ ತಮ್ಮನೊಳಗೆ ಕಾಡಿಗೆ ಬಂದು ಪರಿತಪಿಸ್ತಾ ಕೂತಿದ್ದೇನೆ. ಭರತನಾದರೂ ಹೆಂಡತಿಯೊಡನೆ ಅಯೋಧ್ಯೆಯಲ್ಲಿದ್ದು ಕೋಸಲ ದೇಶವನ್ನೆಲ್ಲ ರಾಜ್ಯವಾಳುತ್ತಿದ್ದಾನೆ. ಇನ್ನೂ ಭರತ ಬಂದಿದ್ದಾನೆ ಇಲ್ಲೋ ಗೊತ್ತಿಲ್ಲ ಇವನಿಗೆ, ಆದರೆ ಈಗ ಹೇಳ್ತಾನೆ ಈಗಾಗಲೇ. ಅಂದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಕೂತಿದೆ, ಅದೆಲ್ಲೋ ಹೊರಗೆ ಬರಬೇಕು. ನಾವು ಅಂತೀವಿ ಕಸರು ಹೊರಗೆ ಬರಬೇಕು, ಒಂದು ಕಡೆ ಎಲ್ಲೋ ಅಂತೀವಲ್ಲ, ಕಸರು ಹೊರಗೆ ಬರಬೇಕು, ಅದು ಬರ್ತದೆ. ಆ ಆವೇಶದ ಭರದಲ್ಲಿ ಇನ್ನೂ ಒಂಚೂರು ತಪ್ಪಾಗೆ ಮಾತಾಡ್ಬಿಡ್ತಾನೆ. ಯಾರ ಬಗ್ಗೆ? ಭರತನ ಬಗ್ಗೆ ಮಾತಾಡ್ತಾನೆ. ರಾಜ್ಯ ಭೋಗದಲ್ಲಿ ಮುಳುಗಿ ಭರತ ಧರ್ಮವನ್ನು ಮರೆತರೆ ತಂದೆಗೆ ಬಂದ ಗತಿಯೇ ಇನ್ನೂ ತೀವ್ರವಾಗಿ ಅವನನ್ನು ತಟ್ಟುತ್ತದೆ ಅಂತ. ತಮ್ಮ ತಂದೆಗೆ ಏನೇನಾಗಿದೆ ಕಷ್ಟ ಪರಿಸ್ಥಿತಿ ಇನ್ನೂ ಬೇಗ ಬಂದ್ಬಿಡ್ತದೆ ಅವನಿಗೆ ಅಂತ ಹೇಳ್ತಾನೆ. ಮತ್ತೆ ಕೈಕೇಯಿ ಕಡೆ ಮನಸ್ಸು ಬಿಡಲ್ಲ. ಕೈಕೇಯಿ ಬಗ್ಗೆ ಹೇಳ್ತಾನೆ, ಕೈಕೇಯಿ ಕ್ರೂರಳು ಅಂತ ಲಕ್ಷ್ಮಣನ ಹೇಳ್ತಾನೆ. ಕೈಕೇಯಿ ಮಹಾ ಕ್ರೂರಳಕ್ಕೆ, ನ್ಯಾಯ ಅನ್ಯಾಯವನ್ನು ನೋಡೋವಳಲ್ಲ. ನನ್ನ ತಾಯಿಗೂ ನಿನ್ನ ತಾಯಿಗೂ ವಿಷವನ್ನೇ ಕೊಟ್ಟಾಳಾಕೆ ಎಂದು ಆತಂಕ ಪಡ್ತಾನೆ. ಕೈಕೇಯಿ ಬಗ್ಗೆ ಸಿಟ್ಟು, ಭರತನ ಬಗ್ಗೆ ಆಕ್ರೋಶ, ತಂದೆ ಬಗ್ಗೆ ಒಂಥರ ಸಂಕಟ. ಎಂಥ ತಂದೆ ಹಿಂಗೆ ಮಾಡಿಬಿಟ್ನಲ್ಲ, ನನ್ನಂಥ ಮಗನನ್ನು ಹೊರಗೆ ಹಾಕಿಬಿಟ್ನಲ್ಲ ಅಂತ ತನ್ನ ಹೆಗ್ಗಳಿಕೆ. ಇದೆಲ್ಲವೂ ಬಂದಾಗ ಮುಂದಿನ ಸಾಲು ಭಾಳ ಚಂದ ಬರೀತಾರೆ ವಾಲ್ಮೀಕಿಗಳು, ಅದನ್ನು ಗಮನಿಸ್ಬೇಕು. ಈ ವಾಲ್ಮೀಕಿ ರಾಮಾಯಣ ಓದುವಾಗ ತುಂಬ ಸುಲಭದ ಶ್ಲೋಕಗಳು, ತುಂಬ ಚೆನ್ನಾಗಿರುವಂಥದ್ದು.
ಆ ಕೆಲವು ಓದಿಸ್ಕೊಂಡು ಹೋಗ್ಬಿಡುತ್ತಲ್ಲ, ಎಲ್ಲೋ ಒಂದು ಶಬ್ದ ಮಿಸ್ ಆದರೆ ಒಂದೇನೋ ಕ್ಲೂ ತಪ್ಪು ಹೋಗ್ಬಿಡುತ್ತೆ. ಆ ತಪ್ಪಲಾರ್ದಂಗೆ ನೋಡ್ಕೋಬೇಕು, ಭಾಳ ಚೆನ್ನಾಗಿರುವಂಥದ್ದು. ಇಷ್ಟೆಲ್ಲ ಹೇಳಿಬಿಟ್ಟು ಈ ರೀತಿ ರಾಮ ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ತನ್ನ ಮನಸ್ಸಿನ ಭಾವನೆಗಳನ್ನು ಮಾತುಗಳ ಮೂಲಕ ಹೊರಹಾಕಿ ಆಮೇಲೆ ನೆಮ್ಮದಿಯಾಗಿ ರಾತ್ರಿಯನ್ನು ಕಳೆದನು ಅಂತ. ಇದು ಭಾಳ ಮುಖ್ಯ. ಇದು ಇಷ್ಟೆಲ್ಲ ಹೇಳಿಬಿಟ್ಟು ಆಮೇಲೆ ನೆಮ್ಮದಿಯಾಗಿ ಶಾಂತವಾಗಿ ನಿದ್ದೆ ಮಾಡಿದ ಅಂತ. ಇದು ಒಳಗಡೆ ತುಂಬಿರ್ತದೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆದಂಥ ಘಟನೆ. ಯಾರಿಗೋ ಹೇಳಿಬಿಟ್ಟು, ನೋಡಪ್ಪ ಬಹಳ ದಿವಸದ ಮನಸ್ಸಲ್ಲಿತ್ತು, ಹೇಳಿದ್ನಲ್ಲ, ನಿರಾಳ ಆಯ್ತು ನೋಡಿ ಈಗ ನಾನು ಅನ್ನಲ್ಲ. ನಾವು ಮನಸ್ಸು ಖಾಲಿ ಮಾಡ್ಕೋಬೇಕಾದ್ರೆ ಎಲ್ಲೋ ತುಂಬಿಕೊಂಡದಂತೂ ಸುರಿಬೇಕಾಗತ್ತೆ ಎಲ್ಲೋ ಒಂದು ಕಡೆ. ಅದನ್ನು ಇಮೋಷ್ನಲ್ ಕೆಥಾರ್ಸಿಸ್ ಅಂತ ಕರೀತಾರೆ. ಈ ಭಾವನೆಗಳನ್ನು ಪರ್ಜಿಂಗ್ ಮಾಡಬೇಕು, ತೆಗೆದು ಹಾಕಿಬಿಡ್ಬೇಕು, ಒಳಗಡೆ ಇರಬಾರ್ದು. ಮೋರಿ ಕಟ್ಕೊಂಡಾಗ ಕೊಳಕ್ಕೆ ವಾಸನೆ ಬರುತ್ತೆ. ಮೋರಿ ಕಟ್ಕೊಂಡದನ್ನು ಕ್ಲಿಯರ್ ಮಾಡಿದಾಗ ಮನಸ್ಸು ಸ್ವಚ್ಛ ಆಗ್ತದೆ. ಹಾಗೆಲ್ಲೋ ಕಟ್ಕೊಂಡದನ್ನು ತೆಗಿಬೇಕು. ಇದು ನಾವು ಸಾಕಷ್ಟು ಕಡೆ ಕಂಡಿದ್ದೀವಿ. ಈ ರಾಜಸ್ಥಾನ ಕಡೆ ತುಂಬ ಜಾಸ್ತಿ. ಯಾರಾದರೂ ತೀರ್ಕೊಂಡ್ರೆ ರುಡಾಲಿ ಅಂತ ಕರೀತಾರೆ ಅವರು. ಒಂದಿಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ಈ ಗುಲ್ಬರ್ಗ ಕಡೆನೂ ನೋಡಿದ್ದೇನೆ ನಾನು. ಯಾರು ತೀರ್ಕೊಂಡ್ರೆ ಮನೆಯಲ್ಲಿ ದುಡ್ಡು ಕೊಟ್ಟ ಹೆಣ್ಮಕ್ಳನ್ನು ಕರೆಸ್ತಾರೆ. ಆ ಹೆಣ್ಮಕ್ಳು ಅಳ್ತಾರೆ, ಅದ್ಭುತವಾಗಿ ಅಳ್ತಾರೆ. ಅವರು ಹಾಡ್ಕೊಂಡು ಅಳ್ತಾರೆ. ಅಂದರೆ ಇವ್ರುಗಳು ಬರೆದಿದ್ರು ಅವ್ರು ಅಳಿಸ್ಬಿಡ್ತಾರೆ ಇವ್ರನ್ನ. ಚೆನ್ನಾಗಿದೆ ಅದು. ಅವ್ರ ಕೆಲಸನೇ ಅವ್ರು ಅಳೋದು. ಎಷ್ಟು ಚಂದ ಅಳ್ತಾರೆ ರೀ ಅವ್ರು. ಗ್ಲಿಸರಿನ್ ಏನಿಲ್ಲ ಅವ್ರು. ನಾನು ನೋಡಿದ್ದೇನೆ ಹೆಣ್ಮಕ್ಳು ಹಾಡ್ಕೊಂಡು ಆ ಸತ್ತವನ್ನು ಗುಣಗಾನ ಮಾಡ್ಕೊಂಡು ಎಲ್ಲ ಹಾಡ್ತಾರೆ. ಅದನ್ನು ಕೇಳಾದರೂ ಇವ್ರ ಕಣ್ಣಲ್ಲಿ ನೀರು ಬರಲಿ ಅಂತ. ಆ ರುಡಾಲಿ ಅಂತ ಹೆಸರೇ ಅವ್ರು ರುಡಾಲಿ ಇರೋದು. ಇದು ಎಲ್ಲ ಕಡೆ ನಾವು ನೋಡಿದ್ದು ಹೀಗಾಗುವಂಥದ್ದು. ಅವರು ಕಣ್ಣಲ್ಲಿ ನೀರು ಬರದೆ ಹೋದರೆ ಎಲ್ಲೋ ಆಗ್ಬಿಡ್ತದೆ ಅಂತ ಹೇಳಿ ಅಳಿಸುವಂಥ ಪದ್ಧತಿ ಉಂಟು. ಹಾಗೆ ಅಳಿಸ್ತಾರೆ. ಈ ಥರದ ಸಂದರ್ಭಗಳು ನಮ್ಮ ಜೀವನದಲ್ಲೆಲ್ಲ ದೊಡ್ಡವರ ಜೀವನದಲ್ಲಿ ಬೇಕಾದಷ್ಟು ಕಡೆ ಬರೋದುಂಟು. ಅಳದೆ ಹೋದಾಗ ಡಾಕ್ಟರ್ ಹೇಳ್ತಾರೆ, ಇಟ್ಸ್ ನಾಟ್ ಗುಡ್, ವಲ್ಕ್ಯಾನೋ ಎರಪ್ಷನ್ ಆಗಿಬಿಡುತ್ತೆ, ಒಳಗಡೆ ಹೊರಗೆ ಬಂದುಬಿಡ್ಬೇಕದು. ರಾಮನಿಗೆ ಹಂಗೆ ಆಗಿದ್ದಿರಬೇಕಲ್ಲ. ಅದುವರೆಗೂ ಧರ್ಮ ವಿಗ್ರಹ ಆಗಿ ಬಿಗಿಯಾಗಿ ನಾ ಧರ್ಮ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ಸಣ್ಣ ಹುಡುಗ, ಅವನು ದೊಡ್ಡವನಲ್ಲ. ಹೆಂಡತಿನ ಕರ್ಕೊಂಡು ಕಾಡಿಗೆ ಹೋಗಬೇಕಾದ್ರೆ ಮನಸ್ಸಿಗೆ ಏನೇನು ಆತಂಕ ಆಗಿರಬೇಕು, ಅದು ಎಲ್ಲರೂ ಹೋದ ಮೇಲೆ ಮನಸ್ಸು ಖಾಲಿಯಾಗಿ ನಿರಾಳಾಗಿ ಪಟ ಅಂದು ಖಾಲಿಯಾಗಿ ಮಲ್ಕೊಂಡ್ಬಿಟ್ಟ. ಇದು ಖಾಲಿ ಆಗಬೇಕಾದ್ದೇ ಇದು. ಮಹಾಭಾರತದಲ್ಲಿ ಯುದ್ಧ ನಡೆದಿದೆ. ಕರ್ಣ ಜೋರಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಯುಧಿಷ್ಠರನಿಗೆ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾನೆ. ಸುದ್ದಿ ಹತ್ಬಿಡ್ತು, ಯುಧಿಷ್ಠ ಸತ್ತೇ ಹೋದ ಅಂತ ಸುದ್ದಿ ಬಂತು. ಅರ್ಜುನ ಯುದ್ಧ ಬಿಟ್ಟು ಓಡಿ ಬರ್ತಾನೆ, ಅಣ್ಣನ ನೋಡಬೇಕು ಅಂತ ಓಡಿ ಬರ್ತಾನೆ. ಅಣ್ಣ ಅರ್ಧ ಎಚ್ಚರ ಅರ್ಧ ಇದಿದೆ ಭ್ರಮೆಯಲ್ಲಿದ್ದಾನೆ. ಅರ್ಜುನ ಬಂದ ತಕ್ಷಣ ಕೇಳ್ತಾನೆ, ಕರ್ಣನ ಕೊಂದು ಬಂದ್ಯಾ ನೀನು ಅಂತಾನೆ. ಇಲ್ಲ ಅಣ್ಣ, ಕರ್ಣನ ಕೊಂದಿಲ್ಲ ನಾನು, ನಿನಗೆ ಪೆಟ್ಟಾಗಿದೆ ಅಂತ ನೋಡೋಕೆ ಬಂದೆ ಅಂತ ಅರ್ಜುನ ಹೇಳ್ತಾನೆ. ಪ್ರೀತಿಯಿಂದ ಹೇಳುವಂಥ ಮಾತು ರೇಗ್ಬಿಡುತ್ತೆ ದುರ್ಯೋಧನಿಗೆ. ನೀನೇನು ಕೊಲ್ತೀಯೋ ಕರ್ಣನ? ನೀನೇನು ಕೊಲ್ಲೋದು ಕರ್ಣನ? ಕರ್ಣನ ಶೂರ, ನೀ ಎಲ್ಲಿದ್ಯೋ, ಕರ್ಣ ಎಲ್ಲಿದ್ದಾನೋ, ಸುಮ್ಮನೆ ಅಡ್ಡಾಡ್ತೀಯ ಬಿಲ್ ಹಿಡ್ಕೊಂಡು ಕೈಯಲ್ಲಿ ಗಾಂಡೀವ, ಏನೂ ಪ್ರಯೋಜನ ಇಲ್ಲ ಅಂದ್ಬಿಡ್ತಾನೆ. ಅದು ಯಾಕೆ ಹೇಳಿದ್ದು ಸಿಟ್ಟಲ್ಲಿ ಹೇಳಿಬಿಟ್ಟ. ಈ ಬ್ಯಾಕ್ಗ್ರೌಂಡ್ ಹೆಂಗಿದೆ ಗೊತ್ತಾ? ಅರ್ಜುನನೇ ಗಾಂಡೀವ ಅಂದ್ರೆ ಮುಗಿದೋಯ್ತು. ಅವನೊಂದು ಪ್ರತಿಜ್ಞೆ ಮಾಡಿದ್ದಾನೆ, ತನಗೆ ಬೈದ್ರೇನು ಅಡ್ಡಿ ಇಲ್ಲ, ಯಾರಾದರೂ ಗಾಂಡೀವಿಗೆ ಬೈದರೆ ಅವ್ರನ್ನ ಕೊಂದು ಹಾಕ್ತೀನಿ ಅಂತ ಹೇಳಿದ್ದಾನೆ. ಈಗೇನು ಮಾಡಬೇಕು? ಧರ್ಮರಾಜ ಬೈದ್ಬಿಟ್ಟ, ಗಾಂಡೀವಕ್ಕೂ ಬೈದ್ಬಿಟ್ಟ. ಅವನು ಪ್ರತಿಜ್ಞೆ ಪ್ರಕಾರ ಅವನು ಕೊಲ್ಲಬೇಕಲ್ಲ. ಹೊಂಟ ಖಡ್ಗ ಹಿಡ್ಕೊಂಡು ಕೊಲ್ತೀನಿ ಅಣ್ಣನ್ನ ಅಂತ. ಈ ಕೃಷ್ಣನ ಕರ್ಮ, ಇವ್ರನ್ನೆಲ್ಲ ಪಾರು ಮಾಡಬೇಕು. ಇಂಥವ್ರು ಕಟ್ಕೊಂಡು ಬದುಕೋದು ಭಾಳ ಕಷ್ಟ. ಅದಕ್ಕೆ ಅವನೇನು ಮಾಡ್ತಾನೆ, ಒಂದು ಕೆಲಸ ಮಾಡೋ, ದೊಡ್ಡವ್ರನ್ನ ಕೊಲ್ಲೋದು ಬಾರ್ದು, ನೀನು ವೃತ್ತಾನೂ ನಡೀಬೇಕು. ಈ ನಮ್ಮಲ್ಲಿ ಮಾಡಲ್ವಾ? ಬದನೆಕಾಯಿ ತಿನ್ನೋದು ಗುಳ್ಳ ತಿಂದ್ಬಿಡಿ, ಪರವಾಗಿಲ್ಲ, ಒಂದು ಶಾರ್ಟ್ಕಟ್. ಅದು ತಿನ್ನಬೇಕು ಅಂತ ಆಸೆ, ಆದರೆ ಅದನ್ನೇ ತಿನ್ನೋಕ್ಕಾಗಲ್ಲ. ನಮ್ಮ ಅಜ್ಜ ಮಾಡ್ತಿದ್ದ. ಈ ಕಾಶಿಗೆ ಹೋಗಿ ಬಂದ, ಕಾಶಿಗೆ ಹೋಗ್ತಾರಲ್ಲ, ಹೋದಾಗ ಅಲ್ಲೇನೋ ಬಿಡಬೇಕು ಅಂತಿರುತ್ತೆ. ಅಲ್ಲಿ ಬಿಡಬೇಕಾದ್ರೆ ಕಾಮ ಕ್ರೋಧ ಮೋಹ ಮದ ಮತ್ಸರ್ಯ ಬಿಡ್ರಿ ಅಂತ ಕೇಳ್ತಾರೆ ಅವರು. ಸಿಂಬಾಲಿಕ್ಕಾಗಿ ಏನಾದರೂ ತಿನ್ನೋ ಪದಾರ್ಥ ಬಿಡ್ರಿ ಅಂತಾರೆ. ನಮ್ಮ ಅಜ್ಜಿ ಮುಂದಿದ್ದಾಳೆ, ಆಕೆ ಕಿವಿ ಕೇಳಿಸಲ್ಲ, ಜೋರಾಗಿ ಮಾತಾಡಬೇಕು. ಏನು ಬಿಡ್ತೀರಿ ಅಂತವ್ರು ಕೇಳಿದ್ರಂತೆ. ನಮ್ಮ ಅಜ್ಜಿ ಆಕೆಗೆ ಹಾಗೂ ಜಿಲೇಬಿ ಸೇರ್ತಿರ್ಲಿಲ್ಲ, ಜಿಲೇಬಿ ಅಂದ್ಬಿಟ್ಲು. ಆಕೆ ಹಿಂದಿದ್ದಂಥ ಅಜ್ಜ ಆಕೆ ಜೋರಾಗಿ ಕೂತ್ಕೊಂಡ್ಲಲ್ಲ ಜಿಲೇಬಿ ಅಂತ, ಇವ್ ನಂದು ಜಿಲೇಬಿ ಅಂದ. ಇವನಿಗೆ ಬಲೆ ಪ್ರೀತಿ, ಜಿಲೇಬಿ ಅಂದರೆ ಬಲೆ ಪ್ರೀತಿ. ಬಂದ ಮೇಲೆ ಆಕೆನ ಬೈದಿದ್ದು. ಇದು ಮುಂದಿತ್ತಲ್ಲ ಪ್ರಾಣಿ, ಜಿಲೇಬಿ ಅಂದ್ಬಿಡ್ತು, ನಾನು ಜಿಲೇಬಿ ಅಂದ್ಬಿಟ್ಟೆ. ಅಂದರೆ ತಿನ್ನಬೇಕು ಅಂತ ಆಸೆ. ಕೊನೆಗೆ ಏನು ಮಾಡೋನು, ಒಂದು ಕೆಲಸ ಮಾಡಿ, ಆ ಜಿಲೇಬಿ ಹಿಂಗೆ ಹಾಕೋದಿದೆಯಲ್ಲ, ಎಳೆ ಹಾಕಬೇಡ, ಅದು ಹಿಂಗೆ ತಟ್ಟಿ ಹಾಕ್ಬಿಡು. ಅದು ಜಿಲೇಬಿ ಆಗೋಲ್ಲ, ಅದೊಂದು ವೆರೈಟಿ ಆಗ್ತದೆ. ಜಿಲೇಬಿ ಬಿಟ್ಟಂಗೂ ಆಯಿತು, ನಾನು ಬೇಕಾದ ತಿಂದಂಗೂ ಆಯಿತು. ಇದು ಈ ಪರಿಸ್ಥಿತಿ. ಇದು
ಅದಕ್ಕೆ ಕೃಷ್ಣ ಹೇಳೋದೇನು ಅಂದರೆ, ನೋಡಿ ಒಂದು ಕೆಲಸ ಮಾಡ ಅರ್ಜುನ, ದೊಡ್ಡವ್ರನ್ನ ಕೊಲ್ಲೋದು ಅಂದರೆ ಅವ್ರನ್ನ ಅಪಮಾನ ಮಾಡಿಬಿಡ್ಬೇಕು. ಸಿಂಬಾಲಿಕ್ ಆಗಿದೆ, ಅವ್ರು ಅಪಮಾನ ಮಾಡಿದ್ರೆ ಕೊಂದಂಗೆ ಅಂತ. ಅದಕ್ಕೆ ನಿಮ್ಮ ಅಣ್ಣನ ಬೈದ್ಬಿಡು ಅಂತಾನೆ. ಇದುವರೆಗೂ ಬೈದಿಲ್ಲ ಅರ್ಜುನ. ಇದುವರೆಗೂ ಹೇಳಿದ್ದೇನು ಅಂದರೆ ಅಣ್ಣ ಒಬ್ಬನೇ ಜೀವ, ನಾವೆಲ್ಲ ನೆರಳುಗಳು ಅಂತ ಹೇಳಿ ಬದುಕಿದಂಥವನು. ಈಗ ಸಿಕ್ತು ನೋಡಿ ಚಾನ್ಸ್ ಅವನಿಗೆ. ಬೈ ಅಂದರೆ ಏನೇನು ಬೈತಾನೆ ಗೊತ್ತಾ? ಅಣ್ಣನಿಗೆ ಹೇಳ್ತಾನೆ, ನಿನ್ನ ಮುಖ ನೋಡಿ ಸತ್ತೋಗಿದ್ವಿ ಎಲ್ಲರೂ ನಾವು, ನಿನ್ನಿಂದಾನೇ ಕಷ್ಟಪಟ್ಟದ್ದು ನಾವು, ದಿವಸ ಆಡಿ ಸೋತದ್ದು. ನೀ ಒಂದಾದರೂ ಯುದ್ಧ ಗೆದ್ದಿದ್ಯಾ ಜೀವನದಲ್ಲಿ? ಇವತ್ತು ಹೋಗಿ ಹೊಡೆಸ್ಕೊಂಡು ಬಂದೆಲ್ಲ ನೀನು ಕಾಪಾಡೋಕೆ ಓಡಾಡ್ತಾ ಇದ್ದೀವಿ ಎಲ್ಲರೂ ನಾವು, ಯುದ್ಧ ಮಾಡೋದು ಬಿಟ್ಟು ಅಂತ ಹೇಳಿ ಸಾಕಷ್ಟು ಬೈತಾನೆ. ಬೈದ ಮೇಲೆ ಕೆಟ್ಟ ಅನಿಸ್ಬಿಡ್ತು ಅವನಿಗೆ. ಅಣ್ಣನ ಬೈದ್ಬಿಟ್ನಲ್ಲ, ನಾನು ಸಾಯ್ತೇನೆ ನಿನ್ನ. ಅತಿರೇಕಗಳೆಲ್ಲ. ಅಣ್ಣನ ಬೈದ್ರೆ ನಾನು ದೊಡ್ಡವ್ರನ್ನ ಬೈದ್ದಲ್ಲ, ನಾನು ಸಾಯ್ತೇನೆ ನಿನ್ನ. ಕೃಷ್ಣ ಮಾರಾಯ ನೀನು ಸಾಯ್ಬೇಡುವ ಮಾರಾಯ, ನಾನು ಹಾದಿ ಹುಡುಕ್ತೀನಿ, ಅದಕ್ಕೊಂದು ಆಪ್ಷನ್ ಇದೆ. ನಮ್ಮಲ್ಲಿ ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಅಂತ ಉಂಟಲ್ಲ. ಏನು ಮಾಡಬೇಕು ಹೇಳ್ತಾನೊಂದು ಕೆಲಸ ಮಾಡು, ದೊಡ್ಡವ್ರನ್ನ ಬೈದರೆ ಅವ್ರನ್ನ ಕೊಂದಂಗಾಯ್ತೋ, ದೊಡ್ಡವ್ರ ಮುಂದೆ ನಿನ್ನ ಹೊಗಳ್ಕೊಂಡ್ರೆ ನೀ ಸತ್ತಂಗಾಯ್ತು. ಅದು ಭಾಳ ಸಿಂಬಾಲಿಕ್ ಆಗೂ ಇದೆ, ದೊಡ್ಡವ್ರ ಮುಂದೆ ಮಾತಾಡಬೇಡಿ ಅಂತ. ದೊಡ್ಡವ್ರ ಮುಂದೆ ನಿನ್ನ ಹೆಗ್ಗಳಿಕೆ ಹೇಳ್ಕೊಂಡ್ಬಿಟ್ರೆ ನೀ ಸತ್ತಂಗಾಯ್ತು, ನೀನು ಹೊಗಳ್ಕೊ ಅಂತಾನೆ. ಸರಿ, ಅರ್ಜುನ ಹೊಗಳ್ಕೋತಾನೆ ತನ್ನ ಎಷ್ಟು ಹೆಸರು ಹೆಂಗೆ ಬಂತು, ವಿಜಯ ಅಂತ ಹೆಂಗೆ ಬಂತು, ಧನುರ್ಧಾರ ಎಂಥವನು, ಎಂಥ ಶೂರ ಎಲ್ಲ ಹೇಳ್ಕೊಂಬರ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಯಾಕೆ ಹೇಳಬೇಕಾಯಿತು? ಎಷ್ಟು ಪ್ರೆಷರ್ ಇದೆ ಯುದ್ಧದ ಸಿಚುವೇಶನ್ ಅಂದರೆ, ಕರ್ಣನ ಯುದ್ಧ ಮಾಡೋ ರೀತಿ ನೋಡಿದರೆ ಇದು ಬದುಕಲ್ಲ ಅಂತ ಅನ್ನುವಂಥ ಯುದ್ಧ ಬಂದಿದೆ. ಆ ಹೈ ಪ್ರೆಷರ್ ಒಳಗೆ ಇಮೋಷ್ನಲ್ ಕೆಥಾರ್ಸಿಸ್ ಆಗಬೇಕೆಲ್ಲೋ ಒಂದು ಕಡೆ. ಇವ್ರ ಕಡೆ ಸಚಿನ್ ತೆಂಡೂಲ್ಕರ್ ಒಬ್ಬನೇ, ಅರ್ಜುನ್ ಒಬ್ಬನೇ ಯುದ್ಧ ಮಾಡೋದು, ಬುದ್ಧಿವಂತ ಯುದ್ಧ ಮಾಡೋ ದೊಡ್ಡ ಧನುರ್ಧಾರ ಇವನು ಯುದ್ಧ ಮಾಡಲ್ಲ ಅಂದರೆ ಇನ್ನೇನು ಗತಿ? ಆದ್ದರಿಂದ ಇವನು ಇಮೋಷನಲ್ ವಿಡ್ರಾವಲ್ ಆಗಿ ಎಲ್ಲ ಹೊರಗೆ ಬರಬೇಕೆಲ್ಲನೂ ಒಳಗಿದ್ದದ್ದು. ಅದು ಕಾರಣ ಕೃಷ್ಣ ಮಾಡಿದಂಥ ಐಡಿಯಾ ಎಷ್ಟು ಚೆನ್ನಾಗಿದೆ ನೋಡಿ. ಅಣ್ಣನ ಬೈ ಅಂತ ಹೇಳಿದಾಗೆ, ತನ್ನ ಹೊಗಳ್ಕೋ ಅಂತ ಹೇಳಿದಾಗೆ, ಎರಡು ರೀತಿಯೊಳಗೂ ಮನಸ್ಸಿನಲ್ಲಿದ್ದಂಥ ಬ್ಲಾಕ್ ಎಲ್ಲ ಕಿತ್ಕೊಂಡು ಹೋಯ್ತು. ಮನಸ್ಸು ನಿರಾಳ ಆಯಿತು. ಅರ್ಜುನ ಮತ್ತು ಯುದ್ಧಕ್ಕೆ ಹೋದ. ಅದಕ್ಕೆ ಹೇಳ್ತಾರೆ, ಲೋಕದ ಸ್ವಭಾವವನ್ನು ಗೊತ್ತಿದ್ದಂಥ ನಮಗೆ ಶ್ರೀರಾಮಂದು ಎರಡು ಮನಸ್ಸಿದೆ ಅಂತ ಅನಿಸಲ್ವಾ? ಒಂದು ಉನ್ನತವಾದ ಸ್ವಭಾವ ಇದೆ, ಒಂದು ಕೀಳು ಸ್ವಭಾವ, ಎರಡೂ ಇದೆ ಅಂದಂಗೆ ಆಯ್ತಲ್ಲ ಅವ್ರ ಮನಸ್ಸಿನಲ್ಲಿ, ರಾಮನ ಮನಸ್ಸಿನಲ್ಲಿ ಅಂತ ಅನಿಸ್ಬೋದು. ಆದರೆ ರಾಮನ ಉನ್ನತ ಸ್ವಭಾವ ಎಷ್ಟು ಎತ್ತರದ ಮಟ್ಟಕ್ಕಿತ್ತು ಅಂತಂದರೆ ನಾವು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಎತ್ತರದ ಮಟ್ಟದಲ್ಲಿ ಅವನ ಉನ್ನತ ಸ್ವಭಾವ ಇತ್ತು. ಎಷ್ಟರ ಮಟ್ಟಿಗೆ ಕೆಲವೊಂದು ಸಲ ಅನಿಸಿರ್ಬೇಕು ನಿಮಗೆ, ತುಂಬ ದೊಡ್ಡವ್ರನ್ನ ಕಂಡಾಗ ಅವ್ರಿಗೂ ನಮ್ಮಂಗೆ ವಿಚಾರ ಬರ್ತಾವ ಕೆಲವೊಂದು ಸಲ ಅಂತ ಅನಿಸಲ್ಲ ನಮಗೆ. ಪ್ರಶ್ನೆ ಬರುತ್ತೆ, ಗಾಂಧಿಯವ್ರಿಗೂ ಬಂದಿರಬೇಕಲ್ಲ ಇಂಥ ವಿಚಾರ ಮನಸ್ಸಲ್ಲಿ ಯಾವಾಗಲೂ ಒಂದು ಸಲ ಅಂತ ಅನಿಸುತ್ತೆ. ಬಂದಿತ್ತು ಎಲ್ಲ ಅವ್ರು ಹೇಳಲಿಲ್ಲ, ಆದರೆ ನಮ್ಮ ಮನಸ್ಸಲ್ಲಿ ಒಂದು ಸಲ ಅನಿಸುತ್ತೆ ದೊಡ್ಡವ್ರಿಗೂ ಮನಸ್ಸಲ್ಲಿ ಬಂದಿರಬೇಕಲ್ಲ ಈ ಥರದ ವಿಚಾರಗಳು ಅಂತ. ಹಾಗೆ ಅವ್ರಿಗೂ ಸಾಮಾನ್ಯ ಸ್ವಭಾವ ಇದೆಯೇ ಅಂತ ಯೋಚನೆ ಮಾಡಬಹುದು. ರಾಮನಲ್ಲಿ ಕೂಡ, ಸೀತೆಯಲ್ಲಿ ಕೂಡ, ಲಕ್ಷ್ಮಣನಲ್ಲಿ ಕೂಡ ಅಂಥ ಭಾವನೆಗಳು ಆಗಾಗ ಬರ್ತಿದ್ದು ಅನ್ನೋದನ್ನು ಸಂಶಯಕ್ಕೆ ಎಡೆ ಬರದ ಹಾಗೆ ವಾಲ್ಮೀಕಿಗಳು ಹಾಕಿದ್ದಾರೆ. ಹಾಕಿರೋ ಉದ್ದೇಶ ಏನು ಗೊತ್ತಾ? ಅದರಿಂದ ರಾಮನ ಪಾತ್ರ ಸಣ್ಣದಾಯಿತು ಅಂತಲ್ಲ. ಅವ್ರು ಹೇಳಬೇಕಾದಿಷ್ಟೇ, ಅತ್ಯಂತ ಉನ್ನತೋನ್ನತ ಸ್ಥಾನದಲ್ಲಿದ್ದವರಿಗೆ ಕೂಡ ಮನಸ್ಸು ಬೆಂದಾಗ, ತೀರ ನೊಂದಾಗ, ಎಲ್ಲೋ ಒಂದು ಕಡೆ ಅದು ಭಾವನೆಗಳು ಹೊರಗೆ ಬರುವಾಗ ಒಂದು ಮಾತು ಬಂದುಬಿಡ್ಬೋದು, ಸಣ್ಣ ಮಾತು ಬರಬಹುದು. ಅದೇ ಅವರ ಸ್ವಭಾವ ಅಂತ ಆಗೋದಿಲ್ಲ, ಅದು ಅವರ ಜೀವನ ಅಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನಲ್ಲಿ ಎರಡು ಭಾವನೆ ಇದ್ದಾಗ, ಕೆಲವೊಂದು ಸಲ ಕೀಳು ಮನಸ್ಸುಗಳನ್ನು, ಕೆಟ್ಟ ಭಾವನೆ ಬಂದಾಗ ಮನಸ್ಸಲ್ಲಿ ಅದು ಮುಚ್ಚಿಕೊಂಡು ಮರೆಮಾಚಿ ಒಳ್ಳೆ ಮನಸ್ಸಿದೆ ಅಂತ ತೋರಿಸೋದು ಕಪಟ ಅಲ್ವಾ? ಬಹಳ ಜನ ಪ್ರಶ್ನೆ ಕೇಳ್ತಾರೆ. ಡಿ ವಿ ಜಿಯವರ ಶ್ರೀರಾಮ ಪರೀಕ್ಷಣ ಓದಬೇಕು, ಅದ್ಭುತ, ಎಲ್ಲ ಪರೀಕ್ಷೆ ಮಾಡಿದ್ದಾರೆ ರಾಮನವರು. ಅಂದ್ರೆ ರಾಮ ಹೆಂಗೆ ಹೇಳೋದಂದ್ರೆ ಮುಖವಾಡ ಹಾಕ್ಕೊಂಡಂಗೆ ಆಗಲಿಲ್ವಾ ರಾಮ? ಮೇಲ್ನೋಟಕ್ಕೆ ಕೈಕೇಯ ಬಗ್ಗೆ ಚೆನ್ನಾಗಿ ಮಾತಾಡ್ತಾನೆ, ಒಳಗಡೆ ಕ್ರೂರಿ ಅಂತಾನೆ ಅಲ್ವಾ? ಹಾಗಾದ್ರೆ ಮುಖವಾಡ ಹಾಕ್ಕೊಳ್ಳಿಲ್ವಾ? ಅಲ್ಲ, ಅವನು ಕೈಕೇಯ ಬಗ್ಗೆ ಒಳ್ಳೆ ಮಾತೇ ಹೇಳ್ತಾನೆ ಯಾವಾಗಲೂ. ಎಷ್ಟು ಸಲ? 199 ಸಲ ಒಳ್ಳೆ ಮಾತೇ ಹೇಳ್ತಾನೆ. ಅದು ಅವನ ಸ್ವಭಾವ, ಸ್ಥಾಯಿ ಭಾವ, ಅವನು ಸಂಚಾರಿ ಭಾವ. ಯಾವಾಗಾದರೂ ಒಂದು ಸಲ ಮನಸ್ಸಿಗೆ ಬಂದಾಗ ಒಂದು ಮಾತು ಆಡಿರ್ಬೋದು, ಆದರೆ ಅದೇ ಒಂದು ಶಾಶ್ವತದಲ್ಲ. ಆದ್ದರಿಂದ ವೇಷ ಧರಿಸಿದ ಅಂತ ಅನ್ನೋಕ್ಕಾಗಲ್ಲ. ಆದರೆ ಪ್ರಯತ್ನಪಟ್ಟು ಆ ಕೀಳು ಮನಸ್ಸುಗಳು ಬಂದಾಗ, ಭಾವನೆಗಳು ಬಂದಾಗ ಸಂಯಮದಿಂದ ಅಡಗಿಸಿ ಗೆದ್ದಿದ್ದಾನೆ ಅದನ್ನು. ಇದು ನಮಗೆ ಮಾದರಿ ಆಗುವಂಥದ್ದು. ಯಾಕಂದರೆ ನಮಗೂ ಒಂದೊಂದು ಸಲ ಕೆಟ್ಟ ಭಾವನೆಗಳು ಬರಬಹುದು, ಕೆಟ್ಟ ವಿಚಾರ ಬರಬಹುದು, ಕೆಟ್ಟ ಮಾತು ಬರಬಹುದು. ಆದರೆ ಸಂಯಮದಿಂದ ನಾನು ಅದನ್ನು ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಅಂತ ಆ ಪ್ರಯತ್ನ ಮಾಡೋಕ್ಕೋಸ್ಕರ ರಾಮನ ಪಾತ್ರ ಹಾಗೆ ಮಾಡಿದ್ದು ವಾಲ್ಮೀಕಿಗಳು. ಕೆಲವೊಂದು ಸಲ ಯಾಕೆ ತೋರಿಸ್ತಾರೆ ಅಂದರೆ, ರಾಮನಂಥವನಿಗೂ ಹಿಂಗೆ ಆಗ್ತದಪ್ಪ, ಆದರೆ ಅವನು ಹೇಗೆ ಗೆದ್ದ ಅದನ್ನು ಅನ್ನೋದನ್ನು ಮಾದರಿಯಾಗಿ ಇಟ್ಕೊಳ್ಳಿ ಅಂತ. ಆದ್ದರಿಂದ ಅವನ ಸ್ವಾಭಾವಿಕವಾದಂಥ ದೈವಿಕ ಗುಣ ಪ್ರತಿಯೊಂದು ಕ್ಷಣದಲ್ಲಿ ಎದ್ದು ಕಂಡರೂ ಕೂಡ ಕೆಲವೊಮ್ಮೆ ಸಾಮಾನ್ಯ ಗುಣಗಳನ್ನು ಯಾಕೆ ತೋರಿಸಿದರು ವಾಲ್ಮೀಕಿಗಳು ಅಂದರೆ ನಮಗೆ ಮಾದರಿ ಆಗಲಿ ಅಂತ.
ಮಾನವ ದೇಹ ಎತ್ತಿ ಬಂದಿದ್ದಾನೆ ರಾಮ. ದೇವರು ಅಂತ ಒಪ್ಕೊಂಡ್ರೆ ಮಾನವ ದೇಹ ಎತ್ತಿ ಬಂದಿದ್ದಾನೆ. ಆದ್ದರಿಂದ ಮಾನವರು ಹಾಗೆ ಬದುಕಬೇಕು. ಅವರು ನಮ್ಮ ಹಾಗೆ ಬದುಕಿದರು, ನಮ್ಮ ಹಾಗೆ ಕಷ್ಟಪಟ್ಟರು, ನಮ್ಮ ಹಾಗೆ ಸುಖಪಟ್ಟರು, ನಮ್ಮ ಹಾಗೆ ತಲ್ಲಣಗಳನ್ನು ಅನುಭವಿಸಿದರು, ನಮ್ಮ ಹಾಗೆ ಮನಸ್ಸನ್ನು ವಹಿಸ್ಕೊಂಡ್ರು ಅಂತ ಹೇಳಿ ಅವರೆಲ್ಲ ಅದನ್ನು ಹೇಗೆ ಗೆದ್ದು ನಿಂತರು ಅಂತನ್ನುವಾಗ ನಮ್ಮ ಜೀವನಕ್ಕೊಂದು ಮಾದರಿ ಆಗಲಿ ಅಂತ ವಾಲ್ಮೀಕಿಗಳು ಹಾಗೆ ಮಾಡಿದ್ದಾರೆ. ಇಲ್ಲಾಂದರೆ ಆದರ್ಶವಾಗಿ ರಾಮ ಯಾವತ್ತೂ ಹಂಗೆ ಹೇಳಲಿಲ್ಲ ಅಂದರೆ ಬಿಡ್ರಿ, ನಮಗೆ ನೆಲಕೋದಲ್ಲ, ಅದು ನಮ್ಗೆ ಆಗೋದಿಲ್ಲ ಅಂತೀವಿ. ಆದರೆ ರಾಮನು ಕೂಡ ಹೀಗೆ ಒಂದು ಸಲ ಮಾತಾಡಿದಾಗ ಅಯ್ಯೋ ನಮಗೂ ಹಾಗೆ ಆಗಿತ್ತಲ್ಲ, ಅದು ರಾಮ ಹೇಗೆ ಗೆದ್ದನೋ ಹಾಗೆ ನಾವು ಗೆಲ್ಲಬಹುದಲ್ಲ ಅಂತ ಆದರ್ಶ ಸಿಗಲಿ ಅಂತ ಮಾಡಿದಂಥದ್ದು. ಇನ್ನು ಮುಂದಿನ ಭಾಗ ಬಹಳ ಮುಖ್ಯವಾದ ತಿರುವು ಸಿಗುವಂಥದ್ದು. ನನ್ನ ಪ್ರಕಾರ ರಾಮಾಯಣದಲ್ಲಿ 2 ಬಹುದೊಡ್ಡ ತಿರುವುಗಳು. ಮೊದಲನೇ ತಿರುವು, ಮಂಥರೆ ಆಕಸ್ಮಿಕವಾಗಿ ಮಾಳಿಗೆ ಮೇಲೆ ಹೋಗಿ ಅಲ್ಲಿ ಅಯೋಧ್ಯೆಯಲ್ಲಿ ಆಗ್ತಿರುವಂಥ ಸಂಭ್ರಮವನ್ನು ಗಮನಿಸಿ ಏನಾಗ್ತಿದೆ ಅಂತ ಕೇಳಿ ಅರೇ ರಾಮನಿಗೆ ಪಟ್ಟಾಭಿಷೇಕ ಆಗಿಬಿಡತ್ತಾ ಅಂತ ಕೆಳಗೆ ಬಂದು ಕೈಕೇಯಿ ಮನಸ್ಸನ್ನು ಕೆಡಿಸಿದ್ದು ಮೊದಲನೇ ತಿರುವು. ರಾಜನಾಗಬೇಕಾಗಿದ್ದ ರಾಮ ಕಾಡಿಗೆ ಹೊರಟ, ಈ ಮೊದಲನೇ ತಿರುವು. ಎರಡನೇದು ಬಹುದೊಡ್ಡ ತಿರುವು ಅಂದರೆ ಶೂರ್ಪನಖೆ ಬಂದದ್ದು. ಇದು ಬಹುದೊಡ್ಡ ತಿರುವು ರಾಮಾಯಣದಲ್ಲಿ. ಶೂರ್ಪನಖೆ ಬರದೇ ಹೋದರೆ ಏನಾಗ್ತಿತ್ತು ಅಂತ. ಬರದೇ ಹೋಗಿದರೆ ಈಗಾಗಲೇ 13 ವರ್ಷ 2 ತಿಂಗಳು ಮುಗಿದು ಹೋಗಿದೆ. ಚೆನ್ನಾಗಿ ಬದುಕಿಬಿಟ್ಟಿದ್ದಾರೆ, ಸಂತೋಷವಾಗಿ ಬದುಕಿದ್ದಾರೆ. 13 ವರ್ಷ 2 ತಿಂಗಳು. ಇನ್ನು ಉಳಿದದ್ದು 10 ತಿಂಗಳು ಮಾತ್ರ. 10 ತಿಂಗಳಾದರೆ ಆರಾಮಾಗಿ ವಾಪಸ್ ಹೋಗ್ಬಿಡ್ಬೇಕು. ಆದರೆ ಕಲ್ಪನೆ ಮಾಡಿ, ವಾಪಸ್ ಹೋಗಿದ್ರೆ ರಾಮಾವತಾರದ ಉದ್ದೇಶ ಸಫಲ ಆಗ್ತಿತ್ತ? ರಾಮ ಬಂದದ್ದೇ ರಾವಣನನ್ನು ನಾಶ ಮಾಡೋದಕ್ಕೆ, ರಾಕ್ಷಸರನ್ನು ನಾಶ ಮಾಡೋದಕ್ಕೆ. 13-14 ವರ್ಷ ಇದ್ದು ಹನಿಮೂನ್ ಮುಗಿಸ್ಕೊಂಡು ವಾಪಸ್ ಹೋದ ಅಂತ ಆಗ್ತಿತ್ತು. ಹಾಗಾಗೋದಿಲ್ಲ ಅದು. ಆದ್ದರಿಂದ ಆ ತಿರುವು ಬರಬೇಕಾದ, ಕಾಡಿಗೆ ಬರೋದಕ್ಕೆ ಕಾರಣರಾದವಳು ಮಂಥರೆ ಆದರೆ ಇಲ್ಲೊಂದು ಬೇರೆ ತಿರುವು ಕೊಟ್ಟವಳು ಶೂರ್ಪನಖೆ. ರಾಮನ ಕಥೆಯಲ್ಲಿ ಆಕೆ ಕೊಡುಗೆನೇ ಬಹಳ ದೊಡ್ಡ ಅಪಾರ ಕೊಡುಗೆ ಶೂರ್ಪನಖೆದು. ಲಂಕೆಯತ್ತ ರಾಮನ ದೃಷ್ಟಿಯನ್ನು ತಿರುಗಿಸಿದವಳೇ ಅವಳು. ಅಲ್ಲಿವರೆಗೂ ಲಂಕೆ ಕಲ್ಪನೆಯೇ ಇರಲಿಲ್ಲ ರಾಮನಿಗೆ. ಲಂಕೆ ಕಡೆ ಮನಸ್ಸು ತಿರುಗಿಸಿದವಳವಳು. ಎಲ್ಲ ರಾಕ್ಷಸರ ನಿರ್ಮೂಲನಕ್ಕೆ ಕೂಡ ಕಾರಣ ಆದವಳವಳು. ರಾಮನ ವನವಾಸ ಸಾರ್ಥಕ ಆಗೋ ಹಾಗೆ ಉಳಿದು 10 ತಿಂಗಳು ಘಟನೆಗಳನ್ನು ಯೋಜನೆ ಮಾಡಿದವಳು ಅವಳು. ನೋಡೋಕ್ಕೊಂದು ಸಣ್ಣ ಘಟನೆ, ತಮಾಷೆ ಘಟನೆ ಅಂತ ಅನಿಸುತ್ತೆ, ಅದು ಪೂರ್ತಿ ತಿರುವು ಕೊಡುವಂಥ ಘಟನೆ. ಆಕೆ ಬಾರದಿದ್ದರೆ ಆ ಜನಸ್ಥಾನ ಇತ್ತಲ್ಲ, ರಾಕ್ಷಸರಿರುವಂಥ ಜನಸ್ಥಾನ ನಿರ್ನಾಮ ಆಗ್ತಿರಲಿಲ್ಲ, ಮಾರೀಚ ಸಾಯ್ತಿರಲಿಲ್ಲ, ಹನುಮಂತ ಸುಗ್ರೀವಾದಿಗಳ ಸ್ನೇಹ ರಾಮನಿಗೆ ಆಗ್ತಿರಲಿಲ್ಲ, ಸೇತು ಬಂಧ ಆಗ್ತಿರಲಿಲ್ಲ, ಶಬರಿಯ ಭಕ್ತಿಯ ಆಳ ತಿಳಿತಿರಲಿಲ್ಲ, ಕೊನೆಗೆ ರಾವಣ ವಧೆ ಆಗ್ತಿರಲಿಲ್ಲ. ಇದೆಲ್ಲ ಶೂರ್ಪಣಖೆಯ ಕೊಡುಗೆಗಳು ಆಕೆ ಮಾಡಿದ್ರಿಂದ ಆದದ್ದು. ರಾಮನ ವನವಾಸಕ್ಕೆ ಸಾರ್ಥಕ್ಯವನ್ನು ತಂದುಕೊಟ್ಟವಳೇ ಶೂರ್ಪನಖೆ. ಆಕೆಯನ್ನು ಹೊಗಳ್ತಾ ಇಲ್ಲ ನಾನು, ಆದರೆ ಅದು ಆಗೋದಕ್ಕೆ ಕಾರಣ ಆದಳು. ಶೂರ್ಪನಖೆ ಬರದೇ ಹೋದರೆ ಏನಾಗ್ತಿತ್ತು ಅಂತ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಮಂಥರೆ ಪ್ರವೇಶ ಎಷ್ಟು ಆಕಸ್ಮಿಕ ಆಗಿತ್ತೋ ಶೂರ್ಪನಖೆ ಪ್ರವೇಶ ಕೂಡ ಅಷ್ಟೇ ಆಕಸ್ಮಿಕ. ಆಕೆಗೂ ಗೊತ್ತಿಲ್ಲ ರಾಮ ಲಕ್ಷ್ಮಣ ಸೀತೆ ಇದ್ದಾರೆ ಅಂತ ಗೊತ್ತಿಲ್ಲ. ಇದು ಅಣ್ಣನ ರಾಜ್ಯ. ಆಕೆ ಅಡ್ಡಾಡ್ಕೊಂಡಿದ್ದವಳು ಬಂದು ಅಕಸ್ಮಾತ್ತಾಗಿ ಕಂಡಿತು, ಅಲ್ಲಿ ಪರ್ಣಕುಟಿಯಲ್ಲಿ ಕಾಣಿಸಿದ್ರು. ಏನು ಮನುಷ್ಯರು ಬಂದಿದ್ದಾರಲ್ಲ ಇಲ್ಲಿ ಅಂತ. ಆಕೆ ನರಮಾಂಸ ತಿನ್ನೋಳು, ಹೊಸ ಸ್ಪೆಸಿಮೆನ್ ಬಂದಿದೆ ಅಂತ ಬಂದ್ಲಾಕೆ ಮಾತಾಡೋಕೆ ಬಂದ್ಲು. ಹಿಂಗೆ ಆಕಸ್ಮಿಕವಾಗಿ ಆದಂಥದ್ದು. ಅದಕ್ಕೆ ಆಕೆ ಹಿನ್ನೆಲೆ ಏನು ಅನ್ನೋದನ್ನು ಉತ್ತರಕಾಂಡದಲ್ಲಿ ಸ್ವಲ್ಪ ಕೊಡ್ತಾರೆ. ಪುಲಸ್ತ್ಯ ಅನ್ನುವಂಥ ಋಷಿ, ಬ್ರಹ್ಮರ್ಷಿ, ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬ ಪುಲಸ್ತ್ಯ ಋಷಿ. ಅವನಿಗೆ ಭಾರದ್ವಾಜ ಪುತ್ರಿಯಲ್ಲಿ ಒಬ್ಬ ಮಗ ಹುಟ್ಟಿದವನು ವಿಶ್ರವಸ್ ಅಂತ. ಪುಲಸ್ತ್ಯನ ಮಗ ವಿಶ್ರವಸ್. ವಿಶ್ರವಸ್ತನಿಗೆ ಭಾರದ್ವಾಜ ಪುತ್ರಿಯಲ್ಲಿ ಮಗ ಹುಟ್ಟಿದ, ಅವನು ಕುಬೇರ ಅಂತ. ಭಾಳ ಚಂದ ಕಥೆ ಇದು. ವಿಶ್ರವಸ್ತನ ಮಗ ಕುಬೇರ. ಅವನು ಸಕಲ ಗುಣ ಸಂಪನ್ನ, ಧರ್ಮಾತ್ಮ. ಬದರಿ ಕ್ಷೇತ್ರದಲ್ಲಿ ದೊಡ್ಡ ದೀರ್ಘ ತಪಸ್ಸು ಮಾಡಿ ಧನಾಢ್ಯ ಅಂತ ಆದವನು, ಉತ್ತರ ದಿಕ್ಪಾಲಕ ಅಂತ ಆಗಿದ್ದವನು, ಬಹಳ ದೊಡ್ಡ ಗೌರವ ಸಂಪಾದನೆ ಮಾಡಿಕೊಂಡವನು. ಅವನಿಗೋಸ್ಕರ ಲಂಕೆಯನ್ನು ವಿಶ್ವಕರ್ಮ ನಿಷ್ಠೆ ಮಾಡಿಕೊಟ್ಟ. ಅಷ್ಟೇ ಅಲ್ಲ, ಇವನಿಗೋಸ್ಕರ ಒಂದು ವಿಮಾನ ಕೂಡ ಮಾಡಿಕೊಟ್ಟ, ಪುಷ್ಪಕ ವಿಮಾನವನ್ನು ಮಾಡಿಕೊಟ್ಟ. ಆ ದಕ್ಷಿಣದ ಲಂಕೆ ಅವನ ಆವಾಸ ಸ್ಥಾನ ಆಗಿತ್ತು ಕುಬೇರಂದು. ಇವತ್ತಿಗಾದರೂ ನೀವು ಬದರಿಗೆ ಹೋದರೆ ಅಲ್ಲೊಂದು ಕುಬೇರನ ಕಲ್ಲು ಅಂತ ಇರ್ತದೆ. ಸಾಕಷ್ಟು ದೇವರುಗಳಿಟ್ಟಿದ್ದಾರೆ ಅಲ್ಲಿ. ನಮ್ಮ ಆಸೆಗಳು ಮುಗಿಯೋಲ್ಲ. ಅಲ್ಲಿ ಹೋದಾಗ ಅವ್ರು ಹೇಳಿಕೊಡ್ತಾರೆ ಪಂಡಗಳು, ಒಂದು ಕೆಲಸ ಮಾಡಿ, ದುಡ್ಡು ಕೊಡಿ, ಅಲ್ಲಿ ಒಂದಿಷ್ಟು ನಾಣ್ಯ ಇಟ್ಕೊಂಡು ಹೋದರೆ ಅಲ್ಲಿ ಹೋಗಿ ಆ ಕುಬೇರನ ಕಲ್ಲು ಮುಂದೆ ಇಷ್ಟು ಹಾಕ್ತಾರೆ, ಒಂದಿಷ್ಟು ಇಟ್ಕೊಂಡು ಉಳಿದು ನಿಮಗೆ ಕೊಡ್ತಾರೆ.
ಕುಬೇರನ ಕಮಿಷನ್ ಬೇಕಲ್ಲ, ಅಲ್ಲಿ ಕುಬೇರನ ಮುಂದಿಟ್ಟು ಒಂದಿಷ್ಟು ತೊಗೊಂಡು ನಿಮ್ಮ ಡಬ್ಬಿಯಲ್ಲಿ ಹಾಕ್ಕೊಡ್ತಾರೆ. ಮನೆಗೆ ಬಂದು ಪೂಜೆ ಮಾಡಿದರೆ ನಿಮ್ಮ ಹಣ ಹೆಚ್ಚಿಗೆ ಆಗ್ತದೆ ಅಂತ ಒಂದು ನಂಬಿಕೆ ಕುಬೇರಂದು. ಆ ಕುಬೇರ ಉತ್ತರ ದಿಕ್ಪಾಲಕ ಆಗಿದ್ದವನು, ಬದರಿ ಕ್ಷೇತ್ರದಲ್ಲಿದ್ದವನು ಅಂತ. ಈ ಲಂಕೆಯಲ್ಲಿ ಕಟ್ಸ್ಕೊಂಡಿದ್ದ. ಈ ವಿಶ್ರವಸ್ತನ ಮೊದಲ ಮಗ ಎಷ್ಟು ಚೆನ್ನಾಗಿರೋದಾದರೆ, ಮುಂದೆ ಹುಟ್ಟಿದಂಥ ಪ್ರಹೇತಿ, ಹೇತಿ, ವಿದ್ಯುತ್ ಕೇಶಾದಿ ಇವೆಲ್ಲ ರಾಕ್ಷಸರಾಗ್ಬಿಟ್ರು, ಮಹಾ ರಾಕ್ಷಸರಾದರು. ಅವರು ರಾಕ್ಷಸರು ಅಂತ ಯಾಕೆ ಹೆಸರು ಬಂತು ಅಂದರೆ, ತಮ್ಮ ರಕ್ಷಣೆಗೋಸ್ಕರ ಜನರನ್ನು ಕೊಲ್ತಿರೋದ್ರಿಂದ ಅವ್ರು ರಾಕ್ಷಸರು ಅಂತ ಹೆಸರಾದರು. ರಾಕ್ಷಸರಂದ್ರೆ ಅವ್ರೇನು ವಿಶೇಷ ಕೊಂಬು ಗಿಂಬು ಇತ್ತು ಅಂತ ಗೊತ್ತಿಲ್ಲ ನನಗೆ. ಈಗೂ ಬೇಕಾದಷ್ಟು ಜನ ಇದ್ದಾರೆ, ಕೊಂಬು ಗಿಂಬೇನಿಲ್ಲ. ಅವ್ರ ಕ್ರಿಯೆಗಳಿಂದ, ತಮ್ಮ ಕೆಲಸಗಳಿಂದ ರಾಕ್ಷಸರಾಗ್ತಾರೆ. ಹಂಗೆ ರಾಕ್ಷಸರಾದವ್ರು ಅಸಾಧ್ಯ ಇದ್ದರು. ಮುಂದೆ ಬಂದಂಥ ಕೆಲವರು ರಾಕ್ಷಸರು ಬಂದದ್ದು, ಮಾಲ್ಯವಂತ, ಸುಮಾಲಿ, ಮಾಲಿ ಅನ್ನುವಂಥ ರಾಕ್ಷಸರು ಬಂದರು. ಅವ್ರನ್ನೆಲ್ಲ ಮಹಾವಿಷ್ಣುವೇ ಕೊಂದು ಹಾಕಿದ, ಮಹಾ ಕ್ರೂರಿಗಳಾಗಿದ್ದವರು. ಆ ಸುಮಾಲಿಗೆ ಕೈಕಸಿ ಅಂತ ಒಬ್ಬ ಮಗಳು. ಆ ಕೈಕಸಿ ವಿಶ್ರವಸ್ತುವನ್ನು ಲಗ್ನ ಆದಳು. ಎಲ್ಲಿ ಸಂಬಂಧ ಇದು ಗೊತ್ತೇ ಆಗಲ್ಲ. ಕೈಕೈ ವಿಶ್ರವಸ್ತುವನ್ನು ಮದುವೆ ಆದಳು. ಮದುವೆ ಆಗಿ ಒಂದು ದಿವಸ ಸಾಯಂಕಾಲ ಸಂಧ್ಯಾ ವಂದನೆ ಮಾಡುವ ಹೊತ್ತಿಗೆಲ್ಲಿ ಗಂಡನ ನಿರ್ಬಂಧಿಸಿ ಮಗುವನ್ನು ಪಡ್ಕೊಂಡ್ರು. ಆ ಗಂಡನಿಗೆ ಶಾಪ ಕೊಟ್ಬಿಟ್ಟ, ಇಂಥ ನೀಚಿದ್ದೆ ನೀನು, ಧರ್ಮಿಷ್ಠ ಇಲ್ಲ ನೀನು, ಧರ್ಮದಲ್ಲಿ ಇಲ್ಲ ನೀನು ಅಂತ ಶಾಪ ಕೊಟ್ಟ. ಆಗ ಹುಟ್ಟಿದಂಥ ಇಬ್ಬರು ಮಕ್ಕಳು ರಾವಣ, ಕುಂಭಕರ್ಣ. ಅಪ್ಪನ ಶಾಪದಿಂದಾನೇ ಹುಟ್ಟಿದಂಥ ಮಕ್ಕಳಿವು ಮಹಾಘೋರ ಸ್ವಭಾವದ ಲೋಕಕಂಟಕರಾಗ್ಬಿಟ್ರು ಇಬ್ಬರು, ರಾವಣ, ಕುಂಭಕರ್ಣ. ರಾವಣ ನಿಜವಾದ ಹೆಸರು ದಶಗ್ರೀವ ಅಂತ ಹೆಸರು. ಅವನ ನಿಜವಾದ ಹೆಸರು ದಶಗ್ರೀವ ಅಂತ. ರಾವಣ ಅಂತ ಯಾಕೆ ಕರೆದ್ರು ಅವನ್ನ ಅಂತಂದರೆ, ಅವನು ಎಲ್ಲಿ ಹೋಗ್ತಾನೋ ಹಿಂಸೆ ಮಾಡ್ತಾ ಇದ್ದ, ಜನರು ಅಳ್ತಾ ಇದ್ರು. ಅಳು ತರಿಸುವವನು ಅಂತ ರಾವಣ ಅಂದರೆ, ಎಲ್ಲಿ ಹೋದಲ್ಲಿ ಅಳು ತರಿಸ್ತಾನೆ. ಅವನು ನೋಡಿದ್ರೆ ಅಳು ಬರ್ತದೆ, ಅವನು ಅಷ್ಟು ಹಿಂಸೆ ಮಾಡ್ತಾನೆ. ಅವನು ಎಲ್ಲಿ ಹೋದಲ್ಲಿ ಅಳು ತರಿಸೋದ್ರಿಂದ ಅವನು ರಾವಣ ಅಂತ ಕರೆಯೋಕ್ಕೆ ಶುರು ಆದರೂ ಅದೇ ಹೆಚ್ಚು ಕಾಯಂ ಆಗಿಬಿಡುತ್ತೆ ಹೆಸರು. ಆಮೇಲೆ ಹುಟ್ಟಿದಂಥ ಶೂರ್ಪಣಿಕೆನೂ ಮಹಾಕ್ರೂರಿ ಆದಳು. ಆದರೆ ಪುಣ್ಯವಶಾತ್ ಬ್ರಹ್ಮನ ವರಪ್ರಸಾದದಿಂದ 4ನೇ ಮಗ ಮಾತ್ರ ವಿಭೀಷಣ ಧರ್ಮಜ್ಞ ಆದ, ದೈವರಲ್ಲಿ ನಂಬಿಕೆ ಇಡುವನಾದ. ಅವನಿಗೆ ಚಿರಂಜೀವಿತ್ವ, ಧರ್ಮ ಬುದ್ಧಿ ಎಲ್ಲ ಬಂತು. ಅಭ್ಯಾಸ ಮಾಡದೇ ಕೂಡ ಅವನಿಗೆ ಬ್ರಹ್ಮಾಸ್ತ್ರ ಪ್ರಾಪ್ತಿಯಾಯಿತು. ಚಿರಂಜೀವಿ ಬೇರೆ ಅವನು. ಹೀಗಾಗಿ ಅವನು 4ನೇದವನು ಮಾತ್ರ ಬ್ರಹ್ಮನ ವರಪ್ರಸಾದದಿಂದ ಪಾರಾದ, ಒಳ್ಳೆಯವನಾಗ್ಬಿಟ್ಟ. ಈ 3 ಇದಾವ ನೋಡಿ, ರಾವಣ, ಕುಂಭಕರ್ಣ ಮತ್ತು ಶೂರ್ಪನಖಿ, ಇವರು 3 ಜನ. ಈ ತಂಗಿಗೊಂದು ಮದುವೆ ಮಾಡಬೇಕಲ್ಲ. ರಾವಣ ಹೇಗಾದರೂ ಯುದ್ಧ ಮಾಡ್ತಿದ್ದ, ಆ ಕಡೆ ಈ ಕಡೆ ಹೋಗ್ತಾ ಇದ್ದ. ಒಬ್ಬ ವಿದ್ಯುತ್ ಜಿಹ್ವ ಅಂತ, ಹೆಸರೇ ಅದ್ಭುತ ಅದು, ನಾಲಿಗೆಗೆ ಎಲೆಕ್ಟ್ರಿಕ್ ಶಾಕ್ ಹೊಡಿತಿತ್ತು ಏನೋ ಗೊತ್ತಿಲ್ಲ. ವಿದ್ಯುತ್ ಜಿಹ್ವ ಅಂತ ಅವನು ಹಿಡಿಕ್ಬಿಟ್ಟು ಅವನಿಗೆ ಗಂಟು ಹಾಕಿಬಿಟ್ಟ. ಆಕೆಗೆ ಸಂಸಾರ ಹೇಗೆ ನಡೀತೋ ದೇವರಿಗೆ ಗೊತ್ತು. ಶೂರ್ಪಣಕ್ಕೆ ವಿದ್ಯುತ್ ಜಿಹ್ವ. ಈ ಹೊತ್ತಿಗೆ ರಾವಣನಿಗೆ ತನ್ನ ರಾಜ್ಯ ವಿಸ್ತಾರ ಮಾಡ್ಕೋಬೇಕು ಅಂತ ಹಂಬಲ ಇರೋದ್ರಿಂದ ಮೇಲೆ ಅಲ್ಲಿ ಇಲ್ಲಿ ಹೋಗಿ ದಾಳಿ ಮಾಡಿ ಜನರನ್ನು ಹೊಡೆದು ಹಾಕ್ತಿದ್ದ. ಸಾವಿರಾರು ಜನ ನಿರಪರಾಧಿಗಳನ್ನು ಕೊಲ್ಲೋನು, ಸಾವಿರಾರು ಜನ ಸ್ತ್ರೀಯರನ್ನು ಎತ್ಕೊಂಡು ಹೋಗ್ಬಿಡ್ತಿದ್ದ. ಈ ಕೊಂದು ಹಾಕೋ ಗಲಾಟೆಯಲ್ಲಿ, ಒಂದು ಯುದ್ಧದಲ್ಲಿ ನೋಡಿ ಹೇಗಿದೆ ಯುದ್ಧ ಇದು. ಗಲಾಟೆಯಲ್ಲಿ ವಿದ್ಯುತ್ ಜೀವನ್ನೇ ಕೊಂದು ಹಾಕಿದ ಅವನು. ತನ್ನ ತಂಗಿ ಗಂಡನೇ, ಗೊತ್ತೇ ಇಲ್ಲ ಅವನು ತಂಗಿ ಗಂಡ ಅಂತ. ಎಲ್ಲರೂ ಕೊಲ್ಕೊಂಡ್ಟಾನ, ಅವನು ಹೊಡೆದಾಕ್ಬಿಟ್ಟ. ಆಮೇಲೆ ಗೊತ್ತಾಯ್ತು, ಅಯ್ಯೋ ತಂಗಿ ಗಂಡ ಸತ್ತೋದ ಅಂತ. ಆಕೆ ತಂಗಿ ಅಬ್ಬರಿಸ್ಕೊಂಡು ಬಂದ್ಲಕ್ಕಿ, ನನ್ನ ಗಂಡನ ಕೊಂದು ಹಾಕಿದೆಲ್ಲ, ನನಗೇನು ಮಾಡ್ತೀಯ ನೀನು ಅಂತ. ಇದೊಂದು ವಿಚಿತ್ರ ಸಮಾಜ, ಚೆನ್ನಾಗಿರ್ತದೆ ಇದು. ರಾವಣ ಕೆಟ್ಟ ಅನಿಸಿದೆ ಅವನಿಗೆ, ತಂಗಿ ಗಂಡ ಸತ್ತೋದ ಅಂತ. ಅವನು ಹೇಳ್ತಾನೆ, ಏನು ಚಿಂತೆ ಮಾಡಬೇಡ. ವಾಲ್ಮೀಕಿಗಳ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನನ್ನು ದಾನ ಮಾನ ಪ್ರಸಾದಗಳಿಂದ ತುಷ್ಟೀಕರಿಸ್ತೀನಿ ನಾನು ಅಂತ. ದಾನ ಮಾನ ಪ್ರಸಾದಗಳಿಂದ ತುಷ್ಟಿ ಮಾಡ್ತೇನೆ, ಸಂತೋಷ ಮಾಡ್ತೇನೆ, ಚಿಂತೆ ಮಾಡಬೇಡ, ನಾನು ಮಾಡಿಕೊಡ್ತೀನಿ, ವ್ಯವಸ್ಥೆ ಮಾಡ್ತೇನೆ ನಿನಗೆ ಅಂದ. ಇದು ದಾನಮಾನ ಪ್ರಸಾದ ಅನ್ನುವಂಥದ್ದು ಇದೊಂದು ರಾಜಕೀಯ ಸೂತ್ರ. ನಾವೆಲ್ಲ ಇವತ್ತು ತುಂಬ ಕಂಡಿದ್ದೇವೆ. ಯಾರೋ ಒಬ್ಬರನ್ನ ತುಂಬ ಸಹಾಯ ಮಾಡ್ತಾರೆ, ಇಲೆಕ್ಷನ್ಗೆ ತುಂಬ ದುಡ್ಡು ಖರ್ಚು ಮಾಡ್ತಾರೆ ನನ್ನ ಸಲುವಾಗಿ, ಹಂಚ್ತಾರೆ ದುಡ್ಡು ಬೇಕಾದಷ್ಟು. ಅಥವಾ ಬೇಕಂದರೆ ಪೋಲಿಂಗ್ ಬೂತೆ ಹಿಡ್ಕೊಂಬಂದು ಓಟ್ ಹಾಕಿಸ್ತಾರೆ, ಯಾರನ್ನೂ ಹಿಡ್ಕೊಂಡು ಹೇಗೋ ಮಾಡಿ ನಾನು ಗೆಲ್ಲೋದಕ್ಕೆ ಕಾರಣ ಆಗ್ತಾರೆ. ಅವ್ರು ಋಣ ತೀರಿಸ್ಬೇಕಲ್ಲ. ನಾನು ಇಲೆಕ್ಷನ್ ಆರಿಸಿ ಬಂದಮೇಲೆ ಅದಕ್ಕೇನು ಮಾಡಬೇಕು? ಅವ್ರಿಗೊಂದು MLCನಾದರೂ ಕೊಡಿಸ್ಬೇಕು, ರಾಜ್ಯಸಭಾ ಟಿಕೆಟ್ ಆದರೂ ಕೊಡಬೇಕು, ಏನಾದರೂ ಮಾಡಬೇಕಲ್ಲ. ಇದು ದಾನ ಮಾನ ಪ್ರಸಾದ. ಅಥವಾ ಯಾರೋ ನನಗೋಸ್ಕರ ತಮ್ಮ ತ್ಯಾಗ ಮಾಡಿ ಜಾಗ ಖಾಲಿ ಮಾಡಿ ಕೊಟ್ಟರು, ಅವ್ರಿಗೊಂದು ಏನಾದರೂ ಮಾಡಬೇಕಲ್ಲ. ಅವ್ರಿಗೆಲ್ಲ ಒಂದು ಕಡೆ ಗವರ್ನರ್ ಅಂತಾನೋ, ಉಪರಾಷ್ಟ್ರಪತಿ ಅಂತಾನೋ, ರಾಷ್ಟ್ರಪತಿ ಅಂತಾನೋ ಮಾಡಬೇಕಲ್ಲ. ಮಾಡಿದಾಗ ಋಣ ಸಂದಾಯ ಆಯಿತು. ಇದೊಂಥರ ರಾಜಕೀಯ ಸೂತ್ರ ಅದು. ಅದನ್ನು ಎಷ್ಟು ಚಂದ ಮಾಡ್ತಾನೆ ಅಂದರೆ, ಆಕೆ ಯುದ್ಧ ಗಿದ್ದ ಮಾಡೋದಲ್ಲ, ರಾಕ್ಷಸಿ ಆಕೆ, ಬರೀ ಕ್ರೂರಿ ಆಕೆ.
ಯುದ್ಧ ತಯಾರಿ ಆದವಳಲ್ಲ. ಆಕೆನೇನು ಮಾಡ್ತಾನೆ ಗೊತ್ತಾ, ನಿನಗೊಂದು ಒಳ್ಳೆ ಸ್ಥಾನ ಕೊಡ್ತೀನಿ ಹೋಗು ಅಂತ. ನಾವು ಮಾಡಿಕೊಡಲ್ವ, ಯಾರೋ ಅಧಿಕಾರ ಕೊಡ್ತೀವಲ್ಲ, ಹಾಗೆ ಈ ಜನಸ್ಥಾನ ಅಂತ ಇತ್ತು ಅಲ್ಲಿ. ನೋಡಿ, ಆ ಇಡೀ ಜನಸ್ಥಾನದಲ್ಲಿ ರಾಕ್ಷಸರ ಕೇಂದ್ರ. ರಾವಣನ ಚಿಕ್ಕಮ್ಮನ ಮಕ್ಕಳಾದಂಥ ಇಬ್ಬರು ಖರ ದೂಷಣ ಅಂತ ಇಬ್ಬರು ಅಲ್ಲಿ ಕೂತಿದ್ರು ನಾಯಕರಾಗಿ. ಅವ್ರ ಕಡೆಗೆ 14,000 ಜನ ರಾಕ್ಷಸರು, ಮಹಾಕ್ರೂರಿ ರಾಕ್ಷಸರು. 14,000 ಜನ, ಒಂದು ದೊಡ್ಡ ಇದ್ದಂಗೆ, ಅದು ಆರ್ಮಿ ಕ್ಯಾಂಪ್ ಇದ್ದಂಗೆ. ಈ ಚಿತ್ರಕೂಟ ಪ್ರದೇಶದಲ್ಲೇ ಇದ್ದದ್ದು. ಆಕೆ ಶೂರ್ಪನಖಿಗೆ ಏನು ಮಾಡಿದ, ಖರದೂಷಣರಿದ್ದಾರೆ, ಹೆಂಗಿದ್ರು ನಮ್ಮ ಚಿಕ್ಕಮ್ಮನ ಮಕ್ಕಳೇ ಇದ್ದಾರೆ, ಅದಕ್ಕೆ ನೀನೇ ಚೀಫ್ ಆಗಿ ಹೋಗ್ಬಿಡು ಅಂತ. ಆಕೆಗೆ ಇನ್ನೇನು ಸಂಭ್ರಮ ಆಗಿಬಿಡ್ತು. ಆಕೆಗೆ ಮೊದಲೇ ಕೆಟ್ಟ ಮನಸ್ಸು, ಇಡೀ ಸಾಮ್ರಾಜ್ಯ ತನಗೆ ಸಿಕ್ತು, ಅಣ್ಣಂದ ರಾಜ್ಯ ಅದು ಹಾಗೆ ರಾವಣಂದು. ಆದ್ದರಿಂದ 14,000 ಜನ ರಾಕ್ಷಸರು, ಅದರ ಮೇಲೆ ಖರದೂಷಣರು, ಅದರ ಮೇಲೆ ತಾನು ಚೀಫ್. ಹಾಗೆ ಆರಾಮಾಗಿದ್ಲಾಕೆ. ಎಷ್ಟರ ಮಟ್ಟಿಗಿದ್ಲು ಅಂದರೆ, ಈ ಅಪಾಯಕಾರಿಯಾದಂಥ ಒಂದು ಸೈನ್ಯ ಕೈಯಲ್ಲಿದ್ದಾಗ, ಮತ್ತು ಅವ್ರ ಕೆಲಸ ಏನು 14,000 ಜನದ್ದು ಒಳ್ಳೆ ಕೆಲಸ ಒಂದೂ ಇಲ್ಲ. ಅಲ್ಲಿ ಋಷಿಗಳು ಯಾರ್ಯಾರಿದ್ರು ತಪಸ್ಸನ್ನು ಹಾಳು ಮಾಡೋದು, ಕಾಡನ್ನು ಹಾಳು ಮಾಡೋದು, ಪ್ರಾಣಿಗಳನ್ನು ಕೊಲ್ಲೋದು, ಇದೇ ಕೆಲಸದಲ್ಲೇ, ಕೆಟ್ಟ ಕೆಲಸದಲ್ಲೇ ಇದ್ದರು ಅವರು. ಸಂಸ್ಕೃತಿ ನಿರ್ನಾಮ ಅವ್ರ ಏಕಮೇತ್ರ ಗುರಿಯಾಗಿತ್ತು ಅಂತ ಹೇಳ್ತಾರೆ. ಅಂಥವ್ರಿಗೆ ರಾಜ ಆಗೋದಕ್ಕೆ ಸಿಕ್ಕರೆ ಅಂತ ಚಾನ್ಸ್ ನೋಡಿ ಈಕೆಗೆ. ಆಕೆ ಏನು ಮಾಡ್ತಿದ್ಲು ಅಂದರೆ, ಸಂಭ್ರಮ ಎಷ್ಟಾಯಿತು ಅಂದರೆ, ದಿನಕ್ಕೊಂದು ನರಮಾಂಸ, ದಿನಕ್ಕೊಬ್ಬ ಗಂಡ ಅಂತ ಆಕೆ ಥೇರಿ. ದಿನಕ್ಕೊಂದು ನರಮಾಂಸ ಸಿಗಬೇಕು, ದಿನಕ್ಕೊಂದು ಗಂಡ ಸಿಗಬೇಕು ಅಂತ ಚಲಾಯಿಸ್ಲಿಕ್ಕೆ ಅಧಿಕಾರ ಇದೆ. ಕ್ರೌರ್ಯ ಮಿತಿ ಮೀರಿತು. ಇಂಥ ಶೂರ್ಪಣಕ್ಕೆ ನೋಡಿ ದೈವ ಹೇಗಿದೆ. 13 ವರ್ಷ 2 ತಿಂಗಳು ಸುಸೂತ್ರವಾಗಿ ತಮ್ಮ ಕಾಡುವಾಸ ಮುಗಿಸಿದಂಥ ರಾಮ ಲಕ್ಷ್ಮಣರ ಜೀವನದಲ್ಲಿ ಬಂದು ಹುಳಿ ಹಿಂಡಿದ್ಲು. ಅವಳ ಆಗಮನ ಸ್ವಲ್ಪ ಆತಂಕವನ್ನೇ ಸೃಷ್ಟಿ ಮಾಡಿರಬೇಕು. ಸಡನ್ನಾಗಿ ರಾಕ್ಷಸಿ, ಆಕೆ ರೂಪ ಮರೆಸ್ಕೊಂಡೇನು ಬರಲಿಲ್ಲ, ತನ್ನ ಆಕಾರದಲ್ಲೇ ಬಂದ್ಲಕ್ಕೆ. ಕೆಲವು ಕಡೆ ಹೇಳ್ತಾರೆ ಸುಂದರವಾಗಿ ಹುಡುಗಿಯ ಬದಲು ಅಂತ, ಏನು ಹಂಗೆ ಇಲ್ಲ, ಚೆನ್ನಾಗೇ ಬಂದ್ಲಕ್ಕೆ, ಹೆಂಗಿದ್ಲು ಹಂಗೆ ಬಂದಾಗ ಒಂಥರ ಆತಂಕನೂ ಸೃಷ್ಟಿ ಆಗಿರಬೇಕು. ಆದರೆ ರಾಮನಿಗೆ ಗಾಬರಿ ಏನಾಗಿರಲಿಲ್ಲ ಆಕೆ ನೋಡಿ. ಬಂದು ಆಕೆ ಇವನು ಕೇಳ್ತಾಳೆ, ನೀ ಯಾರು, ಇಲ್ಲ್ಯಾಕೆ ಬಂದಿದ್ದೀರಿ, ಇದು ನಮ್ಮ ಅಣ್ಣನ ಜಾಗ, ಇದು ನಮ್ಮ ಅಣ್ಣನ ರಾಜ್ಯ, ನೀವ್ಯಾಕೆ ಬಂದಿದ್ದೀರಿ ಇಲ್ಲಿ ಅಂತ ಕೇಳಿದಾಗ, ರಾಮ ಸುಳ್ಳು ಹೇಳೋವನಲ್ಲ, ಮತ್ತು ಹೆಂಗ್ಸ್ ಬೇರೆ ಪಾಪ ಯಾಕೆ ಹೇಳಬೇಕು ಅಂತ ಹೇಳಿ ಕೂಡಿಸ್ಕೊಂಡು ಎಲ್ಲ ಹೇಳ್ತಾನೆ. ತಾನು ಇಕ್ಷ್ವಾಕು ವಂಶಕ್ಕೆ ಸೇರಿದವನು, ದಶರಥನ ಮಗ, ಹಿಂಗಾಗಿ ಕಾಡಿಗೆ ಬಂದಿದ್ದೇವೆ, 14 ವರ್ಷ ಪೂರೈಸ್ಕೊಂಡು ಹೋಗಬೇಕು ಅಂತ ಎಲ್ಲ ಹೇಳ್ತಾನೆ. ಪಾಪ ಅಲ್ಲಿ ತನಕ ಎಲ್ಲ ಚೆನ್ನಾಗಿತ್ತು. ಮುಂದೆ ಒಂದು ಹಾಸ್ಯ ಪ್ರಸಂಗ ಶುರು ಆಗ್ತದೆ. ನಾನು ಇದನ್ನು ತುಂಬ ಸಂತೋಷವಾಗಿ ಹೇಳಬೇಕು. ಅದನ್ನು ವಾಲ್ಮೀಕಿಗಳೇ ನಿಜವಾಗ್ಲೂ ಎಂಜಾಯ್ ಮಾಡಿದ್ದಾರಪ್ಪ ಬರೀಬೇಕಾದ್ರೆ. ಇದನ್ನು ಅವ್ರ ಭಾಷೆ ಪ್ರಯೋಗ ಎಷ್ಟು ಚೆಂದ ಆಗಿಬಿಡುತ್ತದೆ ಅಂದರೆ ನಿಜವಾಗ್ಲೂ ಸಂತೋಷ ಪಟ್ಟಿದ್ದಾರೆ. ಅದಕ್ಕೆ ವಾಲ್ಮೀಕಿಗಳೇ ಆನಂದ ಪಟ್ಟಿರೋದ್ರಿಂದ ನಾವು ಆನಂದ ಪಡೋದ್ರಲ್ಲಿ ಏನು ತಪ್ಪಿಲ್ಲ. ಆ ಭಾಗ ಎಷ್ಟು ಚೆನ್ನಾಗಿದೆ. ರಾಮನ ಮುಂದೆ ಶೂರ್ಪಣಖಿ ಕಾಣಿಸ್ಕೊಂಡಾಗ ಅವರಿಬ್ಬರನ್ನು ವಾಲ್ಮೀಕಿಗಳು ಹೋಲಿಸಿ ಪದ್ಯ ಬರೀತಾರೆ. ಎಷ್ಟು ಚಂದದ ಪದ್ಯಗಳು ಎಲ್ಲನೂ. ಹೇಗಿರಬೇಕು ಆಕಾರ ಅಂತ ನೋಡಿ. ಹೇಗಿದೆ, ಒಂದು 25-28 ವರ್ಷದ ಹುಡುಗ, ಸುಂದರಾಂಗ ಹುಡುಗ, ಒಂದು 25 ವರ್ಷ ಹುಡುಗಿನ ಮಾತಾಡ್ತಾನೆ ಅಂದರೆ ಒಂದೇನೋ ಬರ್ತದಪ್ಪ, ಹಾಸ್ಯ ಏನಿಲ್ಲ ಅದರೊಳಗೆ. ಆದರೆ ಈಕೆ ಕಂಡಾಪಟ್ಟಿ ವಯಸ್ಸಾದ ಹೆಣ್ಮಗಳು, ಭಾರಿ ವಯಸ್ಸಾದವಳು. ಈ ಹುಡುಗ ರಾಮ ಸುಂದರಾಂಗ ಅಂದರೆ ಅತಿ ಸುಂದರಾಂಗ. ಇದು ಕುರೂಪದ ಡೆಫಿನೇಷನ್. ಇದನ್ನ ಅಪಾಲಜಿ ಫಾರ್ ವುಮನ್ಹುಡ್, ಅದು ಆ ಥರ. ಆಕೆ ಬಂದು ಮಾತಾಡಿಕೊಂಡಾಗ ಅದು ಹಾಸ್ಯ ಸ್ವಲ್ಪ ಮಾಡಬೇಕು ಅನಿಸಿರ್ಬೇಕು ವಾಲ್ಮೀಕಿಗಳಿಗೆ. ಎಷ್ಟು ಚಂದ ಬರೀತಾರೆ ನೋಡಿ. ಎಸ್ಪೆಷಲಿ ಆಕೆ ರಾಮನಲ್ಲಿ ಮೋಹಗೊಂಡಳು ಅಂತ ಹೇಳಿದಾಗ ಹಾಸ್ಯ ತುಂಬ ಎತ್ತರದ ಮಟ್ಟಕ್ಕೆ ಹೋಗ್ಬಿಡ್ತದೆ. ಅವರಿಬ್ಬರ ರೂಪಗಳನ್ನು ಪರ್ಯಾಯವಾಗಿ ಹೋಲಿಸಿ, ಎರಡು ಕಾಂಟ್ರಡಿಕ್ಷನ್ನು ಒಂದಕ್ಕೊಂದು, ಅದನ್ನು ಹೇಗೆ ವರ್ಣನೆ ಮಾಡ್ತಾರೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಒಂದೇ ಶ್ಲೋಕದಲ್ಲಿ ಹೇಳುವಂಥದ್ದು. 2 ಭಾಗ ಮಾಡಿಕೊಂಡೇ ಓದಬೇಕಾದ ಒಂದೇ ಶ್ಲೋಕ. ಸುಮುಖಂ ರಾಮಂದು, ಆಕೆ ದುರ್ಮುಖಿ. ಸುಮುಖ ಇವನು, ಆಕೆ ದುರ್ಮುಖಿ. ಇವನು ಅತ್ಯಂತ ಸುಂದರವಾದ ಮುಖ ಉಳ್ಳವನು, ಆಕೆ ಮುಖ ನೋಡೋಕ್ಕಾಗಲ್ಲ, ದುರ್ಮುಖ ಅದು. ರಾಮ ವೃತ್ತ ಮಧ್ಯಂ, ಸೊಂಟ ಸಪೂರ್ವಾಗಿತ್ತು, ತೆಳುವಾದ ನಡುವ ಒಂದು ರಾಮಂದು. ಏಕೆದು ಮಹೋದರಿ, ದೊಡ್ಡ ಹೊಟ್ಟೆಯವಳು. ಅವನು ವೃತ್ತ ಮಧ್ಯಂ, ಇವಳು ಮಹೋದರಿ. ಅವನು ವಿಶಾಲಾಕ್ಷಂ, ತುಂಬ ಅಗಲವಾದ ಕಣ್ಣುಳ್ಳಂಥವನು ರಾಮ. ಏಕೆ ವಿರೂಪಾಕ್ಷಿ, ಕಣ್ಣು ಮೆಳ್ಳಿತ್ತೋ ಸೊಟ್ಟೈತೋ ಗೊತ್ತಿಲ್ಲ, ವಿರೂಪಾಕ್ಷಿ, ವಿರೂಪವಾದಂಥ ಕಣ್ಣುಗಳು. ಸುಕೇಶಂ, ಒಂದೇ ಶ್ಲೋಕದಲ್ಲಿ ಬರೋದೆಲ್ಲ ಇದು. ಎಷ್ಟು ಚಂದ ವಾಲ್ಮೀಕಿಗಳು ಹಾಸ್ಯ ಎಷ್ಟು ಚೆನ್ನಾಗಿದೆ ನೋಡಿ. ಸುಕೇಶಂ, ರಾಮನ ಕೂದಲು ನಯವಾದದ್ದು, ಹೊಳಪಾಗಿರುವಂಥ ಕೂದಲು ರಾಮಂದು. ಏಕೆದು ತಾಮ್ರ ಮೂರ್ಧಜ,
ಕೆಂಪಾಗಿದ್ದಾವೆ, ಜಡೆಗಟ್ಟಿಬಿಟ್ಟಿದ್ದಾವೆ, ನೋಡೋಕ್ಕಾಗಲ್ಲ, ಆ ಥರ ಆಗಿದೆ. ಪ್ರೀತಿ ರೂಪಂ ರಾಮ, ಅವನು ನೋಡಿದರೆ ಪ್ರೀತಿ ಬರುವಂಥ ರೂಪ ಇದೆ. ಈಕೆದ ವಿರೂಪಾಸ, ಆಕೆ ನೋಡಿದರೆ ಅಸಹ್ಯ ಬರುವಂಥ ರೂಪ. ಸುಸ್ವರಂ ರಾಮಂದು, ಅವನ ಮಾತು ಅಷ್ಟು ಮಧುರವಾದಂಥ ಮಾತು. ಈಕೆದು ಭೈರವಸ್ಥಾನ, ಮೊದಲು ಭೈರವ ಸದ್ದಿ, ಭೈರವದ ಸದ್ದಿದ್ದಂಗೆ ಇದು ಧ್ವನಿ ಆಕೆದು, ಒಂಥರ ಅದು ಇದು ಗಾರ್ಧಬ ಧ್ವನ ಇದ್ದರೂ ಇರಬೇಕು, ಆ ಥರ ಇರಬೇಕದು. ಆ ಕಡೆ ರಾಮ ತರುಣಂ, ತರುಣ ಅವನಿನ್ನು ಹುಡುಗ. ಇಲ್ಲಿ ದಾರುಣ ವೃದ್ಧ, ಅತ್ಯಂತ ವಯಸ್ಸಾದವಳು, ದಾರುಣ ರೂಪದಲ್ಲಿ ಇರುವಂಥವಳು. ಮುಂದೆ ಈ ಕಡೆ ರಾಮ ದಕ್ಷಿಣಂ, ದಕ್ಷಿಣಂ ಅಂದರೆ ಅತ್ಯಂತ ನಯವಾಗಿ ಮಾತಾಡುವಂಥ ಮಾತುಗಾರ. ಎಷ್ಟು ಚಂದ ಮಾತಾಡ್ತಾನೆ ರಾಮ. ಇಲ್ಲಿ ವಾಮಭಾಷಿಣಿಯಾಗಿ, ವಾಮಭಾಷಿಣಿ ಅಂದರೆ ಒರಟಾಗಿ ಮಾತಾಡುವಂಥ ಕಟು ಭಾಷಿಣಿ, ಮಾತಾಡಿದರೆ ಒಡ್ಡು ಥರ. ನಮ್ಮಲ್ಲಿ ಕೆಲವರು ಇರ್ತಾರೆ, ಆ ಒಡ್ಡುತನನೇ ನೇರ ಮಾತು ಅಂತ ತಿಳ್ಕೊಂಡಿರ್ತಾರೆ. ನಾವೆಲ್ಲ ಏನಂತ ತಿಳ್ಕೊಂಡಿದ್ದೀರಿ, ಏಕ್ ಮಾರ್ ದೋ ಟುಕಡ, ಒಂದು ಹೊಡೆತ ಎರಡು ತುಂಡು, ನೇರವಾಗಿ ಮಾತಾಡ್ತೀವಿ. ಹಂಗೆ ಎರಡು ಸೊತ್ತು ಬಲಿಸಿ ಮಾತಾಡೋಕ್ಕೆ ಬರಲ್ಲ, ಅದೇನು ದೊಡ್ಡ ಸಾಧನೆ ಅಲ್ಲ. ಹಾಗೆ ಮಾತಾಡಬೇಕು ಅಂತಿಲ್ಲ. ಒರಟುತನ ನೇರ ಮಾತಲ್ಲ, ಮಾತು ನಯವಾಗಿ ಹೇಳಬೇಕಾಗ್ತದೆ. ಅದು ಎಷ್ಟು ಚಂದ ಹೇಳ್ತಾರೆ ಅವರು. ಈಕೆ ವಾಮಭಾಷಿಣಿ ಈಕೆ. ರಾಮ ನ್ಯಾಯವೃತ್ತಂ, ಅತ್ಯಂತ ಸದಾಚಾರ ಸಂಪನ್ನನಾಗಿದ್ದವನು ರಾಮ. ಈ ಕಡೆ ಸುದುರ್ವೃತ್ತ, ದುರ್ವೃತ್ತ, ಅದು ಯಾವಾಗಲೂ ದುರಾಚಾರ ನಿರತಿ ಆಗಿದ್ದಂಥವಳು ಇವಳು. ಕೊನೆಗೆ ಮಾತು ಹೇಳ್ತಾರೆ, ಒಟ್ಟು ರೂಪ ಹೇಳೋದಾದರೆ ಅವನು ಪ್ರಿಯಂ, ಅತ್ಯಂತ ಪ್ರಿಯನಾಗಿರುವಂಥವನು. ಇಲ್ಲಿ ಅಪ್ರಿಯ ದರ್ಶನ, ಆಕೆ ನೋಡಿದ್ರೆ ಅಪ್ರಿಯವಾದಂಥ ದರ್ಶನ ಆದಂಗೆ ಆಗ್ತದೆ. ಎರಡು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ಒಂದೇ ಶ್ಲೋಕದಲ್ಲಿ ಇಡ್ತಾರೆ. ಅವ್ರಿಗೆ ಹಾಸ್ಯ ಮಾಡಬೇಕು ಅಂತ ಅನಿಸಿದೆ. ಯಾವ ರೀತಿಯಲ್ಲೂ ಹೋಲಿಕೆ ಇಲ್ಲದಂಥ ಎರಡು ವ್ಯಕ್ತಿಗಳ ನಡುವೆ ಸಮಾನ ಧರ್ಮ ಇರೋದಕ್ಕೆ ಸಾಧ್ಯ ಇದೆಯಾ? ಇರೋಕ್ಕೆ ಸಾಧ್ಯ ಇಲ್ಲ. ಶೂರ್ಪಣಿಕೆ ಎಲ್ಲ ಪ್ರಶ್ನೆ ಕೇಳಿದ ಮೇಲೆ ಸ್ವಲ್ಪವರೆಗೂ ರಾಮ ಸುಳ್ಳು ಹೇಳಲಿಲ್ಲ ಅನ್ನೋದನ್ನು ವಾಲ್ಮೀಕಿಗಳ ಅಭಿಮಾನದಿಂದ ಹೇಳ್ಕೊತಾರೆ. ಸತ್ಯಸಂಧತೆಯನ್ನು ಮೆರೆದ ರಾಮ ಮುಚ್ಚಿಡಲಿಲ್ಲ ಅಂತ. ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿವರೆಗೂ ಸರಿ ಇತ್ತು. ಆಮೇಲೆ ಶೂರ್ಪಣಿಕೆ ಕಾಮ ಮೋಹಿತಳಾಗಿ ಅಪ್ರಸ್ತುತವಾಗಿ ಅಶ್ಲೀಲವಾಗಿ ಪ್ರಲಾಪ ಮಾಡೋಕ್ಕೆ ಶುರು ಮಾಡ್ತಾಳೆ. ಮದುವೆ ಆಗಬೇಕು ರಾಮನ್ನ ಅಂತ ಹೇಳ್ತಾಳೆ. ಆಗ ರಾಮನಿಗೂ ಸ್ವಲ್ಪ ಹಾಸ್ಯ ಮಾಡಬೇಕು ಅಂತ ಅನಿಸಿರ್ಬೇಕು. ಅದಕ್ಕೆ ಅವನೇನು ಮಾಡ್ತಾನೆ, ಈ ಹಾಸ್ಯ ಯಾವಾಗ ಬರ್ತದೆ ಗೊತ್ತಾ, ಆಕೆಂತ ನಿಗ್ರಹ ಮಾಡಬಲ್ಲೆ ಅಂತ ಶಕ್ತಿ ಇದ್ದಾಗ ಹಾಸ್ಯ ಮಾಡ್ಕೋತಾರೆ. ದೊಡ್ಡ ರಾಕ್ಷಸಿ ಅಂದರೆ ಹೆದರ್ಕೊಂಡು ಹೊಡೆದು ಹಾಕ್ಬಿಡ್ತಿದ್ದ ಅವನು. ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅಂದ್ಕೊಂಡಾಗ ಹಾಸ್ಯ ಮಾಡಬೇಕು ಅನ್ನಿಸ್ತು. ತಕ್ಷಣ ಏನು ಹೇಳ್ತಾನೆ ರಾಮ, ನನ್ನ ಬಿಡಮ್ಮ ನೀನು, ಇವು ನನ್ನ ತಮ್ಮ ಲಕ್ಷ್ಮಣ ಇದ್ದಾನಲ್ಲ, ನನ್ನ ತಮ್ಮ. ನೋಡೋಕೆ ಎಷ್ಟು ಚೆನ್ನಾಗಿದ್ದಾನೆ ನೋಡೋನು, ತುಂಬ ಸುಂದರವಾಗಿದ್ದಾನೆ, ಭಾಳ ಒಳ್ಳೆ ಹುಡುಗ, ಹೆಂಡತಿ ಇಲ್ದವನು. ಅದು ಪದ ಅಕೃತದಾರಹ ಅಂತೊಂದು ಪದ ಬರ್ತದೆ. ಇದು ಭಾಳ ಚೆನ್ನಾಗಿರೋ ಪದ, ತುಂಬ ಒದ್ದಾಡಿದ್ದಾರೆ ಭಾಷಣಕಾರ ಇದ್ರ ಮೇಲೆಲ್ಲ. ಅಕೃತದಾರಹ ಅಂದರೆ ಹೆಂಡತಿ ಇಲ್ದವನು ಅಂತ ಹೇಳ್ತಾರೆ. ನೋಡಿ ಇಷ್ಟು ಚೆನ್ನಾಗಿದ್ದಾನೆ, ಒಳ್ಳೆ ಹುಡುಗ, ಹೆಂಡತಿ ಇಲ್ದವನು, ನೀನು ಸುಂದರಿ. ಆಕೆ ಹೇಳ್ತಾನೆ, ನೀನು ಸುಂದರಿ ಇದ್ದೀಯ, ನೀನು ಇಬ್ಬರೂ ಸರಿಯಾದ ಜೋಡಿ ಆಗ್ತೀರಿ. ರಾಮ ಹೇಳೋ ಮಾತಿದ್ದು, ಸರಿಯಾದ ಜೋಡಿ ಆಗ್ತೀರಿ, ಇವನೇ ನಿನ್ನಂಥ ಸುಂದರಿಗೆ ಅನುರೂಪನಾದ ಗಂಡ ಅಂತ ಹೇಳ್ತಾನೆ. ಅದು ಹುಚ್ಚಿ, ಅದು ಅವನ ಕಡೆ ಹೋಗ್ತದೆ. ನೀನೇ ಮದುವೆ ಆಗೋದು, ಆಕೆಗೇನು ಯಾರು ಆಪ್ಷನ್ ಯಾರಾದರೂ ಇದ್ದೆ ಅಂತ ಹೋಗ್ತಾಳೆ, ನೀನಾಗು ಅಂತ ಹೋಗ್ತಾಳೆ. ಹೋದಾಗ ರಾಮ ಹಾಸ್ಯ ಮಾಡ್ತಾನೆ ಅಂತ ಸ್ಪಷ್ಟ ಆಗಿದೆ. ಲಕ್ಷ್ಮಣ ಏನು ಮಾಡ್ತಾನೆ, ಅವನಿಗೂ ಹಾಸ್ಯ ಮಾಡಬೇಕು ಅನಿಸಿದೆ. ಅವನು ಹೇಳ್ತಾನೆ, ನೋಡಮ್ಮ ನನ್ನ ಕಡೆ ಬಂದರೆ ಪ್ರಯೋಜನ ಇಲ್ಲ, ನಾನು ಇವನು ಶಿಷ್ಯ, ಆಳು, ಯಜಮಾನ ಅವನು, ನೀನು ನನ್ನ ಮದುವೆ ಆದರೆ ಅವನಿಗೆ ಆಳು ಆಗಬೇಕಾಗತ್ತೆ ನೀನು, ಇದು ಬೇಡ, ಚೆನ್ನಾಗಿಲ್ಲ ಇದು. ನೋಡು, ನಿನಗೆ ಅವನೇ ತಕ್ಕ ಪತಿ, ಅವನೇ ಹಿಡ್ಕೊ, ಅವನನ್ನೇ ಮದುವೆ ಆಗು. ಅದು ಅಲ್ಲದೆ ಅವಳು ನೋಡು, ಸೀತೆ ಇದ್ದಾಳಲ್ಲ, ನಿನ್ನಂತೆ ಸೊಂಟನೋ ಹೊಟ್ಟೆನೋ ಯಾವುದದ ಆಕೆಗೆ? ಯಾವುದೂ ಇಲ್ಲ. ನೋಡು, ಆಕೆಗೆ ವಯಸ್ಸಾಗಿದೆ, ನನ್ನ ಅಣ್ಣನ್ನು ಕೇಳು, ಅವನನ್ನೇ ಮದುವೆ ಆಗು ಅಂತಾಳೆ. ಆಕೆ ಇವನ ಕಡೆ ಬರ್ತಾಳೆ. ಹೀಗೆ ನೋಡಿದಾಗ ಇಬ್ಬರು ಸುಳ್ಳು ಹೇಳಿದ್ರು ಅಂತ ಅನ್ನಿಸ್ಲಿಲ್ವಾ? ರಾಮ ಸುಳ್ಳು ಹೇಳೋನಲ್ಲಲ್ಲ, ಯಾಕೆ ಸುಳ್ಳು ಹೇಳ್ದ ಅಂತ ಪ್ರಸಂಗ ಬರ್ತದೆ. ಸುಳ್ಳು ಅಲ್ಲ ಅದು. ಇದು ಮಾತೆಷ್ಟು ಚೆನ್ನಾಗಿದೆ ಅಂದರೆ, ಕೆಲವು ವ್ಯಾಖ್ಯಾನದಾರರು, ಈ ಹರಿಕತೆ ಮಾಡೋರು ಇರ್ತಾರಲ್ಲ, ರಾಮನ ಮೇಲೆ ಅತಿಯಾದ ಪ್ರೀತಿ ಕೆಲವು ವ್ಯಾಖ್ಯಾನಕಾರರಿಗೆ ಇರ್ತದೆ. ಎಷ್ಟು ಪ್ರೀತಿ ಇರ್ತದೆ ಅಂದರೆ ರಾಮ ತಪ್ಪು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ತಾಗಿ ಅಲ್ಲಿ ಏನೋ ತಪ್ಪು ಕಂಡಿದ್ರೆ ಅದನ್ನು ಸಾಧಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ತಾರೆ ಗೊತ್ತಿಲ್ಲ, ಭಾರಿ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಅವ್ರ ಪ್ರಕಾರ ವ್ಯಾಖ್ಯಾನಕಾರರಿಗೆ ರಾಮ ಯಾವಾಗಲೂ ಸದಾ ಗಂಭೀರನಾಗಿರಬೇಕು, ವಿಗ್ರಹವಾನ್ ಧರ್ಮ, ಅವನು ಎಲ್ಲರಂತೆ ನಕ್ಕು ಸಂತೋಷ ಪಡೋದು ಅವನ ಕಡೆಯಿಂದ ಆಗೋದಿಲ್ಲ. ನಗಬಾರ್ದು ರಾಮ, ಹೆಂಗೆ ಸೀರಿಯಸ್ ಆಗಿರಬೇಕು ಅವನು ಅಂತ ಇರ್ತದೆ. ಏನೇನು ಅರ್ಥ ಕಲ್ಪಿಸಿ ಅಕೃತದಾರಹ
ಹೆಂಡತಿ ಇಲ್ದವನು ಅನ್ನೋ ಪದವನ್ನು ಏನೇನೋ ವರ್ಣನೆ ಮಾಡಿದ್ದಾರೆ. ಅಂದರೆ ರಾಮನ ಕಾಪಾಡಬೇಕು ಅಂತ ಹೋಗಿದ್ದಾರೆ ಇವರು. ರಾಮ ಸುಳ್ಳು ಹೇಳಿಲ್ಲ, ಅವನು ಹಂಗೆ ತಮಾಷೆ ಮಾಡಿಲ್ಲ ಅಂತ ಹೇಳಕ್ಕೆ. ಇದ್ರ ಅಕೃತದಾರ ಅಂದರೆ ಹೆಂಡತಿ ಇಲ್ಲ ಅಂತ ಹೆಂಗೆ ಹೇಳ್ತಾನೆ? ಮದುವೆ ಆಗಿಲ್ವ, ಜೊತೆಗೆ ಆಗಿಲ್ವ ಮದುವೆ ಅವನಿಗೆ? ಗೊತ್ತಿದೆಯಲ್ಲ. ಅದಕ್ಕೆ ಅದು ಸಾಧಕ್ಕೆ ಹೇಳ್ತಾರೆ ಅಂದರೆ ಎಷ್ಟು ಚಂದ ವರ್ಗಿ ಮಾಡ್ತಾರೆ ವ್ಯಾಖ್ಯಾನಕಾರರು. ಅಕೃತದಾರ ಅಂದರೆ ಹೆಂಡತಿ ಇಲ್ದವನು ಅಂತಲ್ಲ, ಈ ಕ್ಷಣದಲ್ಲಿ ಹೆಂಡತಿ ಜೊತೆಗಿಲ್ದವನು ಅಂತ. ಗೊತ್ತಾಯ್ತಲ್ಲ? ಅಕೃತದಾರ ಅಂದರೆ ಈ ಕ್ಷಣ. ಕರೆಕ್ಟ್ ಅಲ್ವಾ? ಸುಳ್ಳಲ್ಲ ಅದು. ಸತ್ಯ ಹೇಳಿಲ್ಲ. ಸತ್ಯ ಹೇಳಿದ ರಾಮ. ಊರ್ಮಿಳೆ ಇಲ್ಲ ಇಲ್ಲಿ, ಊರ್ಮಿಳೆ ಅಲ್ಲಿದ್ದಾಳೆ. ಆದ್ದರಿಂದ ಸದ್ಯದಲ್ಲಿ ಈ ಕ್ಷಣದಲ್ಲಿ ಅವನ ಹೆಂಡತಿ ಅವನ ಜೊತೆಗಿಲ್ಲ, ಆದರೆ ಅಕೃತದಾರ ಕರೆಕ್ಟು ಅಂತ ಹೇಳ್ತಾರೆ. ಅದು ಕರೆಕ್ಟ್ ಅಲ್ಲ. ಅದೊಂದು ಪದ ಸರಿ ಆಯ್ತೇನೋ. ಮುಂದಿನ ಪದ ಅವನು ಹೇಳ್ತಾನಲ್ಲ, ಭಾರ್ಯ ಯಾಚಾರ್ಥಿ, ಅವನು ಹೆಂಡತಿನ ಹುಡುಕ್ತಾ ಇದ್ದಾನೆ ಅಂತ ಹೇಳ್ತಾನೆ. ಮತ್ತು ಅದು ಅಲ್ಲದೆ ಅನುರೂಪಶ್ಚತೆ ಭರ್ತಾಹ, ನನ್ನ ತಮ್ಮನಿಗೆ ಅತ್ಯಂತ ಅನುರೂಪರಾದವಳು ನೀನೇ. ಇದೆಲ್ಲ ಹೇಳಿ ಸುಳ್ಳಾಗ್ತದ? ಒಂದೇನೋ ಪದ ಅಕೃತದಾರ ಸಾಧಿಸ್ಕೋಬೋದಪ್ಪ ಹೇಗಾದರೂ ಮಾಡಿ, ಉಳಿದದ್ದೇನು ಸಾಧಿಸೋದು? ಅದಕ್ಕೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಭಾಳ ಚಂದ ಹೇಳ್ತಾರೆ. ಆದ್ದರಿಂದ ಇದು ಹಾಸ್ಯಕ್ಕೋಸ್ಕರ ಆಡಿದ ಮಾತುಗಳು ಎಂದು ಭಾವಿಸುವುದರಲ್ಲಿ ನಮಗೆ ಯಾವ ಸಂಕೋಚವೂ ಇರಕೂಡದು. ರಾಮ ತಮಾಷೆ ಮಾಡಬಾರ್ದೇನ್ರಿ? ತಮಾಷೆ ಮಾಡ್ತಾನೆ, ತಪ್ಪೇನಿದೆ ಅದರೊಳಗೆ? ತಮಾಷೆಯಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ಮಾಡ್ಕೊಂಡಿದ್ದಾನೆ ಅವನು. ಹಾಗೆ ಅಣ್ಣ ತಮ್ಮ ಇಬ್ಬರು ತಮಾಷೆ ಮಾಡಿದಾಗ ಒಂದು ಸಲ ಆ ಶೂರ್ಪನಿಕೆಗೆ ಹಿಂಗೆ 2-3 ಸಲ ಓಡಾಡ್ತಾಳೆ ಅಣ್ಣ ತಮ್ಮನ ಕಡೆ. ಸಿಟ್ಟು ಬಂದು ಆಕೆ ಹೇಳ್ತಾಳೆ, ಈ ಹೆಂಗಸಿರೋದ್ರಿಂದ ತಾನೇ ತೊಂದರೆ ಇರೋದು ನಮಗೆ. ಇದೇನು ಹೆಂಗಸು ಅಂತಾಳಕ್ಕೆ. ನಾನು ನೋಡಿ ಹೆಂಗಿದ್ದೇನೆ, ಇದೇನೊಂದು ಹುಳ ಇದ್ದಂಗೆ, ಸಣ್ಣ ಮಗು ಇದ್ದಂಗೆ ಇದೆಯಪ್ಪ, ಇದು ತಿಂದು ಹಾಕ್ಬಿಡ್ತೀನಿ, ಇದನ್ನು ಈಕೆನು ತಿಂದು ಹಾಕ್ಬಿಡ್ತೀನಿ, ಅಮ್ಮ ನಾನು ನೀನು ಆರಾಮಾಗಿರೋಣ ಅಂತಾಳೆ. ಯಾವಾಗ ಸೀತೆ ಕಡೆ ನುಗ್ಗುತ್ತಾಳೋ ಸೀತೆಯನ್ನು ಹಿಡ್ಕೋಬೇಕು ಅಂತ ರಾಮ ಹೇಳ್ತಾನೆ, ಲಕ್ಷ್ಮಣ ಇದು ಹಾಸ್ಯ ಯಾಕೋ ದೀರ್ಘಕ್ಕೆ ಹೋಗೋಂಗೆ ಕಾಣಿಸುತ್ತೆ, ಸಾಕಿನ್ನ ಆಕೆನ ವಿರೂಪ ಮಾಡಿಬಿಡು ಅಂತ. ನನಗೆ ಈ ಪ್ರಶ್ನೆ ವಿಚಿತ್ರ ಅನಿಸಿದ್ದು. ಇನ್ನೇನು ವಿರೂಪ ಮಾಡೋದಕ್ಕೆನ ಅಲ್ವಾ? ಆಕೆ ವಿರೂಪ ಅಂತ ಹೇಳೇ ಬಿಟ್ಟಿದ್ದಾರೆ ಮೊದಲೇ. ಶಿ ಇಸ್ ಎನ್ ಎಪಾಲಜಿ ಫಾರ್ ವುಮನ್ಹುಡ್ ಅಂತ. ಅಂಥದ್ರೊಳಗೆ ಇನ್ನು ವಿರೂಪ ಮಾಡು ಅಂತಾನೆ. ಆಯಿತು ಅಂತ ಲಕ್ಷ್ಮಣ ತಕ್ಷಣ ರಾಮ ಹೇಳಿದ ಮುಗಿದೋಯ್ತು. ಆಕೆ ಮೂಗು ಕಿವಿ ಕತ್ತರಿಸ್ಬಿಡ್ತಾರೆ, ರಕ್ತ ಸುರಿಸ್ಕೊಂಡು ಓಡಿ ಹೋಗ್ತಾಳೆ ಆಕೆ. ಇದು ಹಾಸ್ಯ ಪ್ರಸಂಗ ಅಂತ ಅನ್ನಿಸ್ಬೋದು. ನನ್ನ ಮಟ್ಟಿಗೆ ಹಾಸ್ಯ ಪ್ರಸಂಗ ಅಲ್ಲ ಅದು. ಇಡೀ ರಾಮಾಯಣದಲ್ಲಿ ತಿರುವನ್ನು ತರುವಂಥ ಪ್ರಸಂಗ. ಈ ಹಾಸ್ಯ ಪ್ರಸಂಗ ಮುಗಿದ ಮೇಲೆ ಆ ಬರುವಂಥ ವಿಪತ್ತಿದೆಯಲ್ಲ, ಇಡೀ ರಸವನ್ನು ಭಂಗ ಮಾಡಿಬಿಡ್ತದೆ. ಒಟ್ಟಾರೆ ಕಥೆಗೆ ಇದು ನಾಂದಿ ಆಗ್ತದೆ. ತನಗಾದ ಅಪಮಾನವನ್ನು ಹೇಳಿ ಓಡಿ ಹೋಗ್ತಾಳೆ ಶೂರ್ಪಣಿಕೆ. ಆ ಖರ ದೂಷಣರಿಗೆ ಹೇಳ್ತಾಳೆ, ನನಗೆ ಅಪಮಾನ ಆಯಿತು, ನೀವು ಸೇಡು ತೀರಿಸ್ಕೋಬೇಕು ಅಂತ. ಅವ್ರು ಬರ್ತಾರೆ ದಾಳಿ ಮಾಡೋದಕ್ಕೆ, ಅವ್ರನ್ನ ಕೊಂದು ಹಾಕ್ತಾರೆ. ಆಮೇಲೆ 14,000 ಜನ ಇದ್ದಾವಲ್ಲ ಬಟಾಲಿಯನ್, ಅವರು ರಾಕ್ಷಸರಿದ್ದಾರಲ್ಲ, ಅವರೆಲ್ಲ ಬರ್ತಾರೆ. ಅವ್ರನ್ನೆಲ್ಲ ಹೊಡೆದು ಹಾಕ್ತಾನೆ ರಾಮ. ನೋಡಿ ಹೇಗೆ ಜನಸ್ಥಾನ ಅಂತೇನಿತ್ತೋ ಪೂರ್ತಿ ರಾಕ್ಷಸರಿಂದ ನಿರ್ಮೂಲ ಆಯಿತು. ಪೂರ್ತಿ ಹೋದರು ಎಲ್ಲ ರಾಕ್ಷಸರು. ಹೊಡೆದು ಹೋದ ಮೇಲೆ ಆಕೆಗಿನ್ನ ಏನಿಲ್ಲಲ್ಲ, ಇಡೀ ಆರ್ಮಿನೇ ಹೋಗ್ಬಿಡ್ತಾಕಿದ್ದು. ವಾಪಸ್ ಲಂಕೆಗೆ ಹೋಗ್ತಾಳೆ. ಲಂಕೆಗೆ ಹೋಗಿ ರಾವಣನಿಗೆ ಹೇಳ್ತಾಳೆ, ನಿನ್ನ ಜಾಗದಲ್ಲಿ ಯಾರೋ ಬಂದು ಕೂತ್ಬಿಟ್ಟಿದ್ದಾರೆ, ಇಬ್ಬರು ಒಬ್ಬ ಹುಡುಗಿನ ಕರ್ಕೊಂಬಂದಿದ್ದಾರೆ. ಆಕೆ ಹೇಳೋ ರೀತಿ ಹೇಗಿದೆ ನೋಡಿ. ಆ ಮನಸ್ಸಿನಲ್ಲಿರುವಂಥ ಕಲ್ಮಶ ಹೇಗೆ ಹೊರಗೆ ಬರ್ತದೆ ಅಂದರೆ, ಅಧರ್ಮಿಗಳವರು, ಭಾರಿ ಅಧರ್ಮಿಗಳು. ಇಬ್ಬರು ಒಂದೇ ಹುಡುಗಿನ ಕರ್ಕೊಂಬಂದಿದ್ದಾರೆ ಅಂದ್ರೆ ಮನಸ್ಸಲ್ಲಿ ಏನು ಬರಬೇಕು ಅಂದರೆ, ಧರ್ಮಿಷ್ಠರಲ್ಲ ಇವರು ಅಂತ ಹೇಳಬೇಕು. ಯಾರೋ ಕರ್ಕೊಂಬಂದಿದ್ದಾರೆ. ಆಕೆ ಹುಡುಗಿ ಭಾಳ ಚೆನ್ನಾಗಿದ್ದಾಳೆ ನೋಡೋದಕ್ಕೆ ಅಂತ ಆಕೆನ ವರ್ಣನೆ ಮಾಡಿ ಅವನ ಮನಸ್ಸನ್ನು ಕೆರಳಿಸಿ ಆಕೆನ ಕರ್ಕೊಂಬಂದ್ರೆ ನಿನ್ನ ಜೀವನ ಸಾರ್ಥಕ ಆಯಿತು ಅಂಥೇಳಿ ಅವರಿಬ್ಬರನ್ನು ಹೊಡೆದು ಹಾಕಿಬಿಡು, ಆಕೆನ ಕರ್ಕೊಂಬಂದ್ಬಿಡು ಅಂತ ಪ್ರಚೋದನೆ ಮಾಡ್ತಾಳೆ. ಇಲ್ಲಿಂದ ಒಂದು ದೊಡ್ಡ ತಿರುವು ಅಂತ ನಾನು ಅಂದ್ಕೊಂಡದ್ದು. ಅಲ್ಲಿವರೆಗೂ ರಾಮನ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ. ರಾವಣನ ಬಗ್ಗೆ ತಲೆನೇ ವಿಚಾರ ಇರಲಿಲ್ಲ. ಅದು ಜನಸ್ಥಾನವನ್ನು ನಿರ್ಮೂಲ ಮಾಡಿ ಈಗ ಲಂಕೆ ಕಡೆ ಮನಸ್ಸು ಹೋಗುವಂಥದ್ದು ಮಾತು ಬರ್ತದೆ. ಈ ಅರಣ್ಯಕಾಂಡವನ್ನು ನಾವು ರಾಮಾಯಣದ ಹೃದಯ ಅಂತರಂಗ ಅಂತ ಕರೀತಾರೆ, ಹೃದಯದ ಅಂತರಂಗ ಅಂತ. ನಿಜವಾಗ್ಲೂ ಅಂಥ ಅದ್ಭುತ ಘಟನೆಗಳಲ್ಲಿ ಆಗ್ತವೆ. ಎಷ್ಟೋ ಘಟನೆಗಳು ನಮ್ಮನ್ನು ಪರೀಕ್ಷೆ ಮಾಡುವಂಥ ಘಟನೆಗಳಿರ್ತವೆ. ಒಂದು ಘಟನೆಯನ್ನು ಮಾತ್ರ ಹೇಳಿ ನಿಲ್ಲಿಸ್ತೇನೆ ಇವತ್ತು. ಅದ್ಭುತವಾದ ಘಟನೆ ಅದು. ಗಂಡ ಹೆಂಡತಿ ಬದುಕಿದರೆ ಹೇಗೆ ಬದುಕ್ತಿದ್ರು ಅಂತ. ರಾಮ ಸೀತೆಯರು ಬದುಕೋದು ನಾನು ಬೆಳೆದಾಗ ಪ್ರತಿಯೊಂದು ಘಟನೆಯನ್ನು ಆರಿಸ್ಕೊಂಡದ್ದು ನಮ್ಮ ಜೀವನಕ್ಕೆ ಹೇಗೆ ಬೆಳಕು ಕೊಟ್ಟಿತ್ತು ಅನ್ನೋ ದೃಷ್ಟಿಯಿಂದ ನೋಡಿದ್ದು. ಸೀತೆ ಎಷ್ಟು ನಯವಾಗಿ ಮಾತಾಡ್ತಾಳೆ ಗಂಡನ ಜೊತೆಗೆ. ನಯ ಹೇಳುವಾಗ ಹೇಳಬೇಕಾದದ್ದನ್ನು ತಪ್ಪಿಸ್ಕೊಳ್ಳೋದಿಲ್ಲ, ಗಟ್ಟಿಯಾಗಿ ಹೇಳ್ತಾಳೆ. ಹೇಳುವಾಗ ರೀತಿ ಎಷ್ಟು ಚೆನ್ನಾಗಿದೆ. ಒಂದು ಘಟನೆ ಗಮನಿಸಿದರೆ, ರಾಮನಿಗೆ ವನವಾಸ ಬಂದದ್ದು ಕೇವಲ ಸುತ್ತಾಟಕ್ಕೆ ಬಂದದ್ದಲ್ಲ. ಅವನು ಅಲ್ಲೇ ಹೇಳಿದ್ದಾನೆ, ನೀನು ಅರಮನೆಯಲ್ಲಿ ನೀನಿರು, ನಾನು ಕಾಡಿನಲ್ಲಿ ನಾನು ಇರ್ತೇನೆ, ಅಲ್ಲಿ ಜನರಿಗೆ ಬುದ್ಧಿ ಕಲಿಸೋದು ನನ್ನ ಕರ್ತವ್ಯ ಆಗ್ತದೆ ಅಂತ ಬಂದಿದ್ದಾನೆ. ರಾಕ್ಷಸರನ್ನ ಹನನ ಕೂಡ ಅವನ ಕರ್ತವ್ಯದಲ್ಲಿ ಒಂದಾಗಿದೆ. ಋಷಿಗಳಿಗೆ ಸಮಾಧಾನ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತಿದೆ.
ಈಗ ಅವನು ಅಯೋಧ್ಯೆಯ ರಾಜನ ದೂತ ಆಗಿ ಬಂದಿದ್ದಾನೆ. ಶಾಂತಿ ಸ್ಥಾಪನೆ ಅವನ ಕರ್ತವ್ಯ. ಹೀಗೆ ಬಂದಾಗ ಶಸ್ತ್ರಧಾರಣೆ ಮಾಡ್ಕೊಂಡು ಅಡ್ಡಾಡ್ತಾನಲ್ಲ, ರಾಮ ಲಕ್ಷ್ಮಣ ಇಬ್ಬರು ಧನುರ್ಧಾರಿಗಳಾಗಿರ್ತಾರೆ. ಇದು ಯಾಕೋ ಸೀತೆಗೆ ಅದು ಸರಿ ಅಲ್ಲ ಅನ್ನಿಸ್ತು. ಇದು ಬಹಳ ಚಂದದ ಮಾತು. ಸೀತೆಗೆ ಅನ್ನಿಸ್ತು, ರಾಮ ಹಿಡ್ಕೋಬೇಕಾಗಿಲ್ಲ, ಧನುರ್ಧಾರಿ ಆಗಬೇಕಾಗಿಲ್ಲ, ನಾವು ವನವಾಸಕ್ಕೆ ಬಂದವರು ಆಯುಧಗಳು ಯಾಕೆ? ಅವನಿಗೆ ಹೇಗೆ ಹೇಳ್ತಾಳೆ ನೋಡಿ, ಎಷ್ಟು ಚಂದ ಹೇಳಬೇಕಿದನ್ನು. ಆಗ ಆಕೆ ಮಾತಾಡುವಂಥ ರೀತಿ, ಆಗ ದಂಪತಿಗಳು ಪರಸ್ಪರ ಗೌರವದ ನಡೆಯನ್ನು ಹೇಗೆ ನಡ್ಕೋತಾ ಇದ್ದರು ಅಂತ ತೋರಿಸುವಂಥ ರೀತಿ. ಸೀತೆ ರಾಮನಿಗೊಂದು ಪುರಾತನವಾದ ಮಾತನ್ನು ಹೇಳ್ತಾಳೆ. ರಾಮ, ನಾನು ಕೇಳಿದ್ದೆ ಹಿರಿಯರಿಂದ, ಸಾಮಾನ್ಯವಾಗಿ ಪುರುಷರಿಗೆ 3 ಪಾಪಗಳು ಅತ್ಯಂತ ಕೆಟ್ಟದು ಅಂತ. ಪುರುಷರಿಗೆ ಸಾಮಾನ್ಯ ಬರುವಂಥ 3 ಪಾಪಗಳು ಅತ್ಯಂತ ಕೆಟ್ಟದ ಪಾಪಗಳು. ಒಂದು, ಅಸತ್ಯ ಹೇಳುವಂಥದ್ದು. 2ನೇದು, ಪರಸ್ತ್ರೀಯಲ್ಲಿ ಮೋಹ ಆಗುವಂಥದ್ದು. 3ನೇದು, ನಿಷ್ಕಾರಣವಾದ ವೈರ ಕಟ್ಟಿಕೊಳ್ಳೋದು. ಈ 3 ಪುರುಷರಿಗೆ ಬಂದಂಥ ಶಾಪಗಳು ಅಥವಾ ದೋಷಗಳು. 1ನೇದು 2ನೇದು ನೀನು ಮಾಡಲ್ಲ, ನನಗೆ ಗೊತ್ತಿದೆ. ಅಸತ್ಯ ಅಂತೂ ಹೇಳೋದಿಲ್ಲ ನೀನು, ಆದ್ದರಿಂದ ಅಸತ್ಯದಿಂದ ಸಂಬಂಧ ಇಲ್ಲ. ಪರಸ್ತ್ರೀ ಮೋಹ ಅಂತೂ ಸಾಧ್ಯವೇ ಇಲ್ಲ ನಿನಗೆ, ಏಕಪತ್ನಿ ವೃತ್ತಸ್ಥ ನೀನು, ಆದರೆ ಅದರ ಬಗ್ಗೆನೂ ಸಂಶಯ ಇಲ್ಲ. ಆದರೆ ನೀನು ಧನುರ್ಧಾರಿಯಾಗಿ ಹೋದಾಗ ನಿಷ್ಕಾರಣವಾದ ವೈರ ಕಟ್ಕೋತೀಯ ಅಂತ ಹೆದರಿಕೆ ಇದೆ ನನಗೆ ಅಂತ. ನೀನು ಹೋಗಿ ಯಾವ್ಯಾವುದೋ ರಾಕ್ಷಸರು ಹೊಡೆದಾಗ ನಿನಗೇನು ಸಂಬಂಧ ಅದು? ನೀನು ಯಾಕೆ ಕೊಲ್ತೀಯ? ಅವರಿಂದ ವೈರ ಶುರು ಆಗಲ್ವಾ? ಈ ನಿಷ್ಕಾರಣವಾದ ವೈರ, ಹಿರಿಯರು ಹೇಳಿದ್ದಾರೆ ನನಗೆ ಈ 3 ಪಾಪಗಳಿದ್ದಾವೆ. ಒಂದು ಅಸತ್ಯ, ಪರಸ್ತ್ರೀ ಮೋಹ ಮತ್ತು ನಿಷ್ಕಾರಣವಾದಂಥ ವೈರ. 3ನೇದು ಯಾಕೆ ಮಾಡ್ತೀಯ ನೀನು? ನೀನು ಬಂದುಬಿಡ್ತದೆ ಅಂತ ನನಗೆ ಭಯ ಇದೆ ಅಂತ ಹೇಳ್ತಾಳೆ. ಆಕೆ ಹೇಳು ಮಾತೆಷ್ಟು ಚೆನ್ನಾಗಿದೆ ಗೊತ್ತಾ? ಕ್ಷತ್ರಿಯನ ಬಳಿ ಧನುಸ್ಸಿರುವುದು, ಬೆಂಕಿ ಹತ್ರ ಸೌದೆ ಇರುವುದು, 2 ಒಂದೇ. ಎಷ್ಟು ಚೆನ್ನಾಗಿರೋ ಕಂಪ್ಯಾರಿಸನ್, ಎಷ್ಟು ಚೆನ್ನಾಗಿದೆ ನೋಡಿ. ಕ್ಷತ್ರಿಯನ ಹತ್ರ ಆಯುಧ ಇರೋದು, ಬೆಂಕಿ ಹತ್ರ ಸೌದೆ ಇರೋದು, 2 ಒಂದೇನೆ. 2 ಬೆಂಕಿಗೆ ಹಚ್ಚೋಕೆ ಅನುಕೂಲ ಆಗುವಂಥದ್ದು ಅದು. ಆಕೆ ಹೇಳ್ತಾಳೆ, ಅಗ್ನಿ ಸಂಯೋಗ ವದ್ದೇತು ಶಸ್ತ್ರ ಸಂಯೋಗ ಉಚ್ಯತೆ. ಸಮೀಪದಲ್ಲಿದ್ದಂತಹ ಕ್ಷತ್ರಿಯನಲ್ಲಿ ಮತ್ತು ಬೆಂಕಿಯಲ್ಲಿ ಹೆಚ್ಚು ಉದ್ದೀಪನ ಮಾಡ್ತವೆ, ತೇಜೋ ಬಲಗಳನ್ನು ಕೊಡ್ತವೆ, ಹುರಿದುಂಬಿಸ್ತವೆ. ಆದ್ದರಿಂದ ಮುಟ್ಟೋಕೆ ಹೋಗಬೇಡ ಅಂತ ಒಂದು ಕಥೆನೂ ಹೇಳ್ಬಿಡ್ತಾಳೆ ಆಕೆ. ಎಷ್ಟು ಈ ಕಥೆಗಳು ಯಾಕೆ ಬರ್ತವೆ ಅಂದರೆ, ಯಾವ ಮಾತನ್ನು ನೇರವಾಗಿ ಹೇಳೋಕ್ಕೆ ಹಿಂದ್ಮುಂದೆ ನೋಡ್ಬೋದು, ಕಥೆ ಮೂಲಕ ಹೇಳ್ಬಿಡ್ಬೋದು. ಆಕೆ ಹೇಳ್ತಾಳೆ, ನಿನಗೆ ಹೇಳುವಂಥದ್ದು ಏನಿಲ್ಲಪ್ಪ. ಒಂದು ಪುಣ್ಯಾರಣ್ಯ ಅಂತ ಒಂದು ಅರಣ್ಯ ಇತ್ತು. ಅದರಲ್ಲೊಬ್ಬ ಸನ್ಯಾಸಿ ಇದ್ದ, ತುಂಬ ಸತ್ಯಸಂಧ. ಅವನು ಅಹಿಂಸಾ ಪ್ರಿಯ. ತನ್ನ ಪಟ್ಟಿಗೆ ಧ್ಯಾನ ಮಾಡಿಕೊಂಡು ತಪಸ್ಸು ಮಾಡ್ಕೊಂಡಿದ್ದ. ಇಂದ್ರ ಇವನು ತಪಸ್ಸು ಕೆಡಿಸ್ಬೇಕು ಅಂದ್ಕೊಂಡ. ಅದೊಂದು ವಿಚಿತ್ರ ಸ್ವಭಾವ ಇಂದ್ರನ. ಯಾವಾಗೋ ಹಿಂಗೆ ಮಾಡ್ತಾನೋ, ಯಾರೋ ತಪಸ್ಸು ಕೆಡಿಸ್ಬೇಕು ಅಂತ ಏನು ಮಾಡೋದು. ಈ ಸಲ ತಾನೇ ಬಂದ, ಒಂದು ಸೈನಿಕನ ರೂಪದಲ್ಲಿ ಬರ್ತಾನೆ. ಬಂದೇನು ಹೇಳ್ತಾನೆ, ನೋಡಿ ಸ್ವಾಮಿ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ಅತ್ಯಂತ ಬೆಲೆ ಬಾಳುವಂಥ ಒಂದು ಹರಿತವಾದ ಕತ್ತಿ ಇದೆ, ನನ್ನ ಖಡ್ಗ ಇದೆ, ಅದನ್ನು ಸ್ವಲ್ಪ ಜೋಪಾನಾಗಿ ಇಟ್ಕೊಂಡಿರ್ತೀರಾ ನೀವು, ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತ ಇಟ್ಕೋತಾನೆ ಇವನು ಸನ್ಯಾಸಿ. ಮತ್ತೊಬ್ಬರು ವಸ್ತು ಅಲ್ವಾ ಅದು, ಕಳೆದು ಹೋದರೆ ತನ್ನ ವಸ್ತುವಿನ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಅವನೀಗ. ಅವನ ವಸ್ತು ಕಾಪಾಡಬೇಕಲ್ಲ ಅಂತ ಎಲ್ಲಿ ಹೋದರೂ ಜೊತೆ ಖಡ್ಗ ಹಿಡ್ಕೊಂಡು ಅಡ್ಡಾಡ್ತಾನೆ. ಕಾಪಾಡ್ಕೋಬೇಕಲ್ಲ ಅದನ್ನು. ಮತ್ತು ಅದು ನೋಡ್ತಾನೆ, ಮೊಂಡಾಗಿ ಹೋಗ್ಬಿಡ್ತದೆ ಯೂಸ್ ಮಾಡದೆ ಹೋದರೆ. ಅದನ್ನು ಹರಿತ ಮಾಡಬೇಕು, ದಿನಾ ಹರಿತ ಮಾಡೋದು. ಹರಿತ ಆಯಿತು ಒಂದು ಗೊತ್ತಾಗೋದು ಹೇಗೆ? ಸಣ್ಣ ಪುಟ್ಟ ಗಿಡ ಕತ್ತರಿಸ್ತಾನೆ. ಎಷ್ಟು ಚೆನ್ನಾಗಿದೆಯಲ್ಲ ಅಂತ ದೊಡ್ಡ ಗಿಡ ಕತ್ತರಿಸ್ತಾನೆ, ಯಾವುದೋ ಪ್ರಾಣಿ ಹೊಡಿತಾನೆ. ಅದು ಎಷ್ಟರ ಮಟ್ಟಿಗೆ ಹವ್ಯಾಸ ಆಗಿಬಿಡ್ತದು, ಹರಿತ ಎಷ್ಟಿದೆ ನೋಡೋದೆ ಅಂಥೇಳಿ ಅವನ ತಪಸ್ಸಿನ ಕಡೆ ಮನಸ್ಸೇ ಹೋಗ್ಬಿಡ್ತು, ಬರೀ ಹಿಂಸೆ ಕಡೆ ಮನಸ್ಸು ಹೋಯಿತು. ಅವನ ಮನಸ್ಸನ್ನು ಅದು ಎಷ್ಟು ಚಂದ ಹೇಳ್ತಾನೆ ಅದನ್ನು. ವಿವೇಕ ಭ್ರಷ್ಟನಾಗಿ ಹಿಂಸಾ ಕಾರ್ಯದಲ್ಲಿ ಸೇರ್ಕೊಂಡ್ಬಿಟ್ಟ. ಅಧರ್ಮ ಆತನನ್ನು ತನ್ನ ಕಡೆ ಸೆಳ್ಕೊಂಡ್ಬಿಡ್ತು. ಹೀಗಾಗಿ ಋಷಿಯಾಗಿದ್ದವನು, ಮುನಿಯಾಗಿದ್ದವನು ಶಸ್ತ್ರದ ಸಹವಾಸದಿಂದ ನರಕಕ್ಕೆ ಹೋದವನು ಅಂತ ಹೇಳಿಬಿಟ್ಟು ಈ ಕತೆ ಹೇಳಿದ್ದಾಳೆ. ಆಕೆಗೆ ಮನಸ್ಸಿಗೆ ಒಂದು ಆತಂಕ ಆಯಿತು. ನಾನು ಗಂಡನಿಗೆ ಹೇಳುವಾಗ ಆ ಮಿತಿಯನ್ನು ಮೀರಿಬಿಟ್ನೆ. ಏನಾದರೂ ಹೇಳಬೇಕಾದ್ರೆ ಒಂದು ಮಿತಿಯಲ್ಲಿ ಹೇಳಬೇಕಲ್ಲ, ಮನಸ್ಸಿಗೆ ನೋವಾಗೋಂಗಾಗ್ಬಿಡ್ತಾ, ನಾನು ಬುದ್ಧಿ ಹೇಳ್ದಂಗೆ ಆಯ್ತಾ ಗಂಡನಿಗೆ ಅಂತ ಹೇಳಿ ಮುಂದೆ ಹೇಳ್ತಾಳೆ. ಇಷ್ಟು ಮಾತನ್ನು ಹೇಳಿ ಸೀತೆ ಹೇಳುವಂಥ ಮಾತು ನೋಡಿ ನಯ. ಮಾತಿನ ಭರದಲ್ಲಿ ಮರ್ಯಾದೆ ಎಲ್ಲೇ ದಾಟಿತೆ ಅಂತ ಹೇಳಿ ಆಕೆ ಮಾಡ್ತು. ಸ್ತ್ರೀ ಚಪಲಾದೇತತ್ ಉದಾಹರತಮ್ಮೆ ಧರ್ಮಂಚ ವಕ್ತುಂ ತವಕ ಸಮರ್ಥಃ ವಿಚಾರ್ಯ ಬುದ್ಧ್ಯಾತು ಸಹಾನುಜೇನ ಯದ್ರೋಚತೆ ತತ್ಕುರು ಮಾಚಿರೋಣಿ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಯದ್ರೋಚತೆ ತತ್ಕುರು ಮಾಚಿರೇಣ. ನಾನು ಹೇಳೋದು ಹೇಳಿದ್ದೇನಪ್ಪ, ಕಡೆಗೆ ನಿನಗೆ ಯಾವ ಸರಿ ಅನಿಸುತ್ತೆ ಹಾಗೆ ಮಾಡು. ಸ್ತ್ರೀ ಚಪಲಾದೇತತ್, ಹೆಂಗಸರಿಗೆ ಸಹಜವಾದಂಥ ಚಾಪಲ್ಯದಿಂದ ನಾನು ನಿನಗೆ ಹೇಳಿಬಿಟ್ಟೆ ಹೆಂಗೆ ಅಂಥೇಳಿ.
ನಿನಗೆ ಧರ್ಮದ ಸ್ವರೂಪವನ್ನು ಹೇಳಿಕೊಡ್ಬೇಕೇನಪ್ಪ ಯಾರಾದರೂ? ನಿನಗೆ ಹೇಳ್ಕೊಡ್ಬೇಕಾ? ಹೇಳಿಕೊಡೋ ಕಾರಣ ಇಲ್ಲ. ಯಾರಿಗೆ ಸಾಮರ್ಥ್ಯ ಉಂಟು ನಿನಗೆ ಧರ್ಮ ಹೇಳುವಂಥದ್ದು? ನಿನ್ನ ತಮ್ಮರೊಡನೆ, ಚೆನ್ನಾಗಿದೆ ಮಾತು ನೋಡಿ, ಅದು ವಿಚಾರ್ಯ ಬುದ್ಧಿಯಾತು ಸಹಾನುಜೇನ. ನಿನ್ನ ತಮ್ಮ ಇದ್ದಾನಲ್ಲ, ಅವನ ಜೊತೆಗೆ ಸ್ವಲ್ಪ ವಿಚಾರ ಮಾಡಿ ಕೊನೆಗೆ ಯದ್ರೋಚತೆ ತತ್ಕುರು ಮಾಚರೇಣ. ನಿನಗೆ ಯಾವುದು ಸರಿ ಅನಿಸುತ್ತೋ ಹಾಗೆ ಮಾಡು, ಆದ ಚಪಲದಿಂದ ನಾನು ಹೇಳಿಬಿಟ್ಟೆ ಅಂತ ಹೇಳಿದಾಗ ರಾಮ ಹೇಳುವಂಥ ಮಾತು ಎಷ್ಟು ವಿಶ್ವಾಸದಿಂದ ಹೇಳ್ತಾನೆ. ಇಲ್ಲ ಹಾಗಲ್ಲ, ನೀನು ಹೇಳಿದ ಸರಿ ಆಯಿತು. ಹೇಳ್ತಾನೆ, ನಾನು ಋಷಿಗಳಿಗೆ ಮಾತು ಕೊಟ್ಟಿದ್ದೇನೆ, ಅವ್ರಿಗೆ ಅನ್ಯಾಯ ಆಗದಂಗೆ ಕಾಪಾಡ್ತೀನಿ ಅಂತ ಹೇಳಿದ್ದೇನೆ. ನಾನು ಮಾತು ಕೊಟ್ಟ ಮೇಲೆ ಗೊತ್ತಲ್ಲ ನಿನಗೆ, ನಾನು ಮಾತು ಕೊಟ್ಟದ್ದು ಎಂದೂ ತಪ್ಪಿಸೋದಿಲ್ಲ. ಅವನ ಮಾತು ಎಷ್ಟು ಚೆನ್ನಾಗಿದೆ. ಅದು ಯಾಕೆ ಮಾತು ಹೇಳಿದ್ನೋ ಅನಿಸ್ಬಿಡುತ್ತೆ ಒಂದು ಸಲ ಓದಿದಾಗ, ಮನಸ್ಸಿಗೆ ಚಿರಿಚುರಿ ಆಗುತ್ತೆ. ಅವತ್ತ ನನ್ನ ಪ್ರತಿಜ್ಞಾ ಪಾಲನೆ ಎಷ್ಟು ಮುಖ್ಯ ಅನ್ನೋದು ನಿನಗೆ ಗೊತ್ತಿದೆ. ಅಪ್ಪೆಯಂ ಜೀವಿತಂ ಜಹ್ಯಾಂ ತಾಂ ವಾ ಸೀತೆ ಸ ಲಕ್ಷ್ಮಣಂ ನತು ಪ್ರತಿಜ್ಞಾಂ ಸಂಸೃಶ್ಯ ಬ್ರಾಹ್ಮಣೇಭ್ಯೋ ವಿಶೇಷತಃ. ಸೀತೆ, ಸಮಯ ಬಂದರೆ, ಈ ಮಾತು ಸ್ವಲ್ಪ ವಿಚಿತ್ರ ಅನ್ನಿಸ್ತು ನನಗೆ, ಯಾಕಂಗೆ ಹೇಳಿಬಿಟ್ಟ ರಾಮ ಅಂತ ಕೆಲವೊಂದು ಸಲ ಯಾವುದೋ ಮುಂದಿನ ಮಾತು ಬಂದುಬಿಡ್ತದೆ ಬಾಯಿಗೆ ಅನಿಸುತ್ತೆ, ಆಗೋದು. ಸೀತೆ, ಸಮಯ ಬಂದರೆ ನನ್ನ ಪ್ರಾಣವನ್ನಾದರೂ ಬಿಟ್ಟೇನು, ನಿನ್ನನ್ನಾದರೂ ತೊರೆದೇನು, ಲಕ್ಷ್ಮಣನನ್ನಾದರೂ ತೊರೆದೇನು, ಆದರೆ ಪ್ರತಿಜ್ಞೆಯನ್ನು ಮಾತ್ರ ಎಂದೂ ತ್ಯಜಿಸೋದಕ್ಕಾಗೋದಿಲ್ಲ. ಅದರಲ್ಲಿಯೂ ಈ ಬ್ರಹ್ಮಜ್ಞಾನಿಗಳಿಗೆ ಮಾತು ಕೊಟ್ಟಿದ್ದೇನೆಲ್ಲ ತಪ್ಪಿಸೋಕ್ಕಾಗತ್ತಾ? ಅದು ಯಾಕೆ ಪುಣ್ಯಾತ್ಮ ಅನ್ನೋ ಗೊತ್ತಿಲ್ಲ. ನಿನ್ನನ್ನು ಬೇಕಾದ್ರೆ ಬಿಡ್ತೇನೆ, ಲಕ್ಷ್ಮಣನ ಬೇಕಾದ್ರೆ ಬಿಡ್ತೇನೆ, ಆದರೆ ಪ್ರತಿಜ್ಞೆಯನ್ನು ಬಿಡೋದಿಲ್ಲ ಅಂತ ಹೇಳಿಬಿಟ್ಟ. ಅದು ಮುಂದೆ ಹಂಗೆ ಆಗ್ಬಿಡ್ತು. ಅಂದ ಕೊನೆಗೆ ಹೇಳ್ತಾನೆ, ಪ್ರಿಯ ಸೀತೆ, ನನ್ನ ಮೇಲಿನ ಪ್ರೀತಿಯಿಂದ ಸಲಿಗೆಯಿಂದ ಈ ಮಾತನ್ನು ನೀನೇ ಹೇಳಿದ್ದೀಯಾ, ಎಲ್ಲೇ ಮೀರಲಿಲ್ಲ. ನನಗೆ ಬಹಳ ಆನಂದ ಆಗಿದೆ. ಪ್ರೀತಿ ಪಾತ್ರರಿಗಲ್ಲವೇ ಹಿತವಾದ ನುಡಿಯನ್ನು ಹೇಳಬೇಕಾದದ್ದು? ಹಿತವಾದ ನುಡಿಯನ್ನು ಯಾಕೆ ಹೇಳಿದ್ದೀಯಾ ನೀನು? ನಾ ಪ್ರೀತಿ ಪಾತ್ರ ಅಂತ ಹೇಳಿದ್ದೀಯಾ, ಇತರರಿಗೆ ಯಾರು ಹೇಳ್ತಾರೆ? ಆದ್ದರಿಂದ ನೀನು ಒಳ್ಳೆ ಕೆಲಸ ಮಾಡಿದ್ದೀಯಾ ಅಂತ ಮೆಚ್ಚಿಕೋತಾನೆ. ಇದು ಆಗಿನ ಕಾಲದ ಗಂಡ ಹೆಂಡತಿ ನಡ್ಕೊಂಡಂಥ ರೀತಿ. ಮಾತು ಹೇಳಿ ತೂಕ ಹೆಚ್ಚಾಯ್ತಾ ಅಂತ ಆತಂಕ ಪಡೋ ಹೆಂಡತಿ, ಇಲ್ಲ ನೀನು ಹೇಳಿದ ಸರಿಯಾಗಿದೆ, ನೀನು ಮಾರ್ಗದರ್ಶನ ನನಗೆ ಬೇಕಾಗಿತ್ತು ಅಂತ ಹೇಳುವಂಥ ಗಂಡ. ಪರಸ್ಪರವಾದ ಗೌರವದ ನಡೆ. 6 ತಿಂಗಳ ಹಿಂದೆ ಒಬ್ಬರು ನನ್ನ ಪಕ್ಕದಲ್ಲಿ ಕೂತಿದ್ರು, ಹೆಣ್ಮಗಳು, ಫೋನಲ್ಲಿ ಮಾತಾಡ್ತಾಯಿದ್ರು. ನಾನು ಕೇಳಿಸ್ಕೊಳ್ಳೋಕೆ ಕಾರಣ ಇಲ್ಲ, ಆದರೆ ಎಲ್ಲರೂ ಕೇಳಿಸೋರು ಜೋರಾಗಿ ಮಾತಾಡ್ತಿದ್ರು. ಅದನ್ನು ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಮಾತಾಡ್ತಾ ಫೋನ್ ಇದ್ರೆ, ಇಡಿಯಟ್ ಸ್ಟುಪಿಡ್, ಲಿಸನ್ ಟು ವಾಟ್ ಐ ಸೇ, ಯು ನೀದರ್ ಹ್ಯಾವ್ ಬ್ರೈನ್ಸ್ ನಾರ್ ಮೈಂಡ್ ಟು ಲಿಸನ್ ಟು ವಾಟ್ ಐ ಸೇ. ನೀನು ಸ್ವಂತ ಬುದ್ಧಿ ಇಲ್ಲ, ಹೇಳಿದ್ದು ಕೇಳೋಲ್ಲ ಅಂತೆಲ್ಲ ದಬಾಯಿಸ್ತಾಯಿದ್ರು. ಮಾತಾಡಿಬಿಟ್ಟು ನನ್ನ ಕಡೆ ನೋಡಿಬಿಟ್ಟು ಮೈ ಹಸ್ಬೆಂಡ್, ಅಯ್ಯೋ ಪಾಪ, ಇಡಿಯಟ್ ಸ್ಟುಪಿಡ್ ಅಲ್ಲ ಅಂದ್ಬಿಟ್ಟು ನೀನು ಸ್ವಂತ ಬುದ್ಧಿ ಇಲ್ಲ, ಹೇಳಿದ್ದು ಕೇಳಲ್ಲ ಅಂತ ಅಂದ ಮೇಲೆ ಫೋನ್ ಹೇಳಿ ನನ್ನ ಗಂಡ ಅಂತ ಹೇಳಿದರು. ಆಗ ತಕ್ಷಣ ಈ ಪದ್ಯ ನೆನಪಾಯ್ತು ನನಗೆ. ಆಗಿನ ಕಾಲದಲ್ಲಿ ಹೇಗೆ ಎಲ್ಲೇ ಮೀರಿದ್ನ ಅಂತ ಆಕೆ ಚಿಂತೆ ಮಾಡಬೇಕು, ಎಲ್ಲೇ ಮೀರಲಿಲ್ಲ ನಿನಕ್ಕಿಂತ ಹೆಚ್ಚಿಗೆ ಯಾರು ಸಹಾನುವರ್ತಿಯಾಗಿ ಬುದ್ಧಿ ಹೇಳ್ತಾರೆ ಅಂತ ಹೇಳುವಂಥ ರಾಮ. ಆಗಿನ ಕಾಲದ ದಂಪತಿಗಳ ಆದರ್ಶ ನಮ್ಮ ಜೀವನದಲ್ಲೂ ಒಂಚೂರು ಇಣಿಕೆ ನೋಡಿದರೆ ನಮ್ಮ ಜೀವನ ಬಂಗಾರ ಆದೀತು. ನಮಸ್ಕಾರ.